ಏನಾಗ್ಬಿಡುತ್ತೆ ಅಂದರೆ ಈ ಆ್ಯಕ್ಟರ್ ಪ್ರಾಬ್ಲಮ್ಮು ಅವ್ನು ಏನು ಮಾತಾಡಿದ್ರು ಅದಕ್ಕೊಂದು ಹಾಕ್ಬಿಡ್ತಾರೆ. ಅವ್ನಿಗೆ ಈಗೋ ನಾನೇ ಮಾಡಿದೆ ಅಹಂಕಾರ ನಾನು ಜಾಸ್ತಿ ತುಂಬ್ಕೊಂಡ್ಬಿಟ್ಟಿದೆ. ಎಲ್ಲದಕ್ಕೂ ಒಂದು ಡಿಸ್ಕ್ಲೇಮರ್ ಹಾಕ್ಲೇ. ಐ ವಾಸ್ ದ ಓನ್ಲಿ ಆ್ಯಕ್ಟರ್ ಟೆಲಿವಿಷನಲ್ಲಿ ಮೈ ಶೋ ವಾಸ್ ಡೂಯಿಂಗ್ ಸೂಪರ್ ಹಿಟ್ ಅಟ್ 8 o'clock ಆ್ಯಂಡ್ ಥಿಯೇಟರ್ಸಲ್ಲಿ ನನ್ನ ಸಿನಿಮಾ ವಾಸ್ ಡೂಯಿಂಗ್ ವೆಲ್. ಇದನ್ನ ಉತ್ಪ್ರೇಕ್ಷೆ ಅಲ್ಲ, ಸುಮಾರು ಕಡೆ ಹೇಳಿದ್ದೀನಿ ನಾನು. ಆ್ಯಕ್ಚುಲಿ TV stars were bigger than the cinema stars. And somewhere I felt cinema people hated us. I'm not kidding. The fandom was like that. Was it a deliberate attempt? ರೊಮ್ಯಾನ್ಸೇ ಮಾಡಲ್ಲ ಅನ್ನೋದು, ಇಟ್ಸ್ ಲೈಕ್ ಟಚ್ ಆ್ಯಂಡ್ ಗೋ ಥರ. ಟಿವಿಲಿ ಎಷ್ಟು ಅಂತ ರೊಮ್ಯಾನ್ಸ್ ತೋರ್ಸೋಕ್ಕಾಗತ್ತೆ. ಇನ್ಫ್ಯಾಕ್ಟ್ ಆದರೂ ನಾವು ಆ ಬೌಂಡ್ರೀಸ್ನ ಪುಷ್ ಮಾಡಿದ್ದೀವಿ. ಪ್ರೇಮ್ ಲೋಕ ವಾಸ್ ಮೈ ಬಿಗ್ಗೆಸ್ಟ್ ಡಿಸಾಸ್ಟರ್. ಅಂದರೆ ಟೆಲಿವಿಷನಲ್ಲೂ ಮೇಲಿರೋರು ಕುತ್ಕೊಂಡು ಡಿಸೈಡ್ ಮಾಡಬೇಕು ನಾವೇನು ಜನಕ್ಕೆ ನಾವು ಫೀಡ್ ಮಾಡಬೇಕು ಅಂತ. ಓದಿದ್ದೇನು 12th ಅಷ್ಟೇ, ಸೆಕೆಂಡ್ ಪಿ ಅಷ್ಟೇ. ನಾನು ಅವತ್ತೇ ಡಿಸೈಡ್ ಮಾಡಿಬಿಟ್ಟಿದ್ದೆ. ನನಗೆ ಅನಿಸ್ಬಿಟ್ಟಿತ್ತು ಅವ್ರಿಗೆ ಇವನು ಪ್ರಯೋಜನ ಇಲ್ಲ, ಸುಮ್ಮನೆ ವೇಸ್ಟ್ ಆಫ್ ಮನಿ ಅಲ್ವಾ. ಅಲ್ಟಿಮೇಟ್ಲಿ ವೆರ್ ಆಲ್ ಆರ್ಟಿಸ್ಟ್ಲು. ನಾವು ಇಲ್ಲೇನು ಜೀವಿಸ್ತೀವಿ ಅದು ಮುಖ್ಯ ನಮಗೆ. ಹಾಯ್ ಹಲೋ ನಮಸ್ಕಾರ. ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನು ನಿಮ್ಮ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಎಷ್ಟೋ ದಿವಸ ಆದಮೇಲೆ ಈ ವ್ಯಕ್ತಿನ ಚೇಸ್ ಮಾಡಿ 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 ಫೈನಲಿ ಒಂದು ರೌಂಡ್ ಟೇಬಲಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಕೊನೆಗೆ ಅದೇನೋ ಹೇಳ್ತಾರಲ್ಲ, ಸೊ ಯು ಪ್ಲ್ಯಾನ್ ಸಮಥಿಂಗ್, ಅದೇನೋ ಹೇಳ್ತಾರಲ್ಲ, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್. ಸೊ ಅದೇ ರೀತಿ ಸೊ ರೌಂಡ್ ಟೇಬಲ್ಗಿನ್ನ ಇವತ್ತು ಕೊನೆಗೆ 1-to-1 ಆಗ್ತಿದ್ದಿಲ್ಲ. ಅದೇ ಖುಷಿ ಆಗ್ತಾ ಇದೆ ನನಗೆ. ಏನಂದರೆ ಸುಮಾರು ಒಂದು 15 ವರ್ಷದ ಕೆಳಗಡೆ ಹೋಯಿತು ಅಂತಾನೆ. ಐ ಆಮ್ ನಾಟ್ ಟ್ರೈಂಗ್ ಟು ಮೇಕ್ ಹಿಮ್ ಓಲ್ಡ್, ಬಟ್ ಹಿ ಸ್ಟಾರ್ಟೆಡ್ ಹಿಸ್ ಕರಿಯರ್ ವೆರಿ ಅರ್ಲಿ. ಓಕೆ, ಸೊ ಲೆಟ್ ಮಿ ಪುಟ್ ಇಟ್ ಇನ್ ದಿಸ್ ವೇ. ಸೊ ಅವಾಗ ನಮ್ಮಗಳಿಗೆ 8 ಗಂಟೆ ಆಗ್ತಿದೆ ಅಂತಂದರೆ ಇವ್ರ ಮುಖ ನೋಡಿದಿರ ಅಂತೂ ನಮಗೆ ದಿವಸ ಅಂತೂ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದೆಷ್ಟೋ ವರ್ಷದವರೆಗೂ ಮದುವೆ ಆದರೂ ರೊಮ್ಯಾನ್ಸ್ ಅಂತೂ ಮಾಡೇ ಇರಲಿಲ್ಲ. ಎಂತ ಇಂಟ್ರಡಕ್ಷನ್ ಅಲ್ಲ. ಗುಡ್ ಒನ್. ಐ ನೋ. ಕೊನೆಗೆ ಇವತ್ತಾದ್ರೂ ಮಾಡ್ತಾರ ಅಂತ ಕಾದು 5 ವರ್ಷ ಆಗಿತ್ತು ಗೊತ್ತಾ. 5 years. ಬಟ್ ಎನಿವೇ, ಕೀಪಿಂಗ್ ಆಲ್ ದ ಜೋಕ್ಸ್ ಅಸೈಡ್, ಎಸ್, ದ ಒನ್ ಅಂಡ್ ಓನ್ಲಿ ಹ್ಯಾಂಡ್ಸಮ್ ಪರ್ಸನ್ ನಮ್ಮ ವಿಜಯ್ ಸೂರ್ಯ ಇನ್ ದ ಹೌಸ್. ನಮಸ್ಕಾರ ಗುರು. ಥ್ಯಾಂಕ್ ಯು. ಸಖತ್ತಾಗಿದೆ ಇಂಟ್ರೊಡಕ್ಷನ್. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಸಾರಿ. ತುಂಬಾ ನಿಮ್ಮ ಅಚೀವ್ಮೆಂಟ್ಸ್ಗಳನ್ನ ಮಾತಾಡೋ ಅಂಥದ್ದು ತುಂಬಾ ಬೇರೆ ಬೇರೆ ಶೋಗಳಲ್ಲಿ ಮಾತಾಡಿರ್ತಾರೆ. ಸೊ ಅವೆಲ್ಲ ಇದೆ. ಸೊ ಆ ಅಚೀವ್ಮೆಂಟ್ಸ್ ತಗೊಂಡೆ ಇವತ್ತು ನಮ್ಮ ಶೋಗೆ ಬಂದಿದ್ದೀರಾ. ಸೊ ಹಾಗಾಗಿ ತುಂಬ ಫಾರ್ಮಲ್ ಆಗಿ ಇಂಟ್ರಡಕ್ಷನ್ ಬದಲು ಈ ಥರ ಒಂದು ಇನ್ಫಾರ್ಮಲ್ ಇಂಟ್ರಡಕ್ಷನ್ ಇಡೋಣ ಅಂತ. ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಅ ಪಾರ್ಟ್ ಆಫ್ ಮೈ ವರ್ಕ್. ಅಕ್ಸೆಪ್ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಇಂಡಸ್ಟ್ರಿ. ಅಂದರೆ ನಾವು ಎಷ್ಟೇ ಏನೇ ಮಾಡಿದ್ರು ಯಾವುದು ಜಾಸ್ತಿ ಹೆಸರು ಮಾಡಿರುತ್ತೋ ಅದೇ ಕಚ್ಕೊಳ್ಳೋದು ಅಲ್ಟಿಮೇಟ್ಲಿ. ಯು ಮೈಟ್ ನಾಳೆ ಟಚ್ ವುಡ್ ನಂಗೆ ಆಸ್ಕರ್ ಸಿಗ್ತದೆ ಅಂದ್ಕೊಳ್ಳಿ. ಸಿಗುತ್ತೆ, ಯಾರನ್ನೋ ಗುಡ್ ಟಚ್ ವುಡ್ ಆಸ್ಕರ್ ಸಿಗುತ್ತೆ ಅಂದ್ಕೊಳ್ಳಿ. ಬಟ್ ಜನ ಇದನ್ನ ಮರೆಯಲ್ಲ. 5 ವರ್ಷ ರೊಮ್ಯಾನ್ಸ್ ಮಾಡದೇ ಇರೋದು ಮರೆಯಲ್ಲ. ಅಗ್ನಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೀವಿ. ಎಸ್, 100%. ನೀವು ನೋಡಿ, ಯಾರದೇ ಕರಿಯರಲ್ಲಿ ನೋಡಿ, ಯಾವುದೋ ಒಂದು ಪ್ರಾಜೆಕ್ಟ್ ಇರುತ್ತೆ, ಅದು ಕಚ್ಕೊಂಡ್ಬಿಡೋದು ತುಂಬ ಅಲ್ಲ. ಅದು ಬ್ಲೆಸ್ಸಿಂಗ್ ಆಲ್ಸೋ. ಇನ್ನೊಂದು ನಮಗೆ ಅವ್ರಿಗೆ ಅದೊಂದು ಚಾಲೆಂಜು ಇರುತ್ತೆ. ಅದನ್ನ ಓವರ್ಟೇಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಬಟ್ ಈಗ ಐ ಮೀನ್ ದಟ್ ಪ್ರಾಸೆಸ್. ಬಟ್ 5 years ಇನ್ ದ್ಯಾಟ್, ಅವಾಗ ವಾಸ್ ಇಟ್ ಎ ಡೆಲಿಬ್ರೇಟ್ ಅಟೆಂಪ್ಟ್? ಐ ಮೀನ್ ಜಸ್ಟ್ ಈ ಕಾನ್ವರ್ಸೇಷನ್ ತೊಗೊಂಡಿದ್ದಕ್ಕೆ ಕೇಳ್ತಾ ಇದ್ದೀನಿ. ರೊಮ್ಯಾನ್ಸೇ ಮಾಡಲ್ಲ ಅನ್ನೋದು, ಇಟ್ಸ್ ಲೈಕ್ ಟಚ್ ಆ್ಯಂಡ್ ಗೋ ಥರ. ಇಲ್ಲ, ಹಾಗೇನಿಲ್ಲ. ಅಂದರೆ ದ ಹೋಲ್ ಪಾಯಿಂಟ್ ಆಫ್ ದ ಕೆಮಿಸ್ಟ್ರಿ ವಾಸ್ ಅ ಟಾಮ್ ಆ್ಯಂಡ್ ಜೆರಿ ಕಾನ್ಸೆಪ್ಟ್ ಥರ ಅವರಿಬ್ಬರದ್ದು ರೊಮ್ಯಾನ್ಸು. ಆ್ಯಂಡ್ ಆಬ್ವಿಯಸ್ಲಿ ಟಿವಿಲಿ ಎಷ್ಟು ಅಂತ ರೊಮ್ಯಾನ್ಸ್ ತೋರ್ಸೋಕ್ಕಾಗತ್ತೆ. ಇನ್ಫ್ಯಾಕ್ಟ್ ಆದರೂ ನಾವು ಆ ಬೌಂಡ್ರೀಸ್ನ ಪುಷ್ ಮಾಡಿದ್ದೀವಿ. ಟೆಲಿವಿಷನ್ ಇಂಡಸ್ಟ್ರಿಗೆ ಇನ್ಫ್ಯಾಕ್ಟ್ ಇದಕ್ಕಿಂತ ಸಾಧ್ಯ ಇಲ್ಲ ಅನ್ನೋಷ್ಟು ನಾವು ಪುಷ್ ಮಾಡಿಬಿಟ್ಟಿದ್ವಿ ಆ ರೊಮ್ಯಾನ್ಸ್ನ. ಬಟ್ ಒಂದು ನನಗೆ ಭಯ ಇದ್ದಿದ್ದು ಅದು ವಲ್ಗರಾಗಿ ಕಾಣಿಸ್ಬಾರ್ದು. ಟ್ರೂ. ಯಾಕೆಂದರೆ ಯೂಶ್ವಲಿ ವಿತ್ ಸರ್ಟನ್ BGMs ಪಕ್ಕ ನಾವಿಬ್ರು ಕೂತಿದ್ರು ಒಂದು ಬೇರೆ BGM ಅಲ್ಲಿ ತುಂಬ ದೇ ಕ್ಯಾನ್ ಮೇಕ್ ಇಟ್ ಲುಕ್ ವೆರಿ ಬ್ಯಾಡ್ ಅಲ್ವಾ. BGM sound, how much sound can change the whole scenario. ಸೊ ಹಾಗೆ. ಬಟ್ ಫಾರ್ಚುನೇಟ್ಲಿ ಎಲ್ಲೋ ಅದು ಅನಿಸಿಲ್ಲ. ಆಮೇಲೆ ಜನಕ್ಕೂ ಬೇಜಾರಾಗಿಲ್ಲ. ಇನ್ಫ್ಯಾಕ್ಟ್ ದೇ ಕೈಂಡ್ ಲೈಕ್ಡ್ ಇಟ್. ನನಗೆ ಅವಾಗ ಸಿಕ್ಬಿಟ್ಟು ತುಂಬ ಜನ ಹೇಳೋರು, ನಿಮ್ಮಿಂದ ನಮ್ಮ ರಿಲೇಷನ್ಶಿಪ್ ಚೆನ್ನಾಗಾಗಿದೆ. ವೆರಿ ಗುಡ್. ಐ ಮೀನ್ ಎಲ್ಲೋ ಒಂದು ಕಡೆ ಐ ವಾಸ್ ಲೈಕ್ ಓಕೆ, ನಾಟ್ ಬ್ಯಾಡ್, ಏನೋ ಒಂದು ಒಳ್ಳೇದಾಗ್ತಿದೆ. ಯೂಶ್ವಲಿ ಸೀರಿಯಲ್ ಬಗ್ಗೆ ಯಾರೂ ಈ ಥರ ಮಾತಾಡಲ್ಲ. It's not only entertainment, it's also about ganda hendi, how to rekindle the relationship. You have to keep doing it. Absolutely. ಈಗ ನಂದು ಆಯಿತು 6 years ಆಯ್ತು ಮದುವೆ ಆಗಿ. ರಿಯಲ್ ಲೈಫ್ 6 years ಆಯ್ತಾ? ಹಾಂ, 6 years ಆಯಿತು. ಅಗ್ನಿ ಸಾಕ್ಷಿ ಮುಗಿದು ಎಷ್ಟು ವರ್ಷ ಆಯಿತು? ಮುಗಿದು 6 years ಆಯಿತು.
ಓ ಯು ಜಸ್ಟ್ ಫಿನಿಶ್ಡ್ ಅಗ್ನಿ ಸಾಕ್ಷಿ ಯು ಗಾಟ್ ಮ್ಯಾರಿಡ್. ಮನೆಯಲ್ಲಿ ಸಾಕು ನಿಂದು ಬಾ ಕಟ್ಕೊ. ನಿಜವಾಗ ಅಗ್ನಿ ಸಾಕ್ಷಿ ಹಾಗೆ ಸ್ಕ್ರೀನ್ ಮೇಲೆ ಆಗಿದ್ದು ಜಾಸ್ತಿ ಆಯಿತು, ಸ್ವಲ್ಪ ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡುವಂತ. ಅಂದರೆ ಸೊ ಯು ಹ್ಯಾವ್ ಟು ಎನಿ ರಿಲೇಷನ್ಶಿಪ್ ಅದನ್ನ ನಾವು ಆವಾಗ ಇಗ್ನೈಟ್ ಮಾಡ್ತಿರಬೇಕು. ಅದನ್ನ ಏನೋ ಹೇಗೆ ನಾವು ಸರ್ವಿಸ್ ಮಾಡ್ತೀವೋ ಗಾಡಿನ, ಹಾಗೆ ರಿಲೇಷನ್ಶಿಪ್ಸ್ ನಾವು ಸರ್ವಿಸ್ ಮಾಡಬೇಕು. ಆ್ಯಂಡ್ ಅಗ್ನಿಸಾಕ್ಷಿ ವಾಸ್ ಮೇನ್ಲಿ ದ್ಯಾಟ್ ಅಬೌಟ್ ಕೀಪಿಂಗ್ ದ್ಯಾಟ್ ರಿಲೇಷನ್ಶಿಪ್ ಅಲೈವ್. ಸೊ ಹಾಗಾಗಿ ಹಾಗೆ ಅನಿಸ್ತು ಜನಕ್ಕೆ. ಇವರು ರೊಮ್ಯಾನ್ಸ್, ಬಟ್ ರೊಮ್ಯಾನ್ಸ್ ಕಚ್ಕೊಂತು ಅದು ಹೆಂಗೋ. ಸಿ ಇನ್ನೊಂದು ಸಾರಿ ಕಟ್ ಯು, ನಾವು ರೊಮ್ಯಾನ್ಸ್ ಅಂತೀವಿ, ಬಟ್ ಯು ಪ್ರಾಪರ್ಲಿ ಲುಕ್ ಇನ್ ಟು ಇಟ್, ಇಟ್ಸ್ ಆ್ಯಕ್ಚುಲಿ ಕಾಮಿಡಿ. ದೆರ್ ಇಸ್ ಕಾಮಿಡಿ ಇನ್ ದ್ಯಾಟ್ ಕೆಮಿಸ್ಟ್ರಿ. ತುಂಬ ಕಾಮಿಡಿ ಇರೋದು ಆ್ಯಕ್ಚುಲಿ ಇಟ್ ಈಸ್ ಎ ಕೈಂಡ್ ಆಫ್ ಸಟೈರ್, ಒಂಥರ ಇದೆ, ಕಾಮಿಕಲ್ ಇದೆ, ಬ್ಯಾಂಟರ್. ಕರೆಕ್ಟ್, ಕರೆಕ್ಟ್, ದಟ್ಸ್ ದ ರೈಟ್ ವರ್ಡ್ ಅನ್ಬೋದು. ಇಬ್ರು ಮಧ್ಯದಲ್ಲಿ ಅದೊಂಥರದ್ದು. ಸಿ ಅಂದರೆ ಇನ್ ರಿಯಲ್ ಲೈಫಲ್ಲಿ ಆ್ಯಂಡ್ ಆಲ್ಸೋ ಕರೆಕ್ಟಾಗಿ ಹೇಳಬೇಕು ಅಂದರೆ ಇಟ್ ಈಸ್ ವೆರಿ ಕ್ಲೋಸ್ ಟು ದ ರಿಯಾಲಿಟಿ ಥರ ಇತ್ತು. ಅಂದರೆ ಕೆಲವೊಂದು ಈಕ್ವೇಷನ್ಸ್ಗಳು, ರಿಲೇಷನ್ಶಿಪ್ಗಳು ಕೂಡ ಅದೇ ಥರ ಪುಲ್ಲಿಂಗ್ ಈಚ್ ಅದರ್ಸ್ ಲೆಗ್ ಆ ಥರದ್ದು. ಅಂದರೆ ಹೊಸದಾಗಿ ಮದುವೆ ಆಗಿದ್ದಾಗ ಸೊ ಯಾವ ರೀತಿ ಇರುತ್ತೋ ಸೊ ಅದು ಇದ್ದೇ ಇರುತ್ತೆ. ಬಟ್ ದ ಬ್ಯೂಟಿ ಆಫ್, ನಾನು ಏನು ಹೇಳ್ತಿದ್ದೀನಿ ಅಂದರೆ ಆಗಿನ, ಐ ಆಮ್ ಟೆಲಿಂಗ್ 6-7 years ಬ್ಯಾಕ್ ಒಂದು ಸೀರಿಯಲ್ ಇಂಡಸ್ಟ್ರಿಗೂ ಇವಾಗ ತೊಗೊಂಡ್ರೆ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಐ ಆಮ್ ನಾಟ್ ಮೇಕಿಂಗ್ ಎ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಓವರ್ ಹಿಯರ್, ಬಟ್ ಅವಾಗ ದೇರ್ ವಾಸ್ ಸಮ್ ಕೈಂಡ್ ಆಫ್ ಒಂದು ರಿಯಾಲಿಟಿನೋ ಅಥವಾ ದೇರ್ ವಾಸ್ ಒಂದು ಕೈಂಡ್ ಆಫ್ ಇನ್ನೋಸೆನ್ಸ್ಗಳಿತ್ತು. ನಾನು ಇದನ್ನು ಲಾಸ್ಟ್ ಒಬ್ಬರ ಜೊತೆ ಬಂದಾಗ ಅವ್ರ ಜೊತೆನೂ ಮಾತಾಡಿದೆ. ಶಿ ವಾಸ್ ಆಲ್ಸೋ ಫ್ರಮ್ TV ಸೀರಿಯಲ್ ಬ್ಯಾಕ್ಗ್ರೌಂಡ್. ಬಟ್ ಆವಾಗಲೇ ಇಲ್ಲ ಯು ಆರ್ ಲೈಕ್ ಟಾಕಿಂಗ್ ಆಸ್ ಇಫ್ ದಿಸ್ ಇಸ್ ದ ನಾಸ್ಟಾಲ್ಜಿಯಾ ಫೀಲಿಂಗ್ ತರ್ತಿದ್ದೀರಾ. ನಾಸ್ಟಾಲ್ಜಿಯಾ ಇಸ್ ಲೈಕ್ ರಿಯಲ್ 90s ವೆನ್ ಸೀತಾರಾಮ್ ಸೀರಿಯಲ್ ಮಾಡ್ತಿದ್ರು ಅಂತ. ಐ ಅಗ್ರಿ ಟು ದ ಫ್ಯಾಕ್ಟ್. ಸೀತಾರಾಮ್ ಸೀರಿಯಲಿಂದ ಬಂದು 2000 ಬಂದ್ರೂ ಕೂಡ ವಿ ವರ್ ಏಬಲ್ ಟು ರಿಲೇಟ್ ಟು ಇಟ್. ಈಗ ಎಷ್ಟೊಂದು ಕಡೆ ತಮಾಷೆಗೂ ಕೂಡ ಹೇಳ್ತಾರೆ. ಅಂದರೆ ಸೀರಿಯಲ್ಗಳು ಅಂದಿದ ತಕ್ಷಣ ದರ್ ಇಸ್ ಒಂದು ಟೆಂಪ್ಲೇಟಲ್ಲಿ ಹೋಗುತ್ತೆ. ಈಗ ಅಂದರೆ ಒಂದು ಮನೆಯಲ್ಲಿ ಒಂದು 12 ಜನ ಇರ್ತಾರೆ, ಒಂದು ಲೇಡಿ ವಿಲನ್ ಇರ್ತಾಳೆ, ಅವಳ ಬ್ಯಾಗ್ ಒಳಗಡೆ ಒಂದು ಗನ್ ಇರುತ್ತೆ, ಅವಳಿಗೊಂದು ರೌಡಿ ಕಾಂಟ್ಯಾಕ್ಟ್ಸ್ ಇರುತ್ತೆ. ಐ ಆಮ್ ಜಸ್ಟ್ ಸೇಯಿಂಗ್ ಆಲ್ ದಿಸ್. ಅಂದರೆ ದಟ್ ಟಿಪಿಕಲ್ ಟೆಂಪ್ಲೇಟ್ ಅದೊಂದಿರೋದಕ್ಕೂ ದಿಸ್ ಹ್ಯಾಡ್ ದಟ್ ಕೈಂಡ್ ಆಫ್ ಇನ್ನೋಸೆನ್ಸ್ ಇನ್ ದ ಫೇಸಸ್. ಎಕ್ಸಾಕ್ಟ್ಲಿ, ಇವು ತುಂಬ ಚೆನ್ನಾಗಿ ಹೇಳಿದ್ರಿ. ಇನ್ಫ್ಯಾಕ್ಟ್ ವೆರಿ ಫ್ಯೂ ಪೀಪಲ್ ಇದನ್ನ ಡಿಕೋಡ್ ಮಾಡಿದ್ದಾರೆ ನಮ್ಮ ಸೀರಿಯಲ್ನ. ತುಂಬ ವೆರಿ ಅಂದರೆ ಹಾರ್ಡ್ಲಿ ಐ ಕ್ಯಾನ್ ಕೌಂಟ್ ಅಷ್ಟೇ. ಅವ್ರು ಕರೆಕ್ಟಾಗಿ ಡಿಕೋಡ್ ಮಾಡಿದ್ದಾರೆ ನಮ್ಮ ಸೀರಿಯಲ್ನ. ಆ ಸೀರಿಯಲ್ ವಾಸ್ ಏನು ನಂದು ಯಾಕೆ ಜನ ತುಂಬ ಇಷ್ಟಪಟ್ಟರು ಅಂದರೆ ನೆಗೆಟಿವಿಟಿ ಕಮ್ಮಿ ಇತ್ತು. ಒಂದು ಎಪಿಸೋಡಲ್ಲಿ ವಿ ಹ್ಯಾಡ್ ಜಸ್ಟ್ 1 scene ಆಫ್ ನೆಗೆಟಿವಿಟಿ and ಮಿಕ್ಕಿದ 12 or 11 scenes was only fun. ಪ್ರಿಯಾಂಕಾ ಪ್ಲೇಡ್ ದ ವಿಲನ್. ಅದಕ್ಕೆ ಮುಂಚೆ ಇವರು ರಾಜೇಶ್ವರಿ ಅಂತ ಅವ್ರು ಮಾಡಿದ್ರು. ಫ್ಯಾಂಟಾಸ್ಟಿಕ್, Very ಫಿನಾಮಿನಲ್ good ಆಕ್ಟರ್, actress. ಕ್ರೇಜಿ. ಆಮೇಲೆ ಪ್ರಿಯಾಂಕಾ ಬಂದು ಅದನ್ನ ಹ್ಯಾಟ್ಸ್ ಆಫ್ ಟು ಹರ್. ಯಾಕಂದರೆ ನಾನು ಅವ್ರ ಜಾಗದಲ್ಲಿದ್ದರೆ ನಾನು ಎದುರ್ಕೊಂಡ್ಬಿಡ್ತಿದ್ದೆ, ಬಿಕಾಸ್ ಆಲ್ರೆಡಿ ಸೆಟ್ ಆಗ್ಬಿಟ್ಟಿತ್ತದು. ಶಿ ಮೂವ್ ಟು US ಅನ್ನೋ ಸಮಥಿಂಗ್, ನೋ, ಆಸ್ಟ್ರೇಲಿಯಾ. ಅವರು ಶಿ ಗಾಟ್ ಮ್ಯಾರಿಡ್, ಶಿ ಮೂವ್ ಟು ಆಸ್ಟ್ರೇಲಿಯಾ. ಹಾಗಾಗಿ ಐ ಮೀನ್ ಹ್ಯಾಟ್ಸ್ ಆಫ್ ಟು ಪ್ರಿಯಾಂಕಾ ಆ್ಯಕ್ಚುಲಿ. ಯಾಕಂದರೆ ಅದು ಆಲ್ರೆಡಿ ಸೀರಿಯಲ್ ಸೆಟ್ ಆಗಿಬಿಟ್ಟಿತ್ತು. ಇಟ್ ವಾಸ್ ವೆರಿ ಪಾಪ್ಯುಲರ್, ಆ ಕ್ಯಾರೆಕ್ಟರ್ಸ್ ಪಾಪ್ಯುಲರ್ ಆಗಿಬಿಟ್ಟಿತ್ತು. ಇಲ್ಲ ನಾನು ಅದು ಬದಲಾಯಿಸ್ತೀನಿ, ಐ ಮೀನ್ ಬದಲಾಯಿಸೋಕ್ಕಿಂತ ಅಟ್ಲೀಸ್ಟ್ ಬ್ಲೆಂಡ್ ಇನ್ ಆಗಬೇಕು ಫಸ್ಟು. ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಸೊ ನೆಗೆಟಿವಿಟಿ ಕಮ್ಮಿ ಇತ್ತು ನಮ್ಮ ಸೀರಿಯಲಲ್ಲಿ. ಹಾಗಾಗಿ ಐ ಥಿಂಕ್ ಜನ ಇಷ್ಟಪಟ್ಟರು. ಆ್ಯಂಡ್ ಆ ಗ್ರಾಮರು ಎಲ್ಲ ಶೋಲು ವರ್ಕ್ ಆಗಲ್ಲ. ಅದು ಸಮ್ಹೌ ಲೈಕ್ ಐ ಸೇ, ನಾನು ಯಾವಾಗಲೂ ಹೇಳ್ತಿರ್ತೀನಿ ಪರಮ್ ಸರ್ ಸಿಕ್ಕಾಗ, ಸರ್ ಅಗ್ನಿಸಾಕ್ಷಿ ವಾಸ್ ಎ ಬ್ಲೆಸ್ಸಿಂಗ್ ಅಂತ. ಅವ್ರು ಹೇಳ್ತಾರೆ, ನೋ, ಇಟ್ಸ್ ಬ್ಯಾಕ್ಗ್ರೌಂಡ್ ವರ್ಕ್. ತುಂಬ ಜನ ಕೆಲಸ ಮಾಡಿ, ಅಫ್ಕೋರ್ಸ್ ಕೆಲಸ ಇಲ್ಲದೆ ಯಾವುದೂ ನಡೆಯಲ್ಲ. ಬಟ್ ಐ ಬಿಲೀವ್ ಇನ್ ಬ್ಲೆಸ್ಸಿಂಗ್ ಮೋರ್ ದೆನ್ ಎನಿಥಿಂಗ್. ಆ್ಯಂಡ್ ಆ ಎರಾದಲ್ಲಿ, ಐ ಮೀನ್ I'm sorry, like not trying to make you old antala. No, I mean it is what it is. It is what it is, correct, exactly. ಆ FPC ತಗೊಂಡಾಗ ನಾನು ಎಷ್ಟೊಂದು ಸರಿ ಹೇಳ್ತೀನಿ, 6 ಗಂಟೆಯಿಂದ 9 ಗಂಟೆ 9:30ವರೆಗೂ ತೊಗೊಂಡ್ರು, ದೋ ಬಿಗ್ ಬಾಸ್ ಇದ್ರೂ ಕೂಡ ಆಗಿನ ಟೈಮಲ್ಲೂ ಕೂಡ ದಿ ಅಮೌಂಟ್ ಆಫ್ ವ್ಯೂವರ್ಶಿಪ್ ಇನ್ ಟರ್ಮ್ಸ್ ಆಫ್ ದ ಟೆಲಿವಿಷನ್ ಅಕ್ರಾಸ್ ಆಲ್ ದ ಡೆಮೋಗ್ರಫಿ ಪೀಪಲ್. ಅಂದರೆ ನಾಟ್ ನೆಸೆಸರಿ ಈಗೇನಾಗಿದೆ, ಸೀರಿಯಲ್ ನೋಡೋ ಒಂದು ವರ್ಗನೇ ಬೇರೆ ಆಗ್ಬಿಟ್ಟಿದೆ. ಪ್ರಾಬ್ಲಿ ದಟ್ ಇಸ್ ಪೋಸ್ಟ್ ಕೋವಿಡ್, OTT ಬಂದಾದ್ಮೇಲೆ ಕಂಪ್ಲೀಟ್ಲಿ ಬದಲಾಗ್ಬಿಟ್ಟಿದೆ. ಆ ಟೈಮಲ್ಲಿ ಈಗ ನಾವು ಕೂತ್ಕೊಂಡ್ರು ಕೆಲವೊಂದ್ಸಲಿ ಫೋರ್ಸ್ ಫಿಟ್ ಆಗಿ ಶುರು ಮಾಡಿದ್ವಿ ಇನಿಷಿಯಲಿ. ಓಕೆ, ನಮ್ಮ ಅಮ್ಮ ಜೊತೆ ನೋಡಬೇಕಾಗತ್ತೆ, ನಮಗೆ ವಿಧಿ ಇಲ್ಲ ಅಂತ. ಬಟ್ ಇವೆನ್ಚುಲಿ ಯು ಗಾಟ್ ಅಡಿಕ್ಟೆಡ್ ಟು ಇಟ್. ಸೊ ದಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಹಿಟ್ ಪೇರ್ಸ್. ಯು ಆ್ಯಂಡ್ ವೈಷ್ಣವಿ, ವೆನ್ ಯು ಗೈಸ್ ಕೇಮ್ ಟುಗೆದರ್, ಆಲ್ಮೋಸ್ಟ್ ಐ ಆಮ್ ಶ್ಯೂರ್ ಅದು ತುಂಬ ಜನ ನಿಮ್ಗೆ ಆಲ್ರೆಡಿ ಕೇಳ್ಬಿಟ್ಟಿರ್ತಾರೆ, ಇವರಿಬ್ಬರೇ ಮದುವೆ ಆಗ್ಬಿಡ್ತಾರೆ ಅನ್ನೋ ಲೆವೆಲ್ವರೆಗೂ ಹೊಟ್ಟೋಗ್ಬಿಟ್ಟಿರುತ್ತೆ ಕಾನ್ವರ್ಸೇಷನ್ಸ್ಗಳು ಅಲ್ವಾ. ಸೊ ದ್ಯಾಟ್ ಈಸ್ ದಿ ಕೈಂಡ್ ಆಫ್, ಅಂದರೆ ಯು ಬೋತ್ ಆಸ್ ಆ್ಯಕ್ಟರ್ಸ್ ಯು ಹ್ಯಾವ್ ಕನ್ವಿನ್ಸ್ಡ್ ಆನ್ ಸ್ಕ್ರೀನ್ ಲೈಕ್ ದ್ಯಾಟ್ ಅನ್ಸುತ್ತೆ. ದ್ಯಾಟ್ ಈಸ್ ಎಲ್ಲೋ ಒಂದು ಕಡೆ ಈಗ ಹಿಟ್ ಪೇರ್ಸ್ಗಳು ಸಿಗೋದು ಕಮ್ಮಿ ಅಂತ ನನಗನ್ಸುತ್ತೆ.
ಐ ಫೀಲ್ ಕಷ್ಟ ದೇ ಕೆನಾಟ್ ರೀಪ್ರೊಡ್ಯೂಸ್ ಅಂದರೆ ನಾವು ಇದ್ವಿ ಅಂತ ಹೇಳ್ತಾ ಇಲ್ಲ, ಚೇಂಜ್ ಆಗಿದೆ, ಕನ್ಸಂಪ್ಷನ್ ಚೇಂಜ್ ಆಗಿದೆ, ಮೆಥಡ್ಸ್ ಚೇಂಜ್ ಆಗಿದೆ, ಆ್ಯಂಡ್ ಯು ಕೆನಾಟ್ ಕ್ರಿಯೇಟ್ ಅ ಫಾರ್ಮುಲಾ ಫಾರ್ ಸಕ್ಸಸ್. ಯಾವುದೋ ಒಂದು ಸಕ್ಸಸ್ಫುಲ್ ಆಗುತ್ತೆ, ಅದನ್ನು ಮಿಮಿಕ್ ಮಾಡೋಕ್ಕೆ ನೋಡ್ತಾರೆ. ಒಂದು 10 years ಮಿಮಿಕ್ ಮಾಡೋಕ್ಕೆ ನೋಡ್ತಾರೆ, ಅಥವಾ 10 years ಬಿಡಿ, ಒಂದು 5 years ಮಿಮಿಕ್ ಮಾಡೋಕ್ಕೆ ನೋಡ್ತಾರೆ, ವರ್ಕ್ ಆಗಿಲ್ವಾ ಬೇರೆ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ. ಅಗ್ನಿ ಬಂದಮೇಲೆ ನೀವು ನೋಟಿಸ್ ಮಾಡಿ, ಯು ಸಿ ದ ಪ್ಯಾಟರ್ನ್ಸ್ ಆರ್ ವೆರಿ ಸಿಮಿಲರ್. ಗಂಡ ಹೆಂಡತಿ ಅದೊಂದು 5-6 ವರ್ಷ ಬಂತು ಟು ರೀಕ್ರಿಯೇಟ್ ಇನ್ ದೇರ್ ಓನ್ ವೇ. ಅಂದರೆ ಈಗ ಇಲ್ಲೊಬ್ರು ಮಸಾಲೆ ಪುರಿ ಗಾಡಿ ಹಾಕಿದ್ರು ಅಂದ್ಕೊಳ್ಳಿ, ಚೆನ್ನಾಗಿದೆ, ಅದೇ ಆ ಥರ ನೆಕ್ಸ್ಟ್ ಲೈನಲ್ಲಿ ಹಾಕ್ತಾರೆ, ಬಟ್ ಅದು ಸಖತ್ತು ಪಾಪ್ಯುಲರ್ ಆಗಿರುತ್ತೆ. ಆ ಅಪ್ಪ ಈ ಅಪ್ಪನ ಟೇಸ್ಟ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಈ ಅಪ್ಪ ನೋಡಿ ಇನ್ನೊಬ್ಬ ಹಾಕ್ತಾನೆ. ಮೈಸೂರಿಗೆ ಹೋದ್ರೆ ಮೈಲಾರಿ ಎಲ್ಲಿದೆ ಅಂತ ಗೊತ್ತಿಲ್ಲ, ಬಿಕಾಸ್ ಇಡೀ ರೋಡ್ ಪೂರ ಮೈಲಾರಿ. ಆದರೂ ಅವ್ರು ಆ ಫಸ್ಟ್ ಮೈಲಾರಿಗೆ ಹುಡ್ಕೊಂಡು ಹೋಗ್ತಾರೆ ಜನ. ದಟ್ ವಾಸ್ ವಾಟ್ ಅಗ್ನಿಸಾಕ್ಷಿ ವಾಸ್. ಅದಾದಮೇಲೆ ದೆನ್ ದೇ ರಿಯಲೈಸ್ ಓಕೆ ದಿಸ್ ಇಸ್ ನಾಟ್ ವರ್ಕಿಂಗ್, ನೌ ದೇ ಟ್ರೈಯಿಂಗ್ ಔಟ್ ಎ ಡಿಫ್ರೆಂಟ್ ಸ್ಟ್ರಾಟಜಿ ಆಫ್ಟರ್ 5 years. ಆ್ಯಂಡ್ ದೆನ್ ಇನ್ನೊಂದು ಯಾವುದೋ ಕ್ಲಿಕ್ ಆಗುತ್ತೆ, ಅದನ್ನ ಟ್ರೈ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ದೇ ಸ್ಟಿಲ್ ಟ್ರೈಯಿಂಗ್, ಆಗಿಲ್ಲ. ದೇ ನಾಟ್ ಏಬಲ್ ಟು ಕ್ರ್ಯಾಕ್. ಆ ಗೋಲ್ಡನ್ ಪೀರಿಯಡ್ ಇತ್ತಲ್ಲ, ಅಗ್ನಿಸಾಕ್ಷಿ, ಲಕ್ಷ್ಮೀ ಬಾರಮ್ಮ, ಅಶ್ವಿನಿ ನಕ್ಷತ್ರ, ಕುಲವಧುನಾ ಕರೆಕ್ಟ್, ಕುಲವಧು, ನಮ್ಮನೆ ಯುವರಾಣಿನ, ಅದು ಆಮೇಲೆ ನೆಕ್ಸ್ಟ್ ಇಯರ್ ಅದು. ಓಹೋ, ಐ ಮೀನ್ ಫ್ರಮ್ ದೇರ್ ಅದು ಲಕ್ಷ್ಮೀ ಬಾರಮ್ಮ, ಕರೆಕ್ಟ್, ಯಾ ಯು ಆರ್ ರೈಟ್. 7:30 ದೇರ್ ಆಲ್ ಲೈಕ್ ಸಿಸ್ಟರ್ ಕನ್ಸರ್ನ್ ಸೀರಿಯಲ್ಸ್. ಸಿಸ್ಟರ್ ಕನ್ಸರ್ನ್ ಸೀರಿಯಲ್ಸ್, ಯು ಆರ್ ರೈಟ್. 7:30 ಲಕ್ಷ್ಮೀ ಬಾರಮ್ಮ, ಟಕ್, ಅಂಡ್ 8 o'clock ಅಗ್ನಿಸಾಕ್ಷಿ. ಅದಾದ್ಮೇಲೆ ಅಕ್ಕ ಬಂತು. ಅದಾದ್ಮೇಲೆ ಅಶ್ವಿನಿ ನಕ್ಷತ್ರ, ಇಫ್ ಐ ಆಮ್ ನಾಟ್ ರಾಂಗ್. ಅಲ್ಲ, ಐ ಥಿಂಕ್ ಮುಕ್ತ ಇತ್ತಾ? ಇಲ್ಲ, ನಾವು ಬರೋಷ್ಟ್ರಲ್ಲಿ ಮುಕ್ತ ಎಲ್ಲ ಕ್ಲೋಸ್ ಆಗಿದೆ. ಓ, ಸೀತಾರಾಮ್ ಸಾಬ್ ಮುಗ್ದೋಗ್ಬಿಟ್ಟಿತ್ತ? ಎಸ್ ನಮ್ಮ. ಅಥವಾ ರಾಧಾರಮಣ ವಾಸ್ ಸ್ಟಿಲ್ ದೇರ್? ರಾಧಾರಮಣ ವಾಸ್ ದ ನೆಕ್ಸ್ಟ್. ನಮ್ದು ಎರಾ ಕ್ಲೋಸ್ ಆಗೋ ಟೈಮಲ್ಲಿ ಅದು ಶುರುವಾಗಿದ್ದು. ಅಶ್ವಿನಿ ನಕ್ಷತ್ರ ವಾಸ್ at 10 PM? 9:30 if I'm not wrong. Okay. I mean, it's very vague. Yeah. ಹಾಗಾಗಿ ಅಂದರೆ ದ್ಯಾಟ್ ವಾಸ್ ದ ಗೋಲ್ಡನ್ ಪೀರಿಯಡ್ ಫಾರ್ ಕಲರ್ಸ್. ಆ್ಯಂಡ್ ಯಾವುದೇ ರಿಯಾಲಿಟಿ ಶೋ ಅವಶ್ಯಕತೆ ಇರಲಿಲ್ಲ ಫಾರ್ ದ್ಯಾಟ್ ಕೈಂಡ್ ಆಫ್ GRP. ಯಾವುದೇ ಗಿಮಿಕ್ಸ್ ಅವಶ್ಯಕತೆ ಇರಲಿಲ್ಲ ಫಾರ್ ದ್ಯಾಟ್ ಕೈಂಡ್ ಆಫ್ GRP. ಇಟ್ ವಾಸ್ ಪ್ಯೂರ್ ರೈಟಿಂಗ್ ಕಾಂಟೆಂಟ್. ಜನ ರೆಸ್ಪಾಂಡ್ ಮಾಡ್ತಿದ್ರು. ಇಲ್ಲಿ ಈ ವಾರ ಕಾಂಟೆಂಟ್ ಬರೀತಿದ್ರೆ ನೆಕ್ಸ್ಟ್ ವಾರ ಜನ ರೆಸ್ಪಾನ್ಸ್ ಸಿಗ್ತಿತ್ತು, ಕರೆಕ್ಟಾಗಿ, ವೆರಿ ಜೆನ್ಯೂನ್ ರೆಸ್ಪಾನ್ಸ್. And Zee was trying to overtake colors. What changed then? Oh, I mean, it's universal, va? Nobody can be on top all the time. Correct. No, I mean, in terms of the content ಅಲ್ಲಿ, ಈಗ ನೀವು ಹೇಳಿದ್ರಿ ಗೊತ್ತಾ, ಈಗ ಅಕ್ಕ ಆಗಿರ್ಬೋದು, ಅಗ್ನಿಸಾಕ್ಷಿ ಆಗಿರ್ಬೋದು, ಅಶ್ವಿನಿ ನಕ್ಷತ್ರವರೆಗೂ, ಲಕ್ಷ್ಮೀ ಬಾರಮ್ಮ ಆಲ್ಸೋ. ಆಮೇಲೆ ಇನ್ನೊಂದಿತ್ತು, ಮಂಗಳಗೌರಿ all next ನಿಮ್ದು ಇದಾದ್ಮೇಲೆ ಓ ಇಟ್ ಫೀಲ್ಸ್ ಲೈಕ್ ಸಾರಿ ಪುಟ್ಗೋರಿ ಆಲ್ಸೋ ವಾಸ್ ಅ ಪಾರ್ಟ್ ಆಫ್ ಪುಟ್ಗೋರಿ ವಾಸ್ ಆಲ್ಸೋ ಆಲ್ ದಿಸ್ ಗೋಲ್ಡನ್ ಪೀರಿಯಡ್. ಸೊ ಇವೆಲ್ಲ ಒಂದು ವರ್ಗಕ್ಕೆ ಸೇರುತ್ತೆ. ಒಂದು ವರ್ಗ ಅಂದರೆ ಒಂದು ಎರಾಕ್ ಸೇರುತ್ತೆ. ಆ್ಯಕ್ಚುಲಿ ಮೊನ್ನೆ ಇನ್ಸ್ಟಾಗ್ರಾಮ್ ರೀಲಲ್ಲಿ ನಾನೆಲ್ಲೋ ನೋಡಿದೆ, ಅಂದರೆ ಪ್ರಾಯಶಃ 2010 ಅಗ್ನಿಸಾಕ್ಷಿ ಅವ್ರು ಲೈಕ್ 2013 ಶುರುವಾಗಿ 2013 ಕರೆಕ್ಟ್. 2013 ಇಂದ ನಾನು ಮಾಡಿ 2019 ತನಕ 20 ವಿತೌಟ್ ಮೀ ಆಯಿತು. ಅದಾದಮೇಲೆ ಅಷ್ಟೇ ಮುಗಿಸಿ. ಇಮ್ಯಾಜಿನ್ ಒಬ್ಬ 12 ವರ್ಷದ ಹುಡುಗ ಅಥವಾ ಹುಡುಗಿ, ಸೊ 5th standard ಅಲ್ಲಿ ಇರ್ತಾಳೆ, ನೋಡ್ತಿರ್ತಾಳೆ. ಸೊ ನೌ ಇಮ್ಯಾಜಿನ್ ದೇ ವುಡ್ ಹ್ಯಾವ್ ಗ್ರೋನ್ ಅಪ್, ದೇ ವಿಲ್ ಬಿ ವರ್ಕಿಂಗ್, ದೇ ವಿಲ್ ಲೈಕ್ ದೇ ವಿಲ್ ಸೇ ಫಾರ್ ದೆಮ್ ದಟ್ ಈಸ್ ದಿ ಚೈಲ್ಡ್ಹುಡ್ ಸೀರಿಯಲ್ಸ್ ಫಾರ್ ದೆಮ್ ಇಫ್ ಯು ಲುಕ್ ಇಂಟು ಇಟ್. ಆಕ್ಚುಲಿ ಐ ಆಮ್ ಲೈಕ್ ವಾವ್ ಅನ್ಸುತ್ತೆ ನಮಗೆ, ಬಿಕಾಸ್ ಆಲ್ ದ ವ್ಯೂವರ್ಸ್ ಆರ್ ಫ್ಯಾನ್ಸ್ ಆರ್ ಕನ್ಸ್ಯೂಮರ್ಸ್ ಏನು ಬೇಕಾದ್ರೂ ಅನ್ಬೋದು ನೀವು, ಅಭಿಮಾನಿ ದೇವರುಗಳು, ಈಗೆಲ್ಲ they're all working, ಮದುವೆ ಆಗಿದ್ದಾರೆ, ಮಕ್ಕಳಿದೆ, they all come and they have the same excitement in their eyes. Same excitement, like ಗೊತ್ತಾಗ್ಬಿಡುತ್ತೆ. ಕೆಲವರು ಸುಮ್ಮನೆ ಓಕೆ ಈಸ್ ಅ ಪರ್ಸನಾಲಿಟಿ, ಒಂದು ಸೆಲ್ಫಿ ತಗೋಬೇಕು. ಆ್ಯಂಡ್ ಫ್ಯೂ ಪೀಪಲ್ ದೇ ವಾಚ್ಡ್ ಎವ್ರಿ ಎಪಿಸೋಡ್. ಆ್ಯಂಡ್ ದೇರ್ ಆರ್ ಕಪಲ್ ದ ನೆಕ್ಸ್ಟ್ ಜನರೇಷನ್ ಹೂ ಬಿಕಮ್ ಫ್ಯಾನ್ಸ್ ಆರ್ ಬಿಕಮ್ ಆರ್ ಕನ್ಸ್ಯೂಮರ್ಸ್. ಸೊ ಕನ್ವರ್ಷನ್ ಈಗ ಸ್ವಲ್ಪ ಕಮ್ಮಿ ಆಗಿದೆ. ಕನ್ವರ್ಷನ್ ಕಮ್ಮಿ ಆಗಿದೆ. ನೀವು ಕೇಳಿದ್ರೆ ಯಾಕೆ ಅದು ಹಿಟ್ಟಾಯಿತು ಅಂತ, ವಿ ಡೋಂಟ್ ನೋ ಟು ಬಿ ಆನೆಸ್ಟ್. ಬಟ್ ನನ್ನ ಅನಿಸಿಕೆ ಏನು ಅಂದರೆ, ಆ ಟೈಮಿಂದ ಸೀರಿಯಲ್ ಸ್ಟಾರ್ಟೆಡ್ ಲುಕಿಂಗ್ ಗ್ರ್ಯಾಂಡ್ ಅಂತ ನನಗನ್ಸಿದ್ದು. ಇಟ್ ಸ್ಟಾರ್ಟೆಡ್ ಲುಕಿಂಗ್ ಗ್ರ್ಯಾಂಡ್. ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಆಯಿತು, ಕಣ್ಣಿಗೆ ಅಂದ ಕಾಣಿಸೋಕೆ ಶುರುವಾಯಿತು. ಅದಕ್ಕಿಂತ ಮುಂಚೆ ಏನಾಗಿತ್ತು ಅಂದರೆ, ದೇರ್ ವಾಸ್ ನೋ ಕಾನ್ಸೆಪ್ಟ್ ಆಫ್ ಹೀರೋ ಹೀರೋಯಿನ್. ಓಕೆ, ಅದಕ್ಕೆ ಮುಂಚೆ ಕತೆ ಮೇಲೆ ಹೋಗ್ತಿತ್ತು. ಹೋಗ್ತಿತ್ತು. ಇದು ಕತೆನೇ,
ಸ್ವಲ್ಪ ಸಿನಿಮಾ ಕಾನ್ಸೆಪ್ಟ್, ಹೀರೋ ಹೀರೋಯಿನ್ ಲೀಡು, ಅವ್ರದ್ದು ಫೇಸ್ ಹಾಕೋಣ, ಹಾಕ್ಬಿಟ್ಟು ದೇರ್ ಇಸ್ ಸರ್ಟನ್ ಡ್ರಾಮಾ ಏನೋ ಇಟ್ ಇಸ್ ಕ್ರಿಯೇಟೆಡ್ ಕುಕ್ಡ್ ಅರೌಂಡ್ ಇಟ್ ಅಂತ. ಅದು ಎಲ್ಲೋ ಒಂದು ಕಡೆ ಆಡಿಯನ್ಸ್ಗೆ ಓಕೆ. ಥಿಯೇಟ್ರ್ ನೀವು ನೋಡಿ ಆ ಟೈಮಲ್ಲಿ ಥಿಯೇಟ್ರ್ ಗೋಯಿಂಗ್ ಆಡಿಯನ್ಸ್ ಕಮ್ಮಿ ಆಗಿದ್ರು. ಯು ಸಿಟ್ ಅಂಡ್ ಸಿ ದ ಸ್ಟಾಟ್ಸ್ ಪ್ರಾಪರ್ಲಿ. ಪೀಪಲ್ ವೇರ್ addicted to TV. Yeah, they were. And somewhere I felt cinema people hated us. No, you know what actually, when you guys came, no, ಅಂದರೆ ನಿಮ್ಮಿಂದ ಬಂದಾದ್ಮೇಲೆ ಇದನ್ನ ಉತ್ಪ್ರೇಕ್ಷೆ ಸುಮಾರು ಕಡೆ ಹೇಳಿದ್ದೀನಿ ನಾನು. ಆ್ಯಕ್ಚುಲಿ TV stars were bigger than the cinema stars. I mean, ನಾನು ಅದನ್ನ ಓಪನ್ ಆಗಿ ಹೆಂಗೆ ಹೇಳೋದು? No, it is true. It ಅಂದರೆ ಐ ಮೀನ್ ಬಿಗರ್ ಅಂದರೆ in terms of the reach wise, in terms of the, and I'm not kidding, the fandom was like that. Yeah, fandom was like that. I could not get out of my house without some kind of ಆ ಮಟ್ಟಿಗಿತ್ತು ಅವತ್ತು. ಮಿಡಲ್ ಆಫ್ ದ ನೈಟ್ ಐ ಯೂಸ್ ಟು ಹ್ಯಾವ್ ಪೀಪಲ್ ಔಟ್ಸೈಡ್ ಮೈ ಹೌಸ್ ಬ್ಯಾಂಗಿಂಗ್ ದ ಗೇಟ್. ಎಷ್ಟೊಂದು ಸಲ ಶೂಟಿಂಗ್ ಮುಗಿಸ್ಕೊಂಡ್ಬಂದಾಗ ಐ ವುಡ್ ಸಿ ಪೀಪಲ್ ಇನ್ ಫ್ರಂಟ್ ಆಫ್ ಮೈ ಹೌಸ್. ಐ ವುಡ್ ಟೇಕ್ ಯು ಟರ್ನ್ ಆ್ಯಂಡ್ ಗೋ ಆ್ಯಂಡ್ ಕಾಲ್ ಮಮ್ ಆ್ಯಂಡ್ ಸೇ ನಾನು ಸ್ವಲ್ಪ ಆಮೇಲೆ ಬರ್ತೀನಿ ನೋಡಿ ಅಂತ. ಅದೆಲ್ಲ ಆಗಿದೆ. ಬಟ್ ಇಟ್ಸ್ ಓಕೆ, ಇಟ್ಸ್ ಆಲ್ ದೇರ್. ಐ ಮೀನ್ ಎವ್ರಿಬಡಿ ಗೋಸ್ ಥ್ರೂ ದ್ಯಾಟ್. ಬಟ್ ಫಾರ್ TV ಆ ಮಟ್ಟಿಗೆ ಸಿಗೋದು ತುಂಬ ರೇರು. And it's, I guess I am very blessed, and I am still feeding off that, if I am being very honest. Can I be honest with you? Yeah. ಆ ಪ್ರಶ್ನೆಯಲ್ಲಿ ಆಗುವ ಮತ್ತು ಇವಾಗ ವಾಟ್ ಚೇಂಜ್ ಅಂತ ಬಂದಾಗ ನನಗೇನು ಅನಿಸುತ್ತೆ ಅಂದರೆ, ಆಫ್ ಲೇಟ್ ಓಕೆ ಎವ್ರಿಥಿಂಗ್ ಯು ಅಬ್ಸರ್ವ್ ಫ್ರಮ್ ಕಂಟೆಂಟ್ ಇನ್ ಟರ್ಮ್ಸ್ ಆಫ್ ದಿ ಒಂದು ಸೋಷಿಯಲ್ ಮೀಡಿಯಲ್ಲಿ ತೊಗೊಳ್ಳಿ, ಅಥವಾ ಒಂದು TV ತೊಗೊಳ್ಳಿ, ಅಥವಾ ಒಂದು ರಿಯಾಲಿಟಿ ಶೋಲ್ಲಿ ತೊಗೊಳ್ಳಿ, ಎಲ್ಲ ತೊಗೊಂಡ್ರು ಒಂದು ನೆಗೆಟಿವಿಟಿ ಸೆಲ್ಸ್ ಫಾಸ್ಟ್ ಅಂತ ಹೇಳ್ತಾರೆ. ನೆಗೆಟಿವ್ ಥಿಂಗ್ ಸೆಲ್ಸ್ ಫಾಸ್ಟ್. This is the era of negativity. See, you see all the big stars kind of doing films, all portraying. I'm not saying it's wrong. Trend ಅಷ್ಟೇ. ಅದು ಟ್ರೆಂಡ್ ಅಷ್ಟೇ. ಅದು ಒನ್ ಟೈಮಲ್ಲಿ ಅನ್ನೋ ಟೈಮಲ್ಲಿ ಆದರ್ಶ ಪುರುಷ, ವಿಷ್ಣು ಸರ್ ಟೈಮಲ್ಲಿ ಆದರ್ಶ ಒಂಥರ ಯಜಮಾನ ಫುಲ್ ಆ ಥರ ಬಂದ್ರು ಅಲ್ಲಿ ಬಂಗಾರದ ಮನುಷ್ಯ ಟೈಪ್ಸ್ ಎಲ್ಲ ಇತ್ತು. ಅಂದ್ರೆ ಮನುಷ್ಯ ಹೀಗಿರಬೇಕು, ಈ ಥರ ಜೀವನ, ಐಡಿಯಲ್ ಮ್ಯಾನ್. ಇವಾಗ ಹಂಗಲ್ಲ. ಟಾಕ್ಸಿಕ್. ಐ ಮೀನ್ ನಾಟ್ ಸಿನಿಮಾ ಟಾಕ್ಸಿಕ್ ಬಗ್ಗೆ ಮಾತಾಡಿಲ್ಲ, ದ ವರ್ಡ್ ಟಾಕ್ಸಿಕ್ ಬಗ್ಗೆ. ಐ ಮೀನ್ ದಟ್ ಈಸ್ ಹೌ ಇಟ್ ಈಸ್. ಅಂದರೆ ಅನ್ಫಾರ್ಚುನೇಟ್ಲಿ ಇದು ರಾಕ್ ಸ್ಟಾರ್ ಫಿಲಮಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ, ನೆಗೆಟಿವ್ ಸೆಲ್ಸ್ ಅಂತ. ತುಂಬ ಚೆನ್ನಾಗಿದೆ ಅದು. ರಣಬೀರ್ ಕಪೂರ್ ಆ ಟೈಮಲ್ಲಿ ಇಮ್ತಿಯಾಜಲ್ಲಿ ಸುಮ್ಮನೆ ಬರ್ದಿಲ್ಲ ಯಪ್ಪ ಆ ಡೈಲಾಗ್ಸ್ನೆಲ್ಲ. ಅವಾಗ ಹಿ ನ್ಯೂ ದ ವರ್ಲ್ಡ್ ಇಸ್ ಗೋಯಿಂಗ್ ಇನ್ ದಿಸ್ ಡೈರೆಕ್ಷನ್ ಅಂತ. ಯು ಸಿ ನೌ every guy who wants to launch himself, he wants some blood in himself, he wants to have a cigarette in his mouth. I'm not saying it's wrong, even I like it, it's fancy. But somehow audience are liking that. Audience like ಇಷ್ಟಪಡ್ತಿದ್ದಾರೋ ಅಥವಾ ನಾವು ಆಡಿಯನ್ಸ್ಗೆ ಅದನ್ನ ಫೀಡ್ ಮಾಡ್ತಿದ್ದೀವೋ ನಮ್ಗೆ ಗೊತ್ತಿಲ್ಲ. ಅದು ಸರ್ವೆ ಮಾಡಿದ್ರೆ ಗೊತ್ತಾಗೋದು, ಅಥವಾ ಆಡಿಯನ್ಸ್ ಕೇಳಿದ್ರೆ ಗೊತ್ತಾಗೋದು. ಟು ಬಿ ಆನೆಸ್ಟ್, ಐ ಡೋಂಟ್ ನೋ. There are missing links there. No, agreed. See, when it comes to Bigg Boss only ತಗೊಳ್ಳಿ, till season 8 or 9, okay, 9, 10, 11, 12, correct, 9 ವರ್ಗೂ ತೊಗೊಂಡ್ರು, the whole approach to that season was completely ಬೇರೆ ಥರನೇ ಇತ್ತು. ಅಂದರೆ ಒಂಥರ ಕೈಂಡ್ ಆಫ್ ಲಿಟಲ್ ಪಾಸಿಟಿವಿಟಿ ಜಾಸ್ತಿ ಇದ್ದಿದ್ದು ಆ ಥರ ಇತ್ತು. ಲಾಸ್ಟ್ 3 ಸೀಸನ್ನ ತೊಗೊಂಡ್ರೆ ದಿ ಪೋರ್ಟ್ರೇಯಲ್ ಅಂದರೆ ಹೋಗ್ತಾ ಬಿಗ್ ಬಾಸ್ ಸೀಸನ್ ಲೈಕ್ ದಿ ವ್ಯೂವರ್ಶಿಪ್ ಹೆಮ್ಮರವಾಗಿ ಬೆಳೆದು ಬಿಟ್ಟಿದೆ ಇವತ್ತು ಅಂತ ಹೇಳ್ತಾರೆ. ಬಟ್ ಜೊತೆಗೂ ಕನ್ಸಂಪ್ಷನ್ ನೋಡಿಕೊಂಡಾಗ ಇದು ಇರಲಿಲ್ಲ ನಾವು ನೋಡಿದಾಗ ಅಂತ ನನಗನ್ಸುತ್ತೆ. ಆ ಟೈಮಲ್ಲಿ ನೋಡಿದಾಗ ಅಂದರೆ ಈಗ ಒಂದು ಸೀಸನ್ 6 ಸೀಸನ್ 5. ಹೌ ಯು ಕ್ಯಾನ್ ಜಡ್ಜ್ ಅ ಶೋ ಇಸ್ ಬೇಸ್ಡ್ ಆನ್ ದ ಪ್ರೊಮೋ ಕಟ್ಸ್. ಕರೆಕ್ಟ್. ಆಯಿತಾ, ನಿಮ್ಮ ಪ್ರೊಮೋ ಕಟ್ಸ್ನ ಎಲ್ಲ ಪ್ರೊಮೋ ಕಟ್ಸ್ ಒಂದು ಸೀಸನ್ದು ಎಲ್ಲ ಪ್ರೊಮೋ ಕಟ್ಸ್ ತೆಗೆದು ಒಂದು ಕಡೆ ಹಾಕಿ, ನೆಕ್ಸ್ಟ್ ಸೀಸನ್ದು ಎಲ್ಲ ಪ್ರೊಮೋ ಕಟ್ಸ್ ಒಂದು ಕಡೆ ಹಾಕಿ, ಅಲ್ಲಿ ಗೊತ್ತಾಗುತ್ತೆ ವಾಟ್ ಈಸ್ ಡಿಫೈನಿಂಗ್ ದ ಶೋ ಅಂತ. ಸೊ ಯು ಸಿ ದ ಪ್ರೊಮೋ ಕಟ್ಸ್ ಅಲ್ವಾ. ಇಟ್ಸ್ ಆ್ಯಂಡ್ ಆಡಿಯನ್ಸ್ಗೆ ಹೇಗೆ ಅಡಿಕ್ಟ್ ಆಗ್ತಿದ್ದಾರೆ ಅದಕ್ಕೆ. ಆ ಪ್ರೊಮೋ ಕಟ್ಸಲ್ಲಿ ದೇ ಫೀಡಿಂಗ್ ಆಫ್ ಇದು ನಾವು ಕೊಡ್ತಿದ್ದೀವಿ ಅಂತ. ಅಲ್ಲ, ಅದ್ರ ಜೊತೆಗೆ ಆಡಿಯನ್ಸ್ ಅಡಿಕ್ಷನ್ನು ಈ ಸೀಸನ್ ಅಂತೂ ಅಫ್ಕೋರ್ಸ್ ಮನೆ ಒಳಗಡೆ ಇರೋಂಥದ್ದು ಬೇರೆ, ಹೊರಗಡೆ ನಡೆದಂಥ ಸೀನ್ಸ್ಗಳೇ ಬೇರೆ. ಅಂದರೆ ಆಬ್ವಿಯಸ್ಲಿ ಈಗ ಪ್ರಥಮ್ ಗೆದ್ದಾಗ, ಅಂದರೆ ಇಟ್ಸ್ ಓನ್ಲಿ ಫಾರ್ ದ ಕಾನ್ವರ್ಸೇಷನ್ ಐಮ್ ಪ್ರಥಮ್ ಗೆದ್ದಾಗಲೂ ಅದೇ ಥರ ಇತ್ತು. ಅಂದರೆ ಪ್ರಥಮ್ ವಾಸ್ ಆಲ್ಸೋ ವೆರಿ ಲೌಡ್, ತುಂಬ ಯಾವ ಥರ ಪೋರ್ಟ್ರೇಯಲ್ ಮಾಡಿದ್ದಾರೆ, ಜನ ಪ್ರಥಮ್ ಗೆಲ್ಲೇಬೇಕು ಅನ್ನೋ ಥರ ಎಲ್ಲ ಇತ್ತು ಅಂತ. ಬಟ್ ಆ ಒಂದು ಟೈಮ್ ಆಗೋದಕ್ಕೂ ಈಗ ಗಿಲ್ಲಿ ಗೆದ್ದಿದ್ದಕ್ಕೂ ಕೂಡ ಆದಾಗ ಹೊರಗಡೆ ಗಿಲ್ಲಿ ಒನ್ ಎಸ್ಟರ್ಡೇ. Oh, nice. Gilly won. I mean, it was obvious, because it looked like it. Yeah. So,
ಅದು ಗೆದ್ದಾಗ ಹೊರಗಡೆ ಜನರ ರಿಯಾಕ್ಷನ್ಸ್ಗಳು, ಪ್ರತಿಕ್ರಿಯೆಗಳು, ಅಂದರೆ ಗೆಲ್ಲೇಬೇಕು ಅಂದರೆ ಇಟ್ ಈಸ್ ಲೈಕ್ ಈ ಹ್ಯಾಸ್ ಟು ವಿನ್. ಸಿ, ಗೆಲ್ಲಬೇಕು ಅನ್ನೋದು ಬೇರೆ, ಗೆಲ್ಲೇಬೇಕು ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ವ್ಯತ್ಯಾಸ ಇದೆ, ಹೌದು. ಅಂದರೆ ಅದು ಅದೇ ಥರ ಅದನ್ನು ನೋಡಿದೆ. ಮೀಡಿಯಾಗೆ ಎಷ್ಟು ಪವರ್ ಇದೆ ಅಂತ ಹಾ, ಎಷ್ಟು ಪವರ್ ಇದೆ, ಎಷ್ಟು ನಾವು ಅಂದರೆ ಹೌ ಯು ಕ್ಯಾನ್ ಇನ್ಫ್ಲೂಯೆನ್ಸ್ ಪೀಪಲ್. ಕರೆಕ್ಟ್, ಟ್ರೂ. ಹೌ ಯು ಕ್ಯಾನ್ ಇನ್ಫ್ಲೂಯೆನ್ಸ್ ಅನ್ನೋದು. ಸಿ, ದಿಸ್ ಇಸ್ ವೇರ್ ಕಮಿಂಗ್ ಬ್ಯಾಕ್ ಬಂದಾಗ ಈ ನೀವು ಮಾಡ್ತಾ ಇದ್ದಂಥದ್ದು ಸೀರಿಯಲ್ಗಳದ್ದು ಕೂಡ ಆ ಟೈಮಲ್ಲಿ ತೊಗೊಂಡಾಗ, ಈಗ ಅಗ್ನಿಸಾಕ್ಷಿ ಮಾಡಿದಾಗ ಲೈಕ್ ಯು ಸೆಡ್ ಒಂದು ರೊಮ್ಯಾನ್ಸ್ ಅಂತಾನೆ ವಿ ಸ್ಟಾರ್ಟೆಡ್ ದ ಕಾನ್ವರ್ಸೇಷನ್ ಫ್ರಮ್ ದೇರ್. ಆಗ ಆ್ಯಂಡ್ ಯು ಸೆಡ್ ನಂಗೆ ವಲ್ಗ್ಯಾರಿಟಿ ಇರಲಿಲ್ಲ ಅಂತ ಹೇಳಿದ್ವಿ. ಕರೆಕ್ಟ್. ಆ ರೊಮ್ಯಾನ್ಸಲ್ಲೂ 5 ವರ್ಷ ಸಸ್ಟೈನಿಂಗ್, ಇಟ್ಸ್ ನಾಟ್ ವೀಕ್ಲಿ ಎಪಿಸೋಡ್, ಎವ್ರಿ ಡೇ ಎಪಿಸೋಡ್, ಮಂಡೇ ಟು ಫ್ರೈಡೇ. ಸೊ ಸ್ಪೆಷಲ್ ಎಪಿಸೋಡ್ಸ್ ಒಂದೊಂದ್ಸಲ ವೀಕೆಂಡು ಹೋಗೋದು ಅಂತ ಅನ್ಕೊಂಡ್ರು. ನಿಮ್ಗೆ 5 ವರ್ಷದವರೆಗೂ ಟು ಹೋಲ್ಡ್ ದ ಕ್ಯೂರಿಯಾಸಿಟಿ ಆ್ಯಂಡ್ ಆ ಸಸ್ಟೈನಬಿಲಿಟಿ ಮಾಡಬೇಕು. ಆ್ಯಂಡ್ ಜನರಿಗೂ ಎಲ್ಲೂ ಮುಜುಗರ ಆಗಬಾರ್ದು. ದೇ ಶುಡ್ ಆಲ್ಸೋ ಫಾಲ್ ಇನ್ ಲವ್ ವಿತ್ ದ ಕ್ಯಾರೆಕ್ಟರ್ಸ್ ಅನ್ನೋದಿರುತ್ತಲ್ಲ. ಇಟ್ಸ್ ನಾಟ್ ಈಸಿ. ಸೊ ಹಾಗಾಗಿ ಈಗೇನಾಗ ಗೊತ್ತೆ, ನಿಮ್ಗೆ ಎಲ್ಲದಕ್ಕೂ ಶೆಲ್ಫ್ ಲೈಫ್ ತುಂಬ ಕಮ್ಮಿ ಆಗೋಗ್ತಿದೆ ಅನ್ಸುತ್ತೆ. ಈಗ ನಾವು ಮಾಡಿದ್ರು ನಿಮಗೆ ಅಬ್ಬಬ್ಬ ಅಂದ್ರೂ ಇಟ್ ಈಸ್ ಸೋ ಫಾಸ್ಟ್ ಅಂತಾನೆ ಇದನ್ನ 1 ವರ್ಷದಲ್ಲಿ ನಾನು ರ್ಯಾಪ್ ಅಪ್ ಮಾಡ್ಬಿಡೋಕ್ಕಾಗುತ್ತೆ. ಕೆಲವೊಂದ್ಸಲಿ ಸೀರಿಯಲ್ಗಳು ಯಾವಾಗಲೂ ಶುರು ಮಾಡಿರ್ತಾರೆ, ಹಿಂಗೆ ಕಂಡ್ಬಿಟ್ಟು ಕಣ್ತಿಗೆ 1 year 1.5 years ಶೆಲ್ಫ್ ಲೈಫ್. ಇವಾಗ ಅದ್ರ ಮೇಲೆ ಹೋಯ್ತು ಅಂದರೆ ಇಟ್ಸ್ ಐದರ್ ದ ಪ್ರೊಡಕ್ಷನ್ ಆನ್ ದ ಚಾನಲ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಅಥವಾ ಇಟ್ಸ್ ರೆಸ್ಪಾಂಡಿಂಗ್ ಟು ಅ ಸರ್ಟನ್ ಎಕ್ಸ್ಟೆಂಟ್ ಐದರ್ ಆನ್ OTT ಆರ್ ಆನ್ ಸ್ಯಾಟಲೈಟ್ ಅಂತ ಇರ್ಬೋದು ಅಷ್ಟೇ. ಬಟ್ ಏನೇ ಇದ್ರೂ ಕ್ರೇಜ್ ಬರ್ತಾ ಇಲ್ಲ ಆಡಿಯನ್ಸ್ಗೆ, ವಿಚ್ ಇಸ್ ವೆರಿ ಸ್ಯಾಡ್. ಐ ಮೀನ್, ಐ ವಾಂಟ್ ಆಡಿಯನ್ಸ್ ಟು ಬಿ ಕ್ರೇಜಿ ಅಬೌಟ್ ಸೀರಿಯಲ್ಸ್, ಆ್ಯಂಡ್ ನಾನು ಒಬ್ಬನ ಕೈಯಿಂದ ಸಾಧ್ಯ ಇಲ್ಲ. ಐ ಮೀನ್, ವಿ ಕೆನ್ ನಾಟ್ ಡೂ ಇಟ್ ಅಲೋನ್. ಇಟ್ ಹ್ಯಾಸ್ ಟು ಬಿ ಅ ಟೀಮ್ ವರ್ಕ್. ಲೈಕ್ ಹೌ ನೀವು ಹೇಳಿದ್ರಿ, ಆ ಟೈಮಲ್ಲಿ ಜನ ಏನು ಇನ್ಫ್ಲೂಯೆನ್ಸ್ ಆಗೋರು, ಪಾಸಿಟಿವಿಟಿ ಇನ್ಫ್ಲೂಯೆನ್ಸ್ ಆಗೋರು ತುಂಬ. ಆ್ಯಂಡ್ ದೆನ್ ಇವಾಗ ಜನ ಏನು ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ, ಯು ಸೆಡ್ ನೋ, ಅವ್ರು ಗೆಲ್ಲೇಬೇಕು. ಎಷ್ಟು ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ. ಲೈಕ್ ದ ವರ್ಲ್ಡ್, ದೇರ್ ಇಸ್ ಅ ಬಿಲೀಫ್ ದಟ್ ದ ವರ್ಲ್ಡ್ ಇಸ್ ರನ್ ಬೈ ಸರ್ಟನ್ ಇಲ್ಯುಮಿನಾಟೀಸ್ ಅಂತಾರೆ. ಇಲ್ಯುಮಿನಾಟೀಸ್ ಅದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಗೊತ್ತಿಲ್ಲ, ಅದು ಬಿಡಿ. ಇಟ್ಸ್ ಏನಂತಾರೆ, ಅದೊಂದು ಜಸ್ಟ್ ಕುಕ್ಡ್ ಅಪ್ ಥಿಯರಿ ಅಂತ ಅಂದ್ಕೊಳ್ಳೋಣ. ಬಟ್ ದ ಆಬ್ವಿಯಸ್ ಥಿಂಗ್ ಇಸ್ ಸರ್ಟನ್ ಬಿಗ್ ಕಂಪನೀಸ್ ರನ್ ಬೈ ಸರ್ಟನ್ ಫ್ಯಾಮಿಲೀಸ್, ಅದಂತೂ ಸತ್ಯ. ಆ್ಯಂಡ್ ಇವರು ನಮ್ಮ ಪ್ರಪಂಚದ ಹಣೆ ಬರ ಡಿಸೈಡ್ ಮಾಡೋರು. ಆ್ಯಂಡ್ ಅವ್ರು ಏನು ಪ್ಲ್ಯಾಂಟ್ ಮಾಡಬೇಕು ವೆನ್ ಇಟ್ ಕಮ್ಸ್ ಟು ನಾವು ಜನಗಳು ಏನು ತಿನ್ನಬೇಕು, ಬ್ರೇಕ್ಫಾಸ್ಟ್ ಇಂಪಾರ್ಟೆಂಟೇ ಇಲ್ಲ, ಲಂಚ್ ಇಂಪಾರ್ಟೆಂಟೇ ಇಲ್ವಾ, ಅಥವಾ ಡಿನ್ನರ್ ಇಂಪಾರ್ಟೆಂಟೇ ಇಲ್ವಾ? ಬಿಕಾಸ್ ಬ್ರೇಕ್ಫಾಸ್ಟ್ಗೆ ಯಾವುದೋ ಒಂದು ಪ್ರಾಡಕ್ಟ್ ಅವರು ಲಾಂಚ್ ಮಾಡ್ತಾರೆ, ಆ್ಯಂಡ್ ಇವೆಂಚುಲಿ ಇನ್ ದ ಸ್ಪ್ಯಾನ್ ಆಫ್ 50 years ಒಂದು ರೋಗ ಬೆಳೆಯುತ್ತೆ, ಆ ರೋಗಕ್ಕೆ ಒಂದು ಔಷಧಿ ಕ್ರಿಯೇಟ್ ಮಾಡ್ತಾರೆ, ಅದು ಜನಕ್ಕೆ ರೀಚ್ ಆಗಬೇಕು. ಇಟ್ಸ್ ಆಲ್ ಸೈಕಲ್, ಬಿಸ್ನೆಸ್. ಅದೇ ಥರ ನಮ್ಮ ಟೆಲಿವಿಷನಲ್ಲೂ ಮೇಲಿರೋರು ಕುತ್ಕೊಂಡು ಡಿಸೈಡ್ ಮಾಡಬೇಕು, ನಾವೇನು ಜನಕ್ಕೆ ನಾವು ಫೀಡ್ ಮಾಡಬೇಕು ಅಂತ. ಬಟ್ ಅವ್ರಿಗೆ ಆ ಥರ ಮಾಡಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಸ್ ಯಾಕೆ ಬಂದಿಲ್ಲ ಅನ್ಸುತ್ತೆ? ನನಗೆ ಗೊತ್ತಿಲ್ಲ, ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ನೀವು ಏನು ಫೀಡ್, ಯು ಆರ್ ವಾಟ್ ಯು ಈಟ್ ಅಲ್ವಾ? ಹಾಂ, ಈಗ ನನ್ನ ತಾಯಿಗೆ ಕಂಪ್ಲೀಟ್ ಶಕ್ತಿ ಇದೆ, ನನ್ನ ಈ ಮಟ್ಟಿಗೆ ಬೆಳೆಸಿದ್ದಾರೆ ಅಂದರೆ ಅವ್ರ ಕೈ ತುತ್ತು ಏನು ಕೊಟ್ಟಿದ್ದಾರೆ ನನಗೆ. ನಾನು ಆಡಿಯನ್ಸು, ನನ್ನ ತಾಯಿ ಒಂದು ಆರ್ಗನೈಸೇಷನ್ ಅಂತ ಅಂದ್ಕೊಳ್ಳೋಣ. ಹಾಗೆ ಜನ ಆ್ಯಂಡ್ ಆರ್ಗನೈಸೇಷನ್ ಚಾನಲ್ಸ್ ಏನು ನೀವು ಫೀಡ್ ಮಾಡ್ತೀರಾ ಅದನ್ನ ಅವ್ರು ತೊಗೋತಾರೆ. ಆಯಿತಾ? ಕೆಲವೊಂದು ಸಲ ಫೀಡ್ ಮಾಡಿದ್ದು ತೊಗೊಳ್ದೇ ಇರ್ಬೋದು. ಹಾಗಂತ ಓಕೆ ಇದನ್ನು ತೊಗೊಳ್ತಾ ಇಲ್ವಾ, ಒಳ್ಳೆ ಬೇಳೆ ಸಾರು ಅನ್ನ ಪಲ್ಯ ತಿಂತಾ ಇಲ್ವಾ, ಆಯ್ತೇನೋ ಒಂದು ಜಂಕ್ ಕೊಟ್ಬಿಡು, ಹಾಗಂತ ಬರೀ ಜಂಕೇ ಕೊಡ್ತಿರೋದಾ? ದಟ್ ವಿಲ್ ಓನ್ಲಿ ವರ್ಕ್ ಓನ್ಲಿ ಒನ್ಸ್ ವರ್ಕ್ ಆಗುತ್ತೆ. ಸಿ, ಜಂಕ್ ಯಾವಾಗಲೂ ವಾರ ಕರೆಕ್ಟ್ ಇಲ್ಲ, ಕಾಯಿಲೆ ಬರುತ್ತೆ ತಾನೇ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಕೆಲವೊಂದು ಸಲ ಫೋರ್ಸ್ ಮಾಡಬೇಕು ಆಡಿಯನ್ಸ್ಗೆ, ಒಳ್ಳೆ ತಿನ್ನಿ ಒಳ್ಳೆ ತಿನ್ನಿ ಒಳ್ಳೆ ತಿನ್ನಿ. ದೇಸೆ ಏನಂತಾರೆ ಹೇಳ್ಬೋದು ಇನ್ಸ್ಟಿಟ್ಯೂಷನ್ಸು, ಇಟ್ ಕ್ಯಾನ್ ಬಿ ಫ್ರೀಡಮ್ ಆಫ್ ಚಾಯ್ಸ್, ಫ್ರೀ ವಿಲ್ ಪ್ರಪಂಚದ್ದು, ನಾವೇ ಬೇಕಾದ್ರೆ ಚೇಂಜ್ ಮಾಡಲಿ ಅಂತ. ಬಟ್ ದಿಸ್ ಇಸ್ ದೇರ್ ನೋಸ್ ವೆರಿ ಪವರ್ಫುಲ್. ಈಗ ಎಲ್ಲರೂ ಸೀರಿಯಲ್ಸ್ನ ಆಗಿರ್ಬೋದು, ಎನಿ ಕಾಂಟೆಂಟ್ನ ಕನ್ಸ್ಯೂಮ್ ಮಾಡ್ತಿರೋದೇ ಫೋನಲ್ಲಿ. ಆ್ಯಂಡ್ ಫೋನಲ್ಲಿ ಇಟ್ ಇಸ್ ನಾಟ್ ದ ಲಾಂಗ್ ವೀಡಿಯೋಸ್, ಇಟ್ ಇಸ್ ದ ಶಾರ್ಟ್ ವೀಡಿಯೋಸ್. ಶಾರ್ಟ್ ವೀಡಿಯೋಸೇ ಇನ್ಫ್ಲೂಯೆನ್ಸ್ ಮಾಡೋದು ಲಾಂಗ್ ನೋಡೋಕ್ಕೆ. ಅಬ್ಸಲ್ಯೂಟ್ಲಿ ಕರೆಕ್ಟ್ ಅಲ್ವಾ? ಡು ಯು ಥಿಂಕ್ ಇಟ್ಸ್ ಆಲ್ ಅ ಪ್ರಾಪರ್ ಇಕೋಸಿಸ್ಟಮ್ ಚೈನ್ ಇದು? ಬಟ್ ಸಮ್ವೇರ್ ಐ ಫೀಲ್ ದೊಡ್ಡವರು ಜವಾಬ್ದಾರಿಗಳು ತೊಗೋಬೇಕು, ಇದು ನನ್ನ ಅನಿಸಿಕೆ. ಬಟ್ ಅವ್ರಿಗೆ ದೇ ಹ್ಯಾವ್ ದೇರ್ ಓನ್, ಇಟ್ಸ್ ಅ ಬಿಸ್ನೆಸ್ ಟು ರನ್ ಅಲ್ವಾ? ಅಲ್ಟಿಮೇಟ್ಲಿ ಇಟ್ಸ್ ಅ ಬಿಸ್ನೆಸ್ ಇಂಪಾರ್ಟೆಂಟು, ದುಡಿಮೆ ಇಂಪಾರ್ಟೆಂಟು, ದುಡ್ಡು ಇದ್ರೇ ಸಂಸ್ಥೆ ನಡೆಸ್ಬೋದು ಅಂತ ಅವರೇ ಇದು. ಬಟ್ ಸಮ್ವೇರ್ ವಿ ಕ್ಯಾನ್ ಕಮ್ ಟು ಮಿಡ್ ಗ್ರೌಂಡ್ ಅಂತ ನನ್ನ ಅನಿಸಿಕೆ.
ಐ ಥಿಂಕ್ ಇವನ್ ದೇ ವಿಲ್ ಹ್ಯಾವ್ ದೇರ್ ಓನ್ ವಾಟ್ ಯು ಕಾಲ್ ಪ್ಯಾರಾಮೀಟರ್ಸ್ಗಳಿರುತ್ತೆ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಒಂದು ಪ್ರೆಷರ್ ಇರುತ್ತೆ. ಯಾ ನಂಬರ್ ಪ್ರೆಷರ್ಸ್. Number pressure, Papa. I see them every Thursday. They go crazy. ಐ ಮೀನ್ ಕೆಲವೊಂದ್ಸಲ ಬೇಜಾರಾಗ್ಬಿಡುತ್ತೆ, ಅಯ್ಯೋ ನಮ್ಮ ಜೀವನ ಅಷ್ಟು ಆರಾಮಿದೆ ಅಂತ ಅನಿಸ್ಬಿಡುತ್ತೆ, ಅಷ್ಟೊಂದು ಪ್ರೆಷರ್ ಟಾಪಿಂದ. ಈಗ ಮೊನೋಪಲಿ ಆಲ್ಮೋಸ್ಟ್ ಆಗ್ತಿದೆ. ಸ್ಟಾರು ಮತ್ತು ಕಲರ್ಸ್ ವೈಕಾಮ್ ತೊಗೊಂಡಾಯಿತು, ಝೀ ಒಂದಿದೆ, ಆಮೇಲೆ ಈ ಕಡೆ ಸಂದು ಒಂದಿದೆ, ಅದೇ ಉದಯ. ನನ್ನ ಪ್ರಕಾರ ಹೋಗ್ತಾ ಹೋಗ್ತಾ ಎಲ್ಲ ಒಂದಾಗ್ಬಿಡುತ್ತೆ. ನಿಮಗೆ ಆ ಟೈಮಲ್ಲಿ ಈಗ ಥರ್ಸ್ಡೇಸ್ ನಿಮಗೂ ಪ್ರೆಷರ್ ಇರ್ತೈತೆ ಆಸ್ ಅನ್ ಆ್ಯಕ್ಟರ್? ಇಲ್ಲ, ವಿ ನೆವರ್ ಥಾಟ್ ಆಫ್ TRP, ನಿಜ ಹೇಳಬೇಕು ಅಂದರೆ. ನಿಮ್ಗೆ ಅದು ನಮ್ಮ ತಲೆಗೆ ಬರಲಿಲ್ಲ ನಿಜ ವಿ ವರ್ ಎಂಜಾಯಿಂಗ್. ವಿ ಎಂಜಾಯ್ಡ್ ಫಸ್ಟ್ 6 months. ಪಾತ್ರಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಆಯಿತು. ಅದಾದಮೇಲೆ ಸ್ಲೋವಾಗಿ ನಮ್ಗೆ ಗೊತ್ತಿಲ್ದಂಗೆ ಬ್ಲೆಂಡ್ ಆಗೋಕ್ಕೆ ಶುರು ಆಗ್ತೀವಿ. ಆ್ಯಂಡ್ ದೆನ್ ದ ಟೀಮ್ ಚೆನ್ನಾಗಿತ್ತು. ಆ್ಯಂಡ್ ಶೋಗೆ ಏನೇನು ಬೇಕೋ ಚಾನಲ್ಸ್ ಅಷ್ಟೇ ಸಪೋರ್ಟ್ ಮಾಡ್ತಿದ್ರು. ಆ್ಯಂಡ್ ವಿ ಸ್ಟಾರ್ಟೆಡ್ ಎಂಜಾಯಿಂಗ್. ವಿ ನೆವರ್ ಫಾರ್ ಒನ್ ಡೇ, ನಾಟ್ ಇವನ್ ಒನ್ ಡೇ, ಐ ಸ್ವೇರ್ ಆನ್ ಮೈ ಮಾಮ್, ನೆವರ್ ಫಾರ್ ಒನ್ ಡೇ ವಿ ಥಾಟ್ ಆಫ್ TRP. ಆ ಶೋ ಆದಮೇಲೆ ನೆಕ್ಸ್ಟ್ ಶೋ ನಾನು ಥಿಂಕ್ ಮಾಡೋಕ್ಕೆ ಶುರು ಮಾಡಿದೆ. I took somewhere, I felt ನಾವೆಲ್ಲ we took it for granted because we did not know what was less ಅವಾಗ. 5 ವರ್ಷ ಆದಮೇಲೆ ಈ ನಿಂತಿದ್ದಂದ್ರೆ ನಿಲ್ಲಿಸ್ಬೇಕು ಅಂತ ಹೇಗೆ ಡಿಸಿಷನ್ ಬಂದಿದ್ದು? ಅಥವಾ ಇಸ್ ಇಟ್ ಲೈಕ್ ಓಕೆ ರೀಚ್ ಟು ದ ಪಿನಿಕಲ್? ನೋ, ಆಡಿಯನ್ಸೇ ಹೇಳ್ತಾರಲ್ಲ, ಆಡಿಯನ್ಸ್ಗೆ ಗೊತ್ತಾಗ್ಬಿಡುತ್ತೆ. ಹೇಗೆ ಗೊತ್ತಾಯ್ತು ಅಂದರೆ ಇನ್ ಟರ್ಮ್ಸ್ ಆಫ್ ದ ರೆಸಿಪ್, ಸಾಕಪ್ಪ ಸಾಕು ಅಂತಿರ್ತಾರೆ, ಬಟ್ ಆದ್ರೆ ಅದನ್ನ ರಬ್ಬರ್ ಥರ ಎಳೆದು ಅನ್ಫಾರ್ಚುನೇಟ್ಲಿ ಏನಾಗ್ಬಿಡುತ್ತೆ, ಹೋಗ್ತಾ ಹೋಗ್ತಾ ವಿ ಟೇಕ್ ದ ಬ್ರಂಟ್, ದಿ ಆ್ಯಕ್ಟರ್ಸ್. ಬಿಕಾಸ್ ಆಚೆ ಆಡಿಯನ್ಸ್ಗೆ ಕಾಣಿಸೋದು ನಾವೇ. ಅವ್ರ ಪ್ರಕಾರ ಐ ಆಮ್ ಸಿದ್ಧಾರ್ಥ್, ನೀನು ಯಾಕಪ್ಪ ಕಂಡುಹಿಡಿತಲ್ಲ ಅಂತ ಪಾಪ ಇನ್ನಸೆಂಟ್ ಪೀಪಲ್ ಕೇಳ್ತಾರೆ. ಬಟ್ ಆಬ್ವಿಯಸ್ಲಿ ಇವಾಗೆಲ್ಲ ಚೇಂಜ್ ಆಗಿದೆ, ಆಡಿಯನ್ಸು ಚೇಂಜ್ ಆಗಿದ್ದಾರೆ. ಬಿಕಾಸ್ ದೇ ನೋ ಬೇರೆ ಯಾರೋ ಬರೀತಾರೆ, ಡೈಲಾಗ್ಸನ್ನ ಯಾರೋ ಬರೀತಾರೆ, ಆಮೇಲೆ ಇನ್ಯಾರೋ ಡೈರೆಕ್ಟ್ ಮಾಡ್ತಾರೆ, ಹಾಗಾಗಿದೆ. ಸೊ ಏನು ಅಷ್ಟೊಂದು ಸಮಸ್ಯೆ ಇಲ್ಲ ಇವಾಗ. ಬಟ್ ಅವಾಗಂತೂ ಚಾನ್ಸೇ ಇಲ್ಲ. ಹೋಗಿ ಕಂಡುಹಿಡಬೇಕು, ಆ ಅಮ್ಮನೇ ತೊಂದರೆ ಕೊಡ್ತಿರೋದು, ಹಿಡ್ಕೋ ಅಂತ ನನಗೆ ಹೇಳೋರು, ಫುಲ್ ಕನ್ವಿಕ್ಷನಲ್ಲಿ ಹೇಳೋರು. ದಾರಿಯಲ್ಲಿ ಸಿಕ್ಕಿದ್ರೆ ಎಲ್ಲೋದ್ರು ಅಲ್ಲಿ. ಆಮೇಲೆ ಸರಿ ಅಮ್ಮ ಮಾಡುವ ಅಂತ. ಆ್ಯಂಡ್ ಅವಾಗ ಬಂದಾಗ ಅಂದರೆ ಲೈಕ್ ಓಕೆ ಒಂದು ಈ ಮಟ್ಟಿಗೆ ರೀಚ್ ಆಗ್ಬಿಟ್ಟಿದೆ, ಇನ್ ನೋ ಮೋರ್, ಐ ಥಿಂಕ್ ಇನ್ ರಬ್ಬರ್ ಥರ ಹೇಳಿದ್ರೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಾಗ, ಒಂದು ಎಂಡ್ ಮಾಡಬೇಕು ಅಂದಾಗ 1 ವರ್ಷಕ್ಕೂ ಅಥವಾ 1-2 ವರ್ಷಕ್ಕೂ ಮತ್ತು 5 ವರ್ಷಕ್ಕೂ ಯು ವುಡ್ ಹ್ಯಾವ್ ಸೆಟ್ ಒಂದು ರಿದಮಲ್ಲಿ ಸೆಟ್ ಆಗ್ಬಿಟ್ಟಿರ್ತೀರ ಲೈಫು. ಆ್ಯಂಡ್ ಅಗ್ನಿಸಾಕ್ಷಿಗಿನ್ನ ಮುಂಚೆ ನೀವು ಮಾಡಿದ್ದೇನು ವಿಜಯ್? ಇದು ಕ್ರೇಜಿ ಲೋಕ ಒಂದು ಸಿನಿಮಾ ಮಾಡಿದ್ದೆ. ಕ್ರೇಜಿ ಇವ್ರದ್ದು ಕವಿತಾ ಲಂಕೇಶ್. ಹಾಂ, ಕರೆಕ್ಟ್, ರೈಟ್? ಐ ರಿಮೆಂಬರ್. ಅದೆಲ್ಲ ವಾಸ್ ಮೈ ಆ್ಯಕ್ಚುಲ್ ಲಾಂಚ್. ಬಟ್ ಅದಕ್ಕೆ ಮುಂಚೆ ಒಂದೇ ಒಂದು ಎಪಿಸೋಡು ನಮ್ಮ ಫೈನಲ್ ಕಟ್ ಪ್ರೊಡಕ್ಷನ್ಸಲ್ಲಿ. ಸಿ.ಕೈ. ಚಂದ್ರ? ಎಸ್ ಸರ್, ಹೌದು. ಯಾವುದು, ಸಿಲಿಲಲಿನ ಅಥವಾ? ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಪಾರ್ವತಿ ಪರಮೇಶ್ವರ. ನನಗೆ ಅವಾಗ ಐ ಆಮ್ ಫ್ರಮ್ ಫಿಲ್ಮ್ ಸ್ಕೂಲ್ ಬ್ಯಾಕ್ಗ್ರೌಂಡ್, ಪ್ರಾಪರ್ ವಿಸ್ಲಿಂಗ್ ವುಡ್ಸ್ ಕೇಳಿದ್ದಾರೆ ಬಾಂಬೆ. ಸುಭಾಷ್ ಕೈ. ಎಸ್, ಪ್ರಾಪರ್ ಸೀರಿಯಸ್ ಸಿನಿಮಾ ಟೈಪ್ ಫಲೋ ನಾನು. ಆ ಟೈಪಿಂದ ಬಂದು ಇಲ್ಲಿ ಸಡನ್ನಾಗಿ ಈ ಟೈಪು. ಯಾಕೆ ವೈ ಡಿಡ್ ಯು ಟ್ರೈ ಫಿಲ್ಮ್ಸ್? No, I tried films only. I did, like I said, I did ಕ್ರೇಜಿ ಲೋಕ. ದಟ್ ವಾಸ್ ಮೈ ಫಸ್ಟ್ ಇದು. ಅದಕ್ಕೆ ಮುಂಚೆ ಏನಂದರೆ ಪೇರೆಂಟ್ಸ್ಗೆ ಇರುತ್ತಲ್ಲ, ಯಾವುದೋ ಒಂದು ಸ್ಟಾರ್ಟ್ ಮಾಡಲಿ ಅಂತ. ಸೊ ಐ ವೆಂಟ್ ಟು ದ ಆಫೀಸ್, ಮಾಮ್ಸ್ ಆಫೀಸ್. ಇದೊಂಥರ ಏನಾಗಿತ್ತು ಆ ಟೈಮಲ್ಲಿ, ಪ್ರತಿಯೊಬ್ಬ ಹೊಸ ಆ್ಯಕ್ಟರ್ ಬರೋನು ಅಲ್ಲಿ ಹೋಗಿ ಬರಬೇಕು, ಒಂಥರ ಗಣೇಶನ ದೇವಸ್ಥಾನ ಥರ. ಇಲ್ಲಿ ಫೈನಲ್ ಕಟ್ ಪ್ರೊಡಕ್ಷನ್ಸ್, ಯು ಸಿ ಎವ್ರಿ ಆ್ಯಕ್ಟರ್ ಆ ಜನ್ರೇಷನಲ್ಲಿ ದೇ ಹ್ಯಾವ್ ಡನ್ 1 episode ಆರ್ ಸಮಥಿಂಗ್. ಫೈನಲ್ ಹಂಗಿತ್ತು ಅದು. ರೈಟ್ ಫ್ರಮ್ ರಾಕಿಂಗ್ ಸ್ಟಾರ್, everybody, everybody they have to go, just do and come. ಅಂದ್ರೆ ಇಟ್ಸ್ ನಾಟ್ ಇದು, ಬಟ್ somehow you will end up there ಮಾಡಿ. ಆ್ಯಂಡ್ ಶಿ ವೆರಿ ಗ್ರೇಟ್, ಐ ಮೀನ್ ವೆರಿ ಗ್ರೇಟ್ಫುಲ್. ಬಟ್ ಅವತ್ತು ಒಂದು ಆಯಿತು ನನ್ನ ತಲೆಯಲ್ಲಿ, ಐ ಕುಡ್ ನಾಟ್ ಆ್ಯಕ್ಟ್. ಬಿಕಾಸ್ ಟೆಲಿವಿಷನ್ ಇಂಡಸ್ಟ್ರಿ ಗ್ರಾಮರ್ ಬೇರೆ ಇತ್ತು. ನಾನು ಕಲ್ತಿದ್ದು ಹೆಂಗೆ ಅಂದರೆ, ಸ್ಕ್ರಿಪ್ಟ್ನ 1 ವಾರ ಮುಂಚೆ ಅಥವಾ 1 ತಿಂಗಳು ಮುಂಚೆ ಕೊಡ್ತಾರೆ, ಈ ಪಾತ್ರ ಇದಿರುತ್ತೆ, ಬ್ಯಾಕ್ಗ್ರೌಂಡ್ ಹಿಂಗಿರುತ್ತೆ, ಆ ಥರ ಫಿಕ್ಸ್ ಆಗಿಬಿಟ್ಟಿದ್ದೆ. ಇಲ್ಲಿ ಬಂದು ಫುಲ್ ಸ್ಪಾಂಟೇನಿಟಿ ಇದೆ ಕಂಪ್ಲೀಟ್. ಆ್ಯಕ್ಚುಲಿ ದಿಸ್ ಇಸ್ ಅ ಚಾಲೆಂಜ್ ಟು ಬಿ ಆನೆಸ್ಟ್. ಏನಂದರೆ ಏನೋ ಗೊತ್ತಿಲ್ಲ, ಏನಂದರೆ ಏನೋ ಗೊತ್ತಿಲ್ಲ. ಆದರೆ ಸರ್ ಕ್ಯಾರೆಕ್ಟರ್ ಏನು, ಇದು ಕಾಲೇಜ್ ಹುಡುಗ, ಕರೆಕ್ಟು ಕಾಲೇಜ್ ಹುಡುಗ. ಬಟ್ ಅವ್ನು ಯಾವ ಥರ ಕಾಲೇಜ್ ಹುಡುಗ? ಈಸ್ ಇಂಟ್ರೋವರ್ಟ್, ಎಕ್ಸ್ಟ್ರೋವರ್ಟ್, ಅವ್ನ ಬ್ಯಾಕ್ಗ್ರೌಂಡ್ ಏನು, ಅವನೊಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿನ ಅಥವಾ ಪವರ್ ಫ್ಯಾಮ್ಲಿನ ಅಥವಾ ಸಾವುಕಾರ ಫ್ಯಾಮ್ಲಿನ, ಅವ್ನು ಹಾಕೊಳ್ಳೋ ಚಪ್ಪಲಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ನು ಮಾತಾಡೋ ಶೈಲಿ, ಅವ್ನ ಕಾನ್ಫಿಡೆನ್ಸ್ ಲೆವೆಲ್ಲು.
ಎಲ್ಲ ಮ್ಯಾಟ್ರ್ ಆಗುತ್ತಲ್ವಾ. ಅಂದರೆ ದ ಕೈಂಡ್ ಆಫ್ ಕ್ಯಾರೆಕ್ಟರೈಸೇಷನ್ ವಿ ಸ್ಟಡಿ ಬ್ಯಾಕ್ ದೆನ್ ವಾಸ್ ಲೈಕ್ ದ್ಯಾಟ್. ಇಲ್ಲಿ ಬಂದು ಕಾಲೇಜ್ ಹುಡುಗಪ್ಪ ಬಬ್ಲಿ 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 ಅಂತ ನಾನು ಓಕೆ ಅಂತ ಲೈನ್ ಕೊಡೋರು ನನಗೆ ಹೇಳೋಕ್ಕಾಗ್ತಿಲ್ಲ, ನನಗೆ ಆಗ್ತಾನೇ ಇಲ್ಲ. ನನಗೆ ಸರ್ ನೋಡ್ಬಿಟ್ಟು ಒಂದೇ ಎಪಿಸೋಡು ಸರ್ ನೋಡ್ಬಿಟ್ಟು ಪಾಪ ಅವ್ರಿಗೆ ಅನಿಸ್ತು, ಹಿ ಡಿಡ್ಂಟ್ ವಾಂಟ್ ಟು ಎಂಬ್ಯಾರೆಸ್ ಮೀ. ಸೊ ಇದು ಲೈಕ್ ಇಲ್ಲ ಆ ಲೈನ್ಸ್ ಫ್ರೆಂಡ್ಸ್ ಇರೋ ಇನ್ನೊಬ್ರು, ನಾನು ಮತ್ತು ಇನ್ನೊಬ್ರು, ಅವ್ರು ಪಾಪ ಆ ಹುಡುಗಂಗೆ ಎಲ್ಲ ಲೈನ್ಸ್ ಅವರು, ಐ ಕುಡ್ ನಾಟ್ ಸೇ ಒನ್ ಲೈನ್, ನಾಟ್ ಒನ್ ಲೈನ್. ಐ ವಾಸ್ ಸೋ ಐ ಡೋಂಟ್ ನೋ ವೇರ್ ದಟ್ ಎಪಿಸೋಡ್ ಇಸ್. ಐ ಡೋಂಟ್ ವಾಂಟ್ ಟು ಹುಡುಕ್ಬೇಕಾದ್ರೆ ಪರಮೇಶ್ವರಾಗ ಈಗ ಅಲ್ಲ ಯಾರೋ ಎಲ್ಲೋ ಇರುತ್ತೆ ಯೂಟ್ಯೂಬಲ್ಲಿ, ಸಮ್ಮನ್ ಇನ್ ದಿಸ್ ಕಮೆಂಟ್ ಅಲ್ಲಿ ಹೋಗಿ ಹುಡುಕ್ಬಿಟ್ಟು ನೋಡುಗರು ತಗೋ ಲಿಂಕ್ ಅಂತ. ಸೊ ಐ ಕುಂಟ್ ಸೇ. ನಾನು ಅದು ಆದಮೇಲೆ ಐ ಕೇಮ್ ಐಮ್ ಲೈಕ್ ನಾನು ಇಷ್ಟೆಲ್ಲ ಓದಿದ್ದು ವೇಸ್ಟ್, ಆ್ಯಕ್ಟಿಂಗ್ ಕಲ್ತಿದ್ದು ವೇಸ್ಟ್, ನನಗೆ ಬರಲ್ಲ ಆ್ಯಕ್ಟಿಂಗು, ರಾಂಗ್ ಚಾಯ್ಸಾ ಹಾಗೆ ಹೀಗೆ ಅಂತ ಫುಲ್ ಸೈಕ್ ಆಗಿಬಿಟ್ಟಿದ್ದೆ ನಾನು. ಆಫ್ಟರ್ ಕಪಲ್ ಆಫ್ ಮಂತ್ಸ್ ಐ ಗಾಟ್ ಕಾಲ್ ಫ್ರಮ್ ಇದು, ಅಂದರೆ ಇದು ಕೊಟ್ಟು ಬಂದಿದ್ದೆ ನಾನು ಕವಿತಾ ಮ್ಯಾಮ್ ಆಫೀಸ್ಗೆ ಹೋಗ್ಬಿಟ್ಟು, ಐ ವಾಂಟ್ ಟು ಡೈರೆಕ್ಟ್, ಐ ವಿಲ್ ಕಮ್. ಡೈರೆಕ್ಷನ್ ವಿ ಹ್ಯಾಡ್ ಲರ್ನ್ಡ್ ಎವ್ರಿಥಿಂಗ್. ಅಂದರೆ somewhere even till today my mind works as a director. That's why it helps me to be a better actor. Superb. I am a technician inside. Outside I'm an actor ashte, because avagle you can perform, you can give what he wants to, is what he's expecting from you. That's the reason I went to Adishakti with Hida. ಹೌದಾ? ರೀಸನ್ ನಾವು ಒಟ್ಟಿಗೆ ಮಾಡ್ಕೊಂಡ್ವಿ ಕೋರ್ಸ್. ಯಾಕೆಂತ ಐ ಸೈಡ್ ಸಿ ಫ್ರಮ್ ಅನ್ ಆಕ್ಟರ್ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡ್ತು ಅಂದರೆ I'll be a good director to extract the acting from the actor ಅಂತ. ಸೊ ಹಾಗಾಗಿ ಐ ನೀಡ್ ಟು ಲರ್ನ್ ದಿ ಪ್ರಾಸೆಸ್ ಆಫ್ ಅನ್ ಆಕ್ಟರ್. ಕರೆಕ್ಟ್. ಸೊ ದಟ್ ನಿರ್ದೇಶಕರು ಅಂದ್ರೆ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಬೇಕಲ್ವಾ, ಅದನ್ನ ಹೇಳೋ ಥರ. ಅಂಡ್ ನನಗೆ ಅರ್ಥ ಆಗಿರ್ಬೇಕು, ಅಕಸ್ಮಾತ್ ಹೇಳ್ಬೇಕು ಸರ್ ನೀವು ಮಾಡಿ ತೋರಿಸಿ ಅಂತ ಅಂದ್ಬಿಟ್ರೆ ಐ ನೋ ಈಗ ಯಾರು ನೀವು ಮಾಡಿ ತೋರಿಸಿ ಓಕೆ ಬಾಗುರು ನಾ ಮಾಡಿ ತೋರಿಸ್ತೀನಿ ಅದೇ ಅನ್ನೋದು. ಕೆಲವರು ಅದೇ ಒಂದು ಇದರಲ್ಲಿ ಹೇಳ್ಬಿಡ್ತಾರೆ, ಅದೇನೇ ಹೇಳ್ಬಿಡ್ತಾರೆ, ಯಾರು ಹೇಳಲ್ಲ ಬಟ್ ಅದು ಹಿಂಗೆ ಬರುತ್ತೆ ತೋರಿಸಿ ಸರ್ ಅಂತ ಅಂದ್ಬಿಟ್ರೆ ಅದು. ಆ್ಯಂಡ್ ಈವನ್ DOP ಲ್ಯಾಂಗ್ವೇಜ್ನು ಅರ್ಥ ಮಾಡ್ಕೋಬೇಕು ನಾವು. ಇಟ್ಸ್ ವೆರಿ ಇಂಪಾರ್ಟೆಂಟ್. So I've learnt all the technicality, I mean technical, not learnt in the sense I know, I am exposed, I am aware. So ಅದಕ್ಕೆ ಹೋದೆ ನಾನು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸೇರ್ಕೊಂಡ್ಬಿಡ್ತೀನಿ ಅಂತ ಮಾತಾಡಿದ್ರೆ, ಇಲ್ಲಪ್ಪ ನೀನು ಫೋಟೋ ಕೊಡು, ಎಲ್ಲ ನನ್ನ ಟೀಮ್ ಸೆಟ್ ಆಗಿಬಿಟ್ಟಿದೆ ಅಂತ ಕಳಿಸಿದೆ. ಆ್ಯಂಡ್ ದಟ್ಸ್ ವೆನ್ ದೇ ಕಾಲ್ಡ್ ಮೀ ಫಾರ್ ದೆನ್ ಅಲ್ಲಿ ಬೌಂಡ್ ಸ್ಕ್ರಿಪ್ಟ್ ಅಂತ ಫಸ್ಟ್ ಟೈಮ್ ಕೇಳಿದ್ನ. ಫೈನಲಿ ಯಾರು ಹೇಳ್ತಿದ್ದಾರೆ ಬೌಂಡ್ ಸ್ಕ್ರಿಪ್ಟ್. ಮ್ಯಾಮ್ ಕೊಟ್ಟರು, ಅದು ಆಡಿಷನ್ ಕರೆದು ಆ್ಯಂಡ್ ಎಲ್ಲ ಆಯಿತು. ಆ್ಯಂಡ್ ದೆನ್ ಐ ವಾಸ್ ಸೆಲೆಕ್ಟೆಡ್, ಸಿನಿಮಾ ಎಲ್ಲ ಆಯಿತು. ಬಟ್ ಅದಾದಮೇಲೆ ನನಗೆ ಏನೂ ಸಿಗಲಿಲ್ಲ ನನಗೆ. ಐ ಮೀನ್ ನನಗೆ ಬೇಕಾಗಿರೋದೇನೂ ಸಿಗಲಿಲ್ಲ. ನಾನು ತುಂಬ ಎಳ್ಸಾಗಿದೆ. ನಾನು 21, 22 ನೋಡೋರೆಲ್ಲ ನೀನು ತುಂಬ ತುಂಬ ಯಂಗಾಗಿದೆಯಾ ಅಂತ ಹೇಳೋರು. ಸೊ ಹಾಗೆ ಸುಮ್ಮನೆ ಆಗಿಬಿಟ್ಟೆ. ಒಂದು 7-8 ಮಂತ್ಸ್ ಏನೂ ಮಾಡಿಲ್ಲ. ಐ ವಾಸ್ ಚಿಲ್ಲಿಂಗ್. ಮಾಡಲಿಂಗ್ ವಾಸ್ ಡೂಯಿಂಗ್ ವೆಲ್. ಐ ವಾಸ್ ಒನ್ ಆಫ್ ದ ಟಾಪ್ ಮಾಡೆಲ್ಸ್ ಇನ್ ಬ್ಯಾಂಗ್ಳೂರ್. ಸುಮ್ಮನೆ ನಾ ಟೈಮ್ ಪಾಸಿಗೆ ಮಾಡ್ತಿದ್ದು ಅದು. ಆ್ಯಕ್ಚುಲಿ ಅದು ನಾ ಬಿಡಪ್ಪ ಅವ್ರನ್ನ ನೋಡಿ ಎಲ್ಲೋ ಒಂದು ಇದರಲ್ಲಿ ಇಲ್ಲಿ ಒಂದು ಯಾವುದೋ ಆಡಿಷನಲ್ಲಿ ಡೂ ದಿಸ್ ಒಂದು ಮೆಗಾ ಮಾಡೆಲ್ ಹಂಟ್ 2011. ಐ ವಾಸ್ ಬ್ಯಾಂಗ್ಳೂರ್ ಮೆಗಾ ಮಾಡೆಲ್ 2011. ಬ್ಯಾಂಗ್ಳೂರ್ ಮೆಗಾ ಮಾಡೆಲ್ 2011. ಓಕೆ. ಬೈ ಚಾನ್ಸ್ ಆಗಿದ್ದು ಅದು ಬೈ ಲಕ್. ಅದು ಅಂದರೆ ನನಗೇನಿರಲಿಲ್ಲ ಗೆಲ್ಲಬೇಕು, ಏನು ಮಾಡಬೇಕು ಅಂತ. ಸ್ಟೇಜ್ ವಾಸ್ ವೆರಿ ಕಂಫರ್ಟಬಲ್ ನನಗೆ. ಸೊ ಆನ್ ಸ್ಟೇಜ್ ವಾಸ್ ವೆರಿ ಕಾನ್ಫಿಡೆಂಟ್. ದಟ್ಸ್ ವೈ ಐ ಥಿಂಕ್ ಐ ವಾನ್. ಏನಿಲ್ಲ. ಆ್ಯಂಡ್ ಅದು ಮಾಡಲಿಂಗ್ ಮಾಡ್ತಿದ್ದೆ. ಆ್ಯಂಡ್ ಆಗಿತ್ತು ಒಂದು 8-9 ಮಂತ್ಸು. ಆ್ಯಂಡ್ ಮನೇಲಿ ಪೇರೆಂಟ್ಸ್, ನೀನು ಏನೋ ಒಂದು ಮಾಡು, ಅಟ್ಲೀಸ್ಟ್ ಸಮಥಿಂಗ್ ರಿಲೇಟೆಡ್ ಟು ಇದು, ಸುಮ್ಮನೆ ಕೂತ್ರೆ ನಿನಗೂ ತಲೆ ಕೆಡುತ್ತೆ ಅಂತ. ದಟ್ ಈಸ್ ವೆನ್ TV ಹ್ಯಾಪೆಂಡ್. ಬಟ್ ಯು ಡಿಡ್ಂಟ್ ವಾಂಟ್ ಟು ಗೋ. ಓದಿದ್ದೇನು? 12th ಅಷ್ಟೇ, ಸೆಕೆಂಡ್ PU ಅಷ್ಟೇ. ನಾನು ಅವತ್ತೇ ಡಿಸೈಡ್ ಮಾಡಿಬಿಟ್ಟಿದ್ದೆ. ನಂಗೆ ಅದಕ್ಕೆ ಸೈಕ್ ಆಗ್ಬಿಟ್ಟೆ ನಾನು. ಅದಾದಮೇಲೆ ಹೋಗ್ಬಿಟ್ಟು ರಾಂಗ್ ಕರಿಯರ್ ಚೂಸ್ ಮಾಡ್ಬಿಟ್ಟು ನಾನು ಅಂತ. ಡಿಗ್ರಿ ಮಾಡಲೇ ಇಲ್ಲ. ಬಟ್ ಅಮ್ಮ ಡಿಂಟ್ ಫೋರ್ಸ್ ಅವ್ರು, ಲೈಕ್ ಪೇರೆಂಟ್ಸ್ ಅದೇ ಹೇಳಿದ್ನಲ್ಲ, ಅವ್ರಿಗೆ ಎಲ್ಲೋ ಒಂದು ಅನಿಸ್ಬಿಟ್ಟಿತ್ತು ಅವ್ರಿಗೆ ಒಂದು ಪ್ರಯೋಜನ ಇಲ್ಲ, ಸುಮ್ಮನೆ ವೇಸ್ಟ್ ಆಫ್ ಮನಿ ಅಲ್ವಾ ಪಾಪ. ಅವರು ಇನ್ಫ್ಯಾಕ್ಟ್ ವಿಸ್ಲಿಂಗ್ ವಾಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ಅವಾಗ. 13 lakhs ಟ್ಯೂಷನ್ಸ್ ಮಾತ್ರ. ಅಯ್ಯೋ ಹೌದಾ? ಟ್ಯೂಷನ್ಸೇ 13 lakhs for 2 years. ನಮ್ಮ ಮನೇಲಿ ಅವಾಗ ಲೋನ್ ತೊಗೊಂಡು ಕಳಿಸಿದ್ದು ನನಗೆ. 13 lakhs is quite a lot of money. ಅವಾಗ even 13 lakhs it's a big amount ಅಲ್ವಾ? It's a huge money. ಅದೇ ಐ ಥಿಂಕ್ ದಟ್ ಈಸ್ ಮೈ ಮೇಜರ್. ಇವತ್ತವರೆಗೂ ನನ್ನ ಮೋಟಿವೇಶನ್ ಅದೇ. ಆ್ಯಂಡ್ ಯು ವೆಂಟ್ 2 years ಅಲ್ಲೇ ಬಾಂಬೆಲೇ ಇದ್ರಿ? ಯಾ 2 years ಬಾಂಬೆ. ಬಟ್ ಬಾಂಬೆಲಿ ಟ್ರೈ ಮಾಡೋಕ್ಕೆ ಹೋಗ್ಲಿಲ್ವಾ?
ಐ ಶು ಗಿವ್ ಆಡಿಷನ್ಸ್ ಅಲ್ಲಿ ಇಲ್ಲಿ ಕೆಲವೊಂದು ಕ್ರ್ಯಾಕ್ ಆಯಿತು ಹಾಗೆ ಹಿಂದಿ ಎಷ್ಟಲ್ಲಿ ಚೆನ್ನಾಗಿ ಕಲ್ತು ಬಿಟ್ಟಿದ್ರಿ ಬಂದಿತ್ತು ಒಂದು ಮಟ್ಟಿಗೆ ಇವೆಂಚುಲಿ ಕಲಿತೀರ ಅಲ್ಲಿ ಬಾಂಬೆಲಿ ಇದ್ದಾಗ ಸರ್ವೈವಲ್ ಯು ಹ್ಯಾವ್ ಟು ಲರ್ನ್ ಆ್ಯಂಡ್ ಒಂದು ಮೇಜರ್ ಬ್ರೇಕ್ ಆಗಿತ್ತು ಬಟ್ ಅದು ಕೊನೆಯಲ್ಲಿ ಹೋಯಿತು ಬಟ್ ನೋ ಯೂಸ್ ಟಾಕಿಂಗ್ ಅಬೌಟ್ ಇಟ್ ಅದಾದಮೇಲೆ ನನಗೆ ಸ್ವಲ್ಪ ಹೋಮ್ ಸಿಕ್ಕು ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಇವತ್ತಿಗೂ ಹೋಮ್ ನನಗೆ ಮನೇಲಿರೋಕ್ಕೆ ಇಷ್ಟ ಹೌದಾ ಯಾ ಕೇಮ್ ಬ್ಯಾಕ್ ಆ್ಯಂಡ್ ಸರಿ ಟಿ ವಿದೊಂದು ಆಪರ್ಚುನಿಟಿ ಬಂತು ಅದ್ರಲ್ಲಿ ಬರೀ 3 months ಅಂತ ಹೇಳಿದರು ನನಗೆ 3 months ಅಷ್ಟೇ ಅಂತ ಸೊ ಐ ಥಾಟ್ ಓಕೆ ಮೇ ಬಿ ಇದೊಂದು ಚೇಂಜ್ ಇರುತ್ತೆ ನನಗೆ ಒಂದು 3 months ಮಾಡು ಒಂದು ನೋಡೋಣ ಅಂತ ಬಟ್ ದಟ್ 3 months ಬಿಕೇಮ್ 14 years 14 years yeah because I saw so much growth there so much growth that it has given me the freedom to choose projects now. So you mean to say Crazy Loka ಆದಮೇಲೆ have you ever thought like I'm going to be ಒಂದು ನೆಕ್ಸ್ಟ್ ಒಂದು ದೊಡ್ಡ ಹೀರೋ ಆಗೋ ಚಾನ್ಸಸ್ ಇದೆ ನನಗೆ ಅಂತ ಕ್ರೇಜಿ ಲೋಕ ಆದ್ಮೇಲೆ ಬಂದಿಲ್ಲ ಅಲ್ಲ ಬಟ್ ಯು ಫೆಲ್ ಲೈಕ್ ವೈಲ್ ಇನ್ ದ ಪ್ರಾಸೆಸ್ ನನಗೆ ಅದೇ ಹೇಳಿದ್ನ ಫಿಲ್ಮ್ ಸ್ಕೂಲ್ ತುಂಬ ಮೆಚೂರ್ ಮಾಡಿಸ್ಬಿಡ್ತು ನನ್ನ ಅಲ್ಲಿ ಫಿಲ್ಮ್ ಸ್ಕೂಲ್ ಹೋಗೋ ತನಕ ನಾನು ಹೀರೋ ಸ್ಯಾಂಡ್ಲ್ವುಡ್ ಹೀರೋ ಅದೆಲ್ಲ ಇತ್ತು ತಲೆಯಲ್ಲಿ ಅಲ್ಲಿ ಹೋಗಿ ಆರ್ಟ್ ಫಾರ್ಮ್ ಕಲ್ತ ಮೇಲೆ ಅದೆಲ್ಲ ಹಂಗಂಗೆ ಇಟ್ ಜಸ್ಟ್ ವೆಂಟ್ ಆಫ್ ಫ್ಯಾನ್ಸ್ಗೆ ಹಿಂಗೆ ಅನ್ಬೇಕು ಅದೆಲ್ಲ ಆಸೆ ಹೊಟ್ಟೋಯ್ತು ನನಗೆ ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರಾಸೆಸ್ ಅನ್ನೋದು ಆಸೆ ಬಂತು ಅಲ್ಲಿ ದಟ್ಸ್ ವಾಟ್ ಐಮ್ ಸೇಯಿಂಗ್ ಮೆಚುರಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಮೆಚ್ಯೂರಿಂಗ್ ಸೀಸನ್ ಆಗಬೇಕು ನಾವು ಯಾಕೆ ಈ ಕೆಲಸ ಮಾಡ್ತಿದ್ದೀವಿ ಅನ್ನೋದು ನನಗೆ ಅಲ್ಲಿ ನನ್ನ ಫಿಲಮ್ ಸ್ಕೂಲಲ್ಲಿ ಮೇಜರ್ ಲರ್ನಿಂಗ್ ವಾಸ್ ದ್ಯಾಟ್ ಓನ್ಲಿ ಆ ಹೀರೋ ಆ ಶೋಕಿ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಈ ಒಂದು ಪ್ರಾಸೆಸ್ ಮೇಲೆ ಲವ್ ಆಗಿ ಶುರುವಾಯಿತು ನನಗೆ ಐ ಸ್ಟಿಲ್ ನೌ ಡು ನಾಟ್ ಮೈಂಡ್ ಬೀಯಿಂಗ್ ಅ ಪಾರ್ಟ್ ಆಫ್ ಅ ಪ್ರಾಸೆಸ್ ಈವನ್ ಇಫ್ ಐ ಆಮ್ ನಾಟ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಬಟ್ ಸಮ್ಹೌ ಮುಂದೆನೇ ಕರೆಸ್ತಿದೆ ನನಗೆ ದಟ್ ಈಸ್ ವೈ ಇವಾಗ ಕೈಂಡ್ ಆಫ್ ಟೇಕಿಂಗ್ ಅ ಟೈಮ್ ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದ ಪ್ರಾಸೆಸ್ ಐ ವಾಂಟ್ ಟು ಸಿಟ್ ಫಾರ್ ಸ್ಕ್ರಿಪ್ಟಿಂಗ್ ಫ್ರಮ್ ಸ್ಕ್ರಿಪ್ಟಿಂಗ್ ಟಿಲ್ ದ ಪೋಸ್ಟ್ ಪ್ರೊಡಕ್ಷನ್ ಬಿಕಾಸ್ ಐ ಥಿಂಕ್ ದಟ್ ವಿಲ್ ಗಿವ್ ಮಿ ಮೋರ್ ಹ್ಯಾಪಿನೆಸ್ ಬಟ್ ಡಿಂಟ್ ಯು ಫೀಲ್ ಲೈಕ್ ನಾನು ಈ ಪ್ರಾಸೆಸ್ಸಲ್ಲಿ ನಾನೇ ಒಂದು ಸ್ಕ್ರಿಪ್ಟನ್ನು ಬರೆದು ನಾನೇ ಒಂದು ಡೈರೆಕ್ಷನ್ ಮಾಡಬೇಕು ಅಂತ ಬಟ್ ನನಗೆ ಬಿಸ್ನೆಸ್ ಗೊತ್ತಿಲ್ವೇ ಅಲ್ಲ ಬಿಸ್ನೆಸ್ ಪ್ರೊಡ್ಯೂಸರ್ ನೋಡ್ಕೊತಾರೆ ಇಲ್ಲ ಅನ್ಫಾರ್ಚುನೇಟ್ಲಿ ಈಗ ನಾನೇ ಸ್ಕ್ರಿಪ್ಟ್ ಮಾಡ್ತೀನಿ ಅಂದರೆ ಈಗಿರೋ ಕಂಡೀಷನ್ಗೆ ಐ ಶುಡ್ ಹ್ಯಾವ್ ಸಮ್ ಟ್ಯಾಗ್ ಲೈನ್ ವಿಜಯ್ ಸೂರ್ಯ ಸಮಥಿಂಗ್ ನೇಮ್ ಇರಬೇಕು ಅಥವಾ ನನ್ನ ತಲೆ ಮೇಲೆ ಯಾರ್ದೋ ಒಂದು ಕೈ ಇರಬೇಕು ಎರಡೂ ಇಲ್ಲ ಗುರು ನನಗೆ ನನಗೂ ಇಲ್ಲ ಬಟ್ ಇಟ್ಸ್ ದಟ್ ಇಸ್ ನಾಟ್ ಅನ್ ಎಕ್ಸ್ಕ್ಯೂಸ್ ಬಟ್ ನಾನು ಹೆಂಗೆ ಅಂದರೆ ಒನ್ ಥಿಂಗ್ ಐವ್ ಲರ್ನ್ಡ್ ಇನ್ ದಿಸ್ 14 years ಆಫ್ ಬಿಸ್ನೆಸ್ ಇಟ್ ಈಸ್ ಬಿಸ್ನೆಸ್ ಸುಮ್ಮನೆ ಪ್ಯಾಷನ್ಗೋಸ್ಕರ ಕಾಸು ಹಾಕ್ಬಿಟ್ಟು ಕೈ ಹಾಕಿ ಸುಟ್ಕೋತೀಯ ನನಗೆ ಯಾವಾಗ ಬಿಸ್ನೆಸ್ ಪಕ್ಕ ಅರ್ಥ ಆಗುತ್ತೋ ಆವಾಗ ಶುರು ಮಾಡ್ತೀನಿ ಅಲ್ಲಿವರೆಗೂ ಐ ವಿಲ್ ಬಿ ಎನ್ ಎಂಪ್ಲಾಯಿ ಐ ವಿಲ್ ವರ್ಕ್ ಫಾರ್ ಅ ಪ್ರೊಡಕ್ಷನ್ ಐ ವಿಲ್ ವರ್ಕ್ ಫಾರ್ ಅ ಡೈರೆಕ್ಟರ್ ಐ ವಿಲ್ ಗೋ ಡೂ ಮೈ ಜಾಬ್ ವಾಟ್ ಅ ಜಾಬ್ ಇಸ್ ಗಿವನ್ ಈಗ ನೀವು ಡೈರೆಕ್ಟ್ ಮಾಡ್ತೀರಾ ಯುವರ್ ಅನ್ ಆ್ಯಕ್ಟರ್ ಅಂದರೆ ದಿಸ್ ಇಸ್ ಮೈ ಜಾಬ್ ಐ ಡೂ ಮೈ ಜಾಬ್ ನನಗೆ ಬಿಸ್ನೆಸ್ ಇನ್ನೂ ಅರ್ಥ ಆಗಿಲ್ಲ ಒಳಗೆ ಒಂದು ಸಿಂಡಿಕೇಟ್ ಇದೆ ಆ ಸಿಂಡಿಕೇಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಒಳಗೆ ಹೋಗಿ ಬಿಡ್ತಿಲ್ಲ ಒಳಗಡೆ ಆಗ್ತಿಲ್ಲ ಅದು ಯಾವಾಗ ನಾನು ಒಳಗೆ ಹೋಗಿ ಅದನ್ನ ಅರ್ಥ ನನಗೆ ಅನ್ನೋನ್ ಟೆರಿಟರೀಸ್ನ ಅರ್ಥ ಮಾಡ್ಕೋಬೇಕು ಫಸ್ಟು ಅದನ್ನ ಅರ್ಥ ಮಾಡ್ಕೊಳ್ಳೋ ತನಕ ನಾನು ಸುಮ್ಮನೆ ನುಗ್ಗಲ್ಲ ನಾನು ಬಟ್ ಪ್ಯಾಷನ್ ನೀವು ಹೋಗಿಲ್ವಾ ಏನು ಆ ಟೆರಿಟರಿ ಒಳಗಡೆ ಹೋಗೋಕ್ಕೆ ಪ್ರಯತ್ನ ಪಟ್ಟಿಲ್ಲ ಅನ್ಸುತ್ತಾ ಅದಕ್ಕೆ ಸ್ವಲ್ಪ ಜನರ ಸಹಾಯ ಬೇಕು ಅಂದರೆ ಅಲೋನ್ ಯು ಕ್ಯಾನ್ ಡೂ ಇಟ್ ಸಿನಿಮಾ ಫಸ್ಟ್ ಕಾಪಿ ತನಕ ನನಗೆ ಕಾನ್ಫಿಡೆನ್ಸ್ ಇದೆ ಫಸ್ಟ್ ಕಾಪಿ ಆದಮೇಲೆ ಹೇಗೆ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇಲ್ಲ ನೀವು ಹೇಳಿದ್ಮೇಲೆ ನನಗೆ ಈಗ ರೆಸೊನೇಟ್ ಆಗ್ತಿದೆ ಕೆಲವರು ಎಷ್ಟೋ ಜನ ನನಗೆ ಹೇಳ್ತಾರೆ ಗುರು ಸಿನಿಮಾ ರಿಲೀಸ್ ಮಾಡಿದ್ಯಾ ಗುರು ದಟ್ಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತ ಹೇಳ್ತಾರೆ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಇನ್ ಮೈ ಕರಿಯರ್ ಐ ಹ್ಯಾವ್ ಡನ್ 4 mega serials 4 feature films which is released in that one feature film is known Ishtakam done well and other 3 didn't do well but for me this is my success 4 mega serials in that one didn't do well other 3 did well for me wow it is my biggest I mean even you sit back and see I'm like not bad I've been blessed somehow the right choices I guess and the right decision no you ಆ ಲೈನ್ ಇಂದ ಡೈಸೆಕ್ಟ್ ಮಾಡ್ತಿದ್ದೀನಿ ಅಷ್ಟೇ ಯು ಸೆಡ್ 4 mega films I mean 4 mega serials and 4 feature films let's go by one ಇದೊಂಥರ ಈ ಡೈಸೆಕ್ಟ್ ಮಾಡ್ದಂಗೆ ಆಗ್ತಾ ಇದೆ ಅಗ್ನಿ ಸಾಕ್ಷಿ ಆದಮೇಲೆ ಈ ಕ್ರೇಜಿ ಲೋಕ ಇಸ್ ಸ್ಟಿಲ್ ಪಾರ್ಟ್ ಆಫ್ ದಿ ಫೀಚರ್ ಫಿಲ್ಮ್ ಅಥವಾ it is a feature film it is a feature film it was in fact I was a part of the poster Ravi sir with Ravi sir jothe I had 3 songs oh 3 songs yeah
then that is almost a debutant. ಆಗಿನ ಟೈಮಲ್ಲಿ ಈಗ ನೀವೊಂದು ಫೀಚರ್ ಸಿನಿಮಾ ಮಾಡಿ ಸೀರಿಯಲ್ಗೆ ಬಂತು ಅಂತಂದರೆ ಐ ಥಿಂಕ್ ದೇರ್ ವಾಸ್ ಒಂದು ಟ್ಯಾಬು ಇತ್ತು. ಸೀರಿಯಲ್ ಬಂದು ಮತ್ತೆ ಸಿನಿಮಾಗೆ ಬರೋದು ಕಷ್ಟ ಇದೆ, ಅಥವಾ ಸೀರಿಯಲ್ ಮುಖಾನೇ ಬೇರೆ, ಅಥವಾ ಪೀಪಲ್ ವಿಲ್ ಗೆಟ್ ಯೂಸ್ ಟು ಇಟ್ ಆನ್ ಸ್ಕ್ರೀನ್. ತುಂಬ ಜನ ನಿಮ್ಗೆ ಗೊತ್ತಿರಂಗೆ ಈಗಲೂ ಅದೇ ಹೇಳಿದ್ನಲ್ಲ, ದಟ್ ಇಸ್ ವೈ ಐ ಆಮ್ ದ ಓನ್ಲಿ ಆ್ಯಕ್ಟ್. ಇದೊಂದು ಹೇಳ್ತೀನಿ, ದಿಸ್ ಮೈಟ್ ಬಿ ವೆರಿ ಫ್ಯಾಸಿನೇಟಿಂಗ್. ಐ ಆಮ್ ದ ಓನ್ಲಿ ಆ್ಯಕ್ಟರ್ who is blessed or privileged to see televisionally my show was doing super hit at 8 o'clock, and theatres ಅಲ್ಲಿ ನನ್ನ cinema was doing well ಇಷ್ಟ ಕಮ್ಮಿ with 75 to 80% full for at least 2 weeks in Bangalore. ಮೈಸೂರಲ್ಲಿ 100 days 75 days ಏನೋ ಆಯಿತು ಅನಿಸುತ್ತೆ. I don't think no other actor has seen that. Think of it. Mega serial. Not stars hosting big shows. Yeah. Think about it. ಅವತ್ತು ನನಗೊಂದು ಅರ್ಥ ಆಯಿತು, ಇದು ಸುಳ್ಳು. ಟಿ ವಿ ಫೇಸು, ಸಿನಿಮಾ ಫೇಸು ಸುಳ್ಳು. ಚೆನ್ನಾಗಿರುತ್ತಾ, ಕತೆ ಚೆನ್ನಾಗಿದೆಯಾ, ಯು ಹ್ಯಾವ್ ಅ ಗುಡ್ ಬ್ಯಾಕಿಂಗ್ ಟು ಟೇಕ್ ಯು ಪ್ಲೇಸ್ ಯು ದೇರ್. ಪೀಪಲ್ ವಿಲ್ ವಾಚ್. ವೆದರ್ ನೀವು ಟಿ ವಿ ಆ್ಯಕ್ಟರ್ ಆಗಿರ್ಬೋದು, ಸಿನಿಮಾ ಆ್ಯಕ್ಟರ್ ಆಗಿರ್ಬೋದು, ಕಾಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು. ಕೆಲಸ ಕರೆಕ್ಟಾಗಿ ಮಾಡಿ, ಆ ಕೆಲಸಕ್ಕೆ ಕರೆಕ್ಟ್ ತಕ್ಕಂಗೆ ಒಂದು ಪ್ರಾಪರ್ ಸಿಂಡಿಕೇಟ್ ಹೆಲ್ಪ್ ಮಾಡ್ಬೇಕು ನಿಮ್ಮನ್ನ ಅಲ್ಲಿ ಹಾಕೋಕ್ಕೆ. ಯು ಮೀನ್ ಟು ಸೇ ನಾಗತಿಹಳ್ಳಿ ಬ್ಯಾಕಿಂಗ್, ನಾಗತಿಹಳ್ಳಿ ಪ್ರೊಡಕ್ಷನ್ ಅಂದರೆ ಅವರೊಂದು ನಿರ್ದೇಶಕರ ಆಗಿರೋದ್ರಿಂದ ಅದಕ್ಕೊಂದು ಎಷ್ಟು 100%, ಬಿಕಾಸ್ ಬಿಗ್ ನೇಮ್ ಇಸ್ ಅ ಬಿಗ್ ನೇಮ್. ಅದಾದ್ಮೇಲೆ ಥಿಯೇಟ್ರಲ್ಲಿ ಐ ಮೀನ್ ಪರ್ದೆ ಮೇಲೆ ಏನು ಮಾಡೋದು ಅದು ನನ್ನ ಜವಾಬ್ದಾರಿ ಅಲ್ಲ. ನಿಜ. ಆ್ಯಂಡ್ ಪೀಪಲ್ ವರ್ ಡಿಡಂಟ್ ಬಿ ಲೈಕ್ ಇವನ್ ಟಿ ವಿ ಅಂತ ದೇ ಡಿಡಂಟ್ ವಾಕ್ ಔಟ್. ನೋ, ಹೌ ಡು ಯು ಬ್ಯಾಲೆನ್ಸ್? ಬಿಕಾಸ್ ಸೀರಿಯಲ್ ಇಸ್ ಫ್ಯಾಕ್ಟ್ರಿ ಥರ ಇರುತ್ತೆ ನಿಮ್ಮ ಶೂಟಿಂಗ್ ಸ್ಕೆಡ್ಯೂಲ್. ಯು ಕ್ಯಾನ್ ಸುಳ್ಳು. ವೆನ್ ಪೀಪಲ್ ಸೇ ಐ ಆಮ್ ವೆರಿ ಬಿಸಿ, ನೋ, ಸುಳ್ಳೋದು. ನಾನು ಹೇಳ್ತೀನಿ ತುಂಬ ಸುಳ್ಳು. ಎಲ್ಲರಿಗೂ ಈ ಕೌಚ್ ಮೇಲೆ ಕಾಂಟ್ರಾಸ್ಟ್ ಒಪಿನಿಯನ್ಸ್ ಕೇಳ್ತಿದ್ದೀನಿ ಈಗ ನಾನು. ನಿಮಗೆ ಟೈಮ್ ಇದೆ, ಬ್ಯಾಲೆನ್ಸ್ ಮಾಡಬೇಕಷ್ಟೇ. ಮೈಂಡ್ ಕರೆಕ್ಟ್ ಆಗಿದ್ರೆ ಎಲ್ಲ ಮಾಡ್ಬೋದು. ಈಗ ಸೀರಿಯಲ್ ಪ್ರೊಡಕ್ಷನ್ ಯಾರೂ 15 days ಮೇಲೆ ಮಾಡಲ್ಲ. ಮ್ಯಾಕ್ಸಿಮಮ್ 18 days ಮಾಡ್ಬೋದು. ಅದು ಯಾಕಂದರೆ ಅದ್ರ ಮೇಲೆ ಮಾಡಿದ್ರೆ ಪ್ರೊಡಕ್ಷನ್ ಲಾಸ್. ಅದು ನೀವು ಯಾರೇ ಪ್ರೊಡ್ಯೂಸರ್ ಕೇಳಿ ಲಾಸೇ ಅದು. ಇನಿಷಿಯಲಿ ಮಾಡ್ತಾರೆ, ಇನಿಷಿಯಲಿ ಒಂದು 20 days ಮಾಡ್ತಾರೆ, ಕೆಲವೊಂದು ಸಲ 25 days ಮಾಡಿದ್ದಾರೆ. ಅದು ಇನಿಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ. ಯಾಕಂದರೆ ಇನಿಷಿಯಲ್ ಆಗಿ ಬ್ಯಾಂಕಿಂಗ್ ಫಸ್ಟ್ 50 episodes ಚೆನ್ನಾಗಿ ಕಾಣಬೇಕು ಅಂದರೆ ಜನಕ್ಕೆ ಒಂದು ಕ್ಯೂರಿಯಾಸಿಟಿ, ಇರಬೇಕು, ಅದೆಲ್ಲ ಇರುತ್ತೆ ಇನಿಷಿಯಲಿ. ಕೀಪಿಂಗ್ ಅಸೈಡ್ ದ ಇನಿಷಿಯಲ್ ಪಾರ್ಟ್, 15 days ಮೇಲೆ ಯಾವ ಸೀರಿಯಲ್ಸು ಮಾಡಬಾರ್ದು ನನ್ನ ಪ್ರಕಾರ. ಅಂದರೆ ಕೀಪಿಂಗ್ ಬಿಸ್ನೆಸ್ ಇನ್ ಮೈಂಡ್. 15 daysಲ್ಲಿ ಒಂದು ಮಟ್ಟಿಗೆ ಕ್ವಾಲಿಟಿನೂ ಕೊಡ್ಬೋದು, ಒಂದು ಮಟ್ಟಿಗೆ ಪ್ರೊಡ್ಯೂಸರು ಸಮಾಧಾನ ಆಗ್ಬೋದು. 17, 18 ಇಸ್ ಒಂಥರ ಒಂದು ಮಿಡ್ ಲೈನ್. ಅದು ಇಟ್ಸ್ ನಾಟ್ ಅ ಗುಡ್ ಲೈನ್. ಆ 15 days ಹೋಗ್ತಾ ಏನಾಗುತ್ತೆ, 1-2 ವರ್ಷ ಆದಮೇಲೆ ಜನಕ್ಕೆ ಕಚ್ಕೊಂಬಿಟ್ರೆ ನೋಡಿ, ದಟ್ 15 will come to 12 days, then 10 days, 10 days ಅಷ್ಟೇ. ತಿಂಗಳಲ್ಲಿ 10 ದಿವಸ. 10 ದಿವಸ ಅದು ಪಕ್ಕ ಕೂತ ಮೇಲೆ. ಇವಾಗ ಅದು ಹೊಟ್ಟೋಗಿದೆ, ಆಗಲ್ಲ ಇವಾಗ. ಬಿಕಾಸ್ ಎಷ್ಟು ಈಗ ದೇ ಹ್ಯಾವ್ ಟು ಡೂ 15 days, 12 to 15 days ಮಾಡಲೇಬೇಕು ನನ್ನ ಅನಿಸಿಕೆ. ಬಿಕಾಸ್ ಅದು ಏನು ಈಗ 9 to 6 ಕಾಲ್ ಶೀಟ್ ಅಲ್ಲ, 9 to 9 ಇರುತ್ತೆ, ಅಥವಾ 6 to 6 ಇರುತ್ತೆ, ಅಥವಾ ಕೆಲವರು 8 to 8 ಮಾಡ್ತಾರೆ, ಡಿಪೆಂಡಿಂಗ್ ಆನ್ ಅವ್ರ ಟೀಮ್ದು ಏನಿದೆ ಅಂತ ಮಾಡ್ತಾರೆ ಅಷ್ಟೇ. ಒಂದೊಂದ್ಸಲ 1-2-3 hours ಆ ಕಡೆ ಈ ಕಡೆ ಹೋಗ್ಬೋದು. ಅಂದರೆ ಇಟ್ಸ್ ದೇರ್. ಅಂದರೆ ಐ ಮೀನ್ ಐ ಡೋಂಟ್ ಲೈಕ್ ಪೀಪಲ್ ಕಂಪ್ಲೇನಿಂಗ್ ಅಬೌಟ್ ಟೈಮ್. ಮಾಡಬೇಕಷ್ಟೆ, ಕೆಲಸ ಮಾಡಬೇಕು. ಬಟ್ ಐ ಹ್ಯಾವ್ ಬೀನ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಮೈ ಟೈಮ್. ತುಂಬ ಜನ ಈಗ ಕೇಳ್ಬೋದು, ಗೊತ್ತಲ್ಲ, ನೀವು ಕೇಳಿದಿರೋ ಅಲ್ವೋ, ಇವನು ತುಂಬ ಟೈಮ್ ಕಾನ್ಷಿಯಸ್, ಇವನು ಟೈಮ್ ಹೇಳಿದೆ ಮಾಡಬೇಕು. ನಾನು ಯಾಕೆ ಅದು ಮಾಡಿದೆ ಆ ಟೈಮಲ್ಲಿ ಅಂದರೆ, ಬಂದು ಸುಮ್ಮನೆ ಕೂತಿರ್ತಿದ್ದೆ, ಸುಮ್ಮನೆ ಟೈಮ್ ವೇಸ್ಟು. ನನಗೂ ಟೈಮ್ ವೇಸ್ಟು, ಏನು ಪ್ರಯೋಜನ ಅಲ್ಲಿ? ಸೆಡ್ ಪ್ರೊಡ್ಯೂಸರ್ಗೂ ಟೈಮ್ ವೇಸ್ಟು ಆ್ಯಕ್ಚುಲಿ. I am the highest paid. You put your foot down? Yeah, I put my foot down. Actually, I put my foot down ಯಾಕೆ ಅಂದರೆ, ಅದು ಆಗಿದ್ದು ಇನ್ಸಿಡೆಂಟೇ ಬೇರೆ. ಅಂದರೆ ಒಂದಿನ ನನ್ನ ಡೇಟ್ ಇರಲಿಲ್ಲ, ಅವ್ರು ಕೇಳಿಕೊಂಡ್ರು ಅಂತ ಕೊಟ್ಟೆ. ಸರ್ 1 ಗಂಟೆಗೆ ಬಿಟ್ಕೊಡಿ ಸರ್, ಇಲ್ಲಾಂದರೆ ಬೇಡ ಸರ್, ಮಾಡಲೇಬೇಡಿ, ನೆಕ್ಸ್ಟ್ ಟೈಮ್ ಮಾಡಿ ಅಂತ. ನಾನು ಯಾವಾಗಲೂ ಐ ಥಿಂಕ್ ಇನ್ ಟರ್ಮ್ಸ್ ಆಫ್ ಪ್ರೊಡ್ಯೂಸರ್ ಓನ್ಲಿ. ಯಾಕೆಂದರೆ ಅವ್ರು ಕಾಸು ಆಗ್ತಿರೋದು, ಇಟ್ಸ್ ಬಿಸ್ನೆಸ್ ಚೆನ್ನಾಗಿ ಓಡ್ತಿದ್ರೆ ದಿಸ್ ಇಸ್ ಲಾಂಜಿವಿಟಿ ಜಾಸ್ತಿ ಇರುತ್ತೆ. Hello. After all this conversation, I've understood you want to understand the business first. Yes, ಹೌದು. ನನಗೆ ಬಿಸ್ನೆಸ್ ಒಳಗೆ ಯಾರು ಬಿಡ್ತೀನಿ. ಬಿಕಾಸ್ ಆ್ಯಸ್ ಎನ್ ಆ್ಯಕ್ಟರ್, ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಒಬ್ಬ ಟಿ ವಿ ಆ್ಯಕ್ಟರ್ ಎಷ್ಟು ಮಾಡಬೇಕು ಅಷ್ಟು ಮಾಡಿಬಿಟ್ಟಿದ್ದೀನಿ. ಅಂದರೆ ಐ ಹ್ಯಾವ್ ಎಕ್ಸ್ಟೆಂಡೆಡ್ ಅಂತ ಹೇಳೋದು ತಪ್ಪಾಗತ್ತೆ.
ಐ ಹ್ಯಾವ್ ಬೀನ್ ಗ್ರಾಂಟೆಡ್ ದಿ ಆಪರ್ಚುನಿಟಿ ಟು ಎಕ್ಸ್ಟೆಂಡ್ ಇಟ್. ಯಾಕಂದರೆ ಅಲ್ಲಿ ಬಂದು ಈಗೋ ಏನಾಗ್ಬಿಡುತ್ತೆ ಅಂದರೆ ಈ ಆ್ಯಕ್ಟರ್ ಪ್ರಾಬ್ಲಮ್ಮು, ಅವ್ನು ಏನು ಮಾತಾಡಿದ್ರು ಅದಕ್ಕೊಂದು ಹಾಕ್ಬಿಡ್ತಾರೆ. ಅವ್ನಿಗೆ ಈಗೋ, ನಾನೇ ಮಾಡ್ದೆ. ಅಹಂಕಾರ, ನಾನು ಜಾಸ್ತಿ ತುಂಬ್ಕೊಂಡ್ಬಿಟ್ಟಿದೆ. ಇನ್ನೊಪ್ಪ ಅದು ಬರೀ ನಾವು ಎಲ್ಲದಕ್ಕೂ ಒಂದು ಡಿಸ್ಕ್ಲೇಮರ್ ಹಾಕ್ಲೇ. ಡಿಸ್ಕ್ಲೇಮರ್ ಇಲ್ಲದೆ ಮಾತಿಲ್ಲ ಕಾನ್ವರ್ಸೇಷನ್. ಅದೇ ನೋಡಿ, ಅದೇ ಇವಾಗ ಈಗಿನ ವಾತಾವರಣ ಹೇಗಿದೆ ಅಂದ್ರೆ ಹಾಗಾಗಿದೆ. ಸೊ ಎಲ್ಲಿದ್ದೆ ನಾನು? ನೀವಿದ್ರಿ ಅದೇ. ಸೊ ನೀವು ಟೈಮಿಂಗ್ ನಿಂತ್ಕೊಂತ ಸೊ 1 ಗಂಟೆ ಅಂತ ಹೇಳಿ, ಇಲ್ಲ ಪಕ್ಕ ಆಗ್ಬಿಡುತ್ತೆ, ಅಷ್ಟೇ ಅರ್ಜೆಂಟ್ ಇದೆ, ಸರಿ ಮಾಡ್ಕೊಡೋಣ ಅಂತ ಹೋಗಿದೆ. 1 ಗಂಟೆ 2 ಗಂಟೆ ಆಯಿತು. ಆಮೇಲೆ ಪ್ಲೀಸ್ ಇಲ್ಲ ಇನ್ನೊಂದು ಪೋರ್ಷನ್ ಇದೆ. 2 ಗಂಟೆ ಆಮೇಲೆ ಲಂಚ್ ಬ್ರೇಕ್ ಏನೋ ಆಯಿತು. ಲಂಚ್ ಬ್ರೇಕಲ್ಲಿ ನಾನೇನು ಬಿಟ್ಬಿಟ್ಟು ಮಾಡಿಕೊಡಿ ಅಂತ ಹೇಳಿ ತಪ್ಪಾಗುತ್ತೆ. ಇಟ್ಸ್ ಇನ್ಹ್ಯೂಮನ್. ಬಟ್ ಅಲ್ಲಿ ನನಗೆ ಕಮಿಟ್ಮೆಂಟ್ ಆಗಿದೆ. ಇನ್ಫ್ಯಾಕ್ಟ್ ಆ ಡೇಟು ನಾನು 1 ತಿಂಗಳು 1.5 ಮಂತ್ಸ್ ಮುಂಚೆನೇ, ನಾನು ತುಂಬ ಪ್ರೊಫೆಷ್ನಲ್ ಆ ವಿಚಾರದಿಂದ ಬಂದಾಗ. ಅದಕ್ಕೆ ಯಾರು ನಾನು ಅಗೇನ್ಸ್ಟ್ ಯಾರು ಮಾತಾಡಲ್ಲ, ಓಪನ್ ಆಗಿ ಹಿಂದೆ ಮಾತಾಡ್ತಾರೆ. ಯಾಕೆಂದರೆ ನಾನು ಪಕ್ಕ ಇರ್ತೀನಿ, ನನಗೆ ಗೊತ್ತು ಒಂದು ಡೇಟ್ ನಾನು ಬ್ಲಾಕ್ ಮಾಡಿದರೆ ಅದು ಎಷ್ಟು ಟೈಮ್ ಕೊಡಬೇಕು ಆ ಪ್ರೊಡಕ್ಷನ್ ಹೌಸ್ಗೆ. ಯಾಕಂದರೆ ಅವ್ರು 1 ಲೈನ್ ಬರೋಕ್ಕೆ ಟೈಮ್ ಆಗುತ್ತೆ. ಆ 1 ಲೈನ್ ಬಂದರೆ ಬೇರೆ ಆರ್ಟಿಸ್ಟ್ ಕೋಆರ್ಡಿನೇಷನ್ ಮಾಡಬೇಕು. ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ನಾನು ಬ್ಲಾಕ್ ಮಾಡೋ ಡೇಟ್ಸ್ನ ನಾನು ಸುಮ್ಮನೆ ಏನೋ ಬಂದ್ಬಿಡ್ತು. ಐ ಹ್ಯಾವ್ ಲೆಫ್ಟ್ ಸಿನಿಮಾ ಫಾರ್ ಸೀರಿಯಲ್, ಎಷ್ಟೋ ಸಿನಿಮಾಗಳು, ಬಿಕಾಸ್ ಆಫ್ ಡೇಟ್ ಇಶ್ಯೂಸ್. ನಾಟ್ ಬಿಕಾಸ್ ಐ ಡಿಂಟ್ ಹ್ಯಾವ್ ಡೇಟ್, ಕ್ಲಾಶ್ ಆಯಿತು ಅಂತ. ಯಾಕೆ ಐ ಡೋಂಟ್ ವಾಂಟ್, ಯಾಕಂದರೆ ಇವ್ರು ಪಾಪ ಮಾಡ್ತಿದ್ದಾರೆ, ಇವ್ರಿಗೆ ಆಲ್ರೆಡಿ ಡೇಟ್ ಕೊಟ್ಟಿದ್ದೀನಿ ಅಂತ. ಸೊ ಈ ಸರ್ಟನ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಡಿಸಿಪ್ಲಿನ್ ನನಗೆ ತುಂಬ ಸ್ಟ್ರಾಂಗಾಗಿ ಮನೇಲಿ ಹೇಳ್ಕೊಟ್ಟು ಕಳಿಸಿರೋದು ಇಂಡಸ್ಟ್ರಿಗೆ. ಫಸ್ಟ್ ಯಾರಿಗೆ ಮಾತು ಕೊಟ್ಟಿದ್ಯೋ ಅವರೇ. ಯಾರೋ ದೊಡ್ಡವ್ರು ಬಂದ್ಬಿಟ್ರು ಅಂದ್ಬಿಟ್ಟು ನೀನು ಇವ್ರ ಮಾತನ್ನ ತಪ್ಪಿ ಅಲ್ಲಿ ಮಾಡೋದು ತಪ್ಪಾಗತ್ತೆ. ಎರಡೂ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತೆ, ಟ್ರೈ ಮಾಡು, ಇವ್ರ ಹತ್ರ ಮಾತಾಡು. ಆಗಿಲ್ವಾ, ಇದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡು. ಸೊ ಆಗಿಲ್ಲ. ದೆನ್ ದಟ್ ಪರ್ಸನ್ ಪುಷ್ ಟಿಲ್ 4 or 5. ಐ ಗಾಟ್ ಪುಷ್. ನಾನು ಅಲ್ಲಿ ಇರಬೇಕಿತ್ತು, 3 ಗಂಟೆಗೆ ಇರಬೇಕಿತ್ತು. ಪಾಪ ಅಲ್ಲಿ ನನ್ನ ಕಮಿಟ್ಮೆಂಟ್ ಆಗಿದೆ ಮುಂಚೆನೇ. ಸೊ ಐ ಜಸ್ಟ್ ವಾಕ್ಡ್ ಆಫ್. ಸೊ ದಟ್ ಈಸ್ ವೆನ್ ಐ ರಿಯಲೈಸ್ಡ್ ಕೇಳೋರು ಯಾರೂ ಇಲ್ಲ ಇಲ್ಲಿ ಅಂತ. ಆ್ಯಂಡ್ ದೆನ್ ಐ ಆಮ್ ಲೈಕ್ ಓಕೆ, ನಂದು ಟೈಮ್, ಬಿಕಾಸ್ ಆ ಟೈಮ್ ಯಾಕೆ ನಂಗೆ ಮಾಡಿಕೊಟ್ರು ಅಂದರೆ ಬಿಕಾಸ್ ದೇ ನ್ಯೂ ಹೌ ಪ್ರೊಫೆಷ್ನಲ್ ಐ ವಾಸ್. ಇದೇ ಬೇರೆ ಯಾರೋ ಮಾಡಿದರೆ ಗ್ಯಾರಂಟಿ ಅವನ್ನ ತಗೊಂಡಲ್ಲ ಹಾಕಿ ಅವನ ಕ್ಯಾರೆಕ್ಟರ್ನ ಫುಲ್ಲು ನಾಶ ಮಾಡಿ ಎಲ್ಲ ಸಾಧ್ಯತೆ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಪಾಪ ಆ್ಯಕ್ಟರ್ಸ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಒಂದು ಆರ್ಗನೈಸೇಷನ್ ಇಲ್ಲ. ಐ ಫೀಲ್ ಏನಾಗಿದೆ ಅಂದರೆ ಬೋತ್ ನಮ್ಮ ಕಡೆಯಿಂದ ತಪ್ಪಾಗಿದೆ ಕೆಲವೊಂದು ಸಲ. ಆ್ಯಕ್ಟರ್ಸ್ ಅಥವಾ ಬೇರೆ ಇದಕ್ಕೆ ಸಮ್ಹಾವ್ ಪ್ರೊಡ್ಯೂಸರ್ಗೆ ಪಿಂಚಾದರೆ ತುಂಬ ದೊಡ್ಡ ವಿಷಯ ಆಗುತ್ತೆ. ಆ್ಯಕ್ಟರ್ಗೆ ಪಿಂಚಾದರೆ ಲೆಟ್ಸ್ ಸಿ, ಇಟ್ಸ್ ನಾಟ್ ಎನ್ ಇಂಪಾರ್ಟೆಂಟ್ ಇಶ್ಯೂ. ದಟ್ಸ್ ಆಬ್ವಿಯಸ್. ಐ ಅಂಡರ್ಸ್ಟ್ಯಾಂಡ್, ಪ್ರೊಡ್ಯೂಸರ್ ಇದ್ರೇ ಎಲ್ಲರೂ. ಬಟ್ ಹಂಗಂತ ನಾವು ಮನುಷ್ಯ ಆಬ್ವಿಯಸ್ಲಿ ಅಲ್ಲ. ಬಟ್ ಯು ಮೀನ್ ಟು ಸೇ, ಈಗ ಆ ಟೈಮಲ್ಲಿ ಈಗ ನೀವೀಗ ಇಷ್ಟಕಾಮ್ಯ ಮಾಡ್ತಾ ಅಗ್ನಿಸಾಕ್ಷಿ ಮಾಡ್ತಿದ್ರಿ. the 2 questions. Did you make a lot of money? See, I do. It's a subjective thing, alva. But still, it has given me freedom to choose. ಅಂತ ಅಷ್ಟು ಹೇಳ್ಬೋದು ನಾನು. It has given me a lot of freedom to take a easy 1.5 year, 2 years sabbatical. So, I guess ಡೀಸೆಂಟ್. ಅಂದರೆ ಇದಾದ್ಮೇಲೆ ತೊಗೊಂಡ್ರ ಸಬ್ಯಾಟಿಕಲ್ ತೊಗೊಂಡ್ರ? ಇಲ್ಲ, ಇನ್ಫ್ಯಾಕ್ಟ್ ಇವಾಗ ತೊಗೋಬೇಕಾ ಅಲ್ವಾ ಅಂತ ಯೋಚನೆ ಮಾಡ್ತಿದ್ದೀನಿ. ಓ, ಅಲ್ಲಿಂದ ಇದ್ರ ತೊಗೊಂಡಿಲ್ಲ ವಿಜಯ್? ನೋ. ಈಗ ಅಗ್ನಿಸಾಕ್ಷಿ ಮುಗಿತಿರಂಗೆ ನೆಕ್ಸ್ಟ್ ಎಲ್ಲಿ? ಪ್ರೇಮಲೋಕ ಮಾಡಿದೆ. ಪ್ರೇಮಲೋಕ ವಾಸ್ ಫಾರ್ ಸುವರ್ಣ. ಬಟ್ ಅಲ್ಲಿ ಕೋವಿಡ್ ಬಂತು. ಕೋವಿಡ್ ಇಂದ ದ ಶೋ ಹ್ಯಾಡ್ ಟು ವೈಂಡ್ ಅಪ್. 1.5 years ಮಾಡಿದ್ವಿ. And COVID ಆದ್ಮೇಲೆ the whole industry COVID ಬಿಟ್ಬಿಡಿ, because ಎಲ್ಲ it's not only for you, I think for any human being in this world ಇರೋಂಥದ್ದು. ಸೊ ಅದಾದ್ಮೇಲೆ ಕೋವಿಡ್ ಇಂದ ವಾಪಸ್ ಬಂದ್ಮೇಲೆ 6 months ಮಾಡಿದ್ವಿ ಪ್ರೇಮಲೋಕ. ಓಕೆ. ಪ್ರೇಮಲೋಕ ಆಗಿ ಅದು ಕ್ಲೋಸ್ ಆಗಿ ಆ್ಯಂಡ್ ದೆನ್ ಝೀ ಜೊತೆ ಒಂದು ಕರ್ಣ ಆಗಬೇಕಿತ್ತು. ಇನ್ಫ್ಯಾಕ್ಟ್ ಕರ್ಣ ವಾಸ್ ಫಾಲೋಯಿಂಗ್ ಮೀ ಫ್ರಮ್ 2017. ಅದು ಪ್ರಾಜೆಕ್ಟ್ ಯಾಕೋ ಆಗ್ತಿರ್ಲಿಲ್ಲ. ಅದಕ್ಕೆ ಐ ಇನ್ವೆಸ್ಟೆಡ್ ಟೈಮ್. ಅಲ್ಲಿ ಸ್ವಲ್ಪ ಟೈಮ್ ಹೋಯ್ತು ನಂದು, 8-9 months. ಅದಾಗತ್ತೆ. ಝೀ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಟು ಲಾಂಚ್ ಅ ಪ್ರಾಜೆಕ್ಟ್. ಹೌದಾ? ಅಲ್ಲಿ ಸ್ವಲ್ಪ ಟೈಮ್ ಹೋಯ್ತು. ಸೊ ದಟ್ 8-9 months ನೀವು ಬೇರೆದೇನು ಒಪ್ಕೊಳ್ಳೋದಿರ, ನೀವು ವೆಯ್ಟ್ ಮಾಡ್ತಾ ಇದ್ದೀರಾ? ಐ ವಾಸ್ ವೇಟಿಂಗ್. ಬಟ್ ಇದು ಮಾಡ್ತಿದ್ದೆ, ಐ ವಾಸ್ ಟು ಡೂ ಏನಂತಾರೆ ದೀಸ್ ಕ್ಯಾಮಿಯೋಸ್ ಇನ್ ಫಿಲ್ಮ್ಸ್, ಅದು ಇದು. ಬಟ್ ಐ ಥಿಂಕ್ 3 to 4 months ಇದು ಮಾಡಿದೆ ಜೊತೆಲಿ ಕ್ಯಾಮಿಯೋ. ಕರೆಕ್ಟ್, ಜೊತೆಲಿ ಕ್ಯಾಮಿಯೋ. ಹೌದು. ಎಸ್.
ಸೊ ಅದು 3-4 ತಿಂಗಳು. 4 ತಿಂಗಳಾಗಿದೆ. ಓ ದಟ್ ವುಡ್ ಹ್ಯಾವ್ ಬಿನ್ ಎ ಗುಡ್ ಟ್ರಾನ್ಸಿಷನಲ್ ಲಾಂಚ್ ಅಂತಾನೆ ಹೇಳ್ಬೋದು. ಬಟ್ ಅಂದ್ರೆ ಇಫ್ ದೇ ಆರ್ ಲಾಂಚಿಂಗ್ ಕರ್ನಾಲ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರದೇ ಒಂದು ಚಾನೆಲ್ ಅಲ್ಲಿ ಬೇರೆದ್ರಲ್ಲಿ ಕ್ಯಾಮಿಯೋ ಮಾಡಿ ದಟ್ಸ್ ಎ ಗುಡ್ ಮೂವ್ ಆಕ್ಚುಲಿ. ಬಟ್ ವೈ ಡಿಡ್ಂಟ್ ದಟ್ ಹ್ಯಾಪನ್? ಐ ಥಿಂಕ್ ಆ ಪ್ರಾಜೆಕ್ಟ್ನ ಲಾಂಚ್ ಮಾಡೋಕ್ಕೆ ಐ ಥಿಂಕ್ ಪ್ರೊಡಕ್ಷನ್ ಹೌಸಸ್ ಚೇಂಜ್ ಆಯಿತು. ಐ ಥಿಂಕ್ 5 to 6 ಪ್ರೊಡಕ್ಷನ್ ಇಫ್ ಐಮ್ ನಾಟ್ ರಾಂಗ್. 4 ಅಂತೂ ಆಯಿತು ಪಕ್ಕ. ಹಾಂ, 4 ಪ್ರೊಡಕ್ಷನ್ ಹೌಸಸ್ ಆಯಿತು. ಬಟ್ ಯಾಕೋ ಗೊತ್ತಿಲ್ಲ, ಐ ಮೀನ್ ದೇ ಸೆಡ್ ಇಟ್ ವಾಸ್ ದ ಬಜೆಟಿಂಗ್ ಇಶ್ಯೂ. ಇಟ್ ವಾಸ್ ಯಾಕೆಂದರೆ ಹಾಸ್ಪಿಟಲ್ ಸೆಟಪ್ ಹಾಕೋದು ತುಂಬ ಕಷ್ಟ ಸೀರಿಯಲ್ಸಲ್ಲಿ. ಆ್ಯಂಡ್ ಐ ನೋ, ಐ ಮೀನ್ ಪಾಪ ಪ್ರೊಡ್ಯೂಸರ್ ತುಂಬ ಇನ್ವೆಸ್ಟ್ ಮಾಡಬೇಕು ಅವರು. ಅವ್ರಿಗೇನೋ ಬಿಸ್ನೆಸ್ ಇರೋ ಅದು ವರ್ಕ್ ಆಗಲಿಲ್ಲ. ಸೊ ಅದನ್ನ ಡಿಸೈಡ್ ಮಾಡೋಕೆ ಅಷ್ಟೊಂದು ಟೈಮ್ ಆಯಿತು. ಐ ವುಡ್ ಶಾರ್ಟ್ ದ ಪ್ರೋಮೋ ಫಾರ್ ಕರ್ಣ. ಓ ಹೌದಾ? ಯಾ ಬಟ್ ಲೈಕ್ ಐ ಸೆಡ್, ನನಗೆ ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ ಡೆಸ್ಟಿನಿ, ಕರ್ಮ, ಫೇಟ್ ಆ್ಯಂಡ್ ಆಲ್ ದ್ಯಾಟ್. ನನ್ನ ಹೆಸರು ಇದ್ದರೆ ಅದರಲ್ಲಿ ಆಗೇ ಆಗತ್ತೆ. ಇಲ್ಲ ಅಂದರೆ ಎಷ್ಟು ತಿಪ್ಪರ್ಲಾಗೌಡ್ರಿ, ಅದಾಗಲ್ಲ. ಅದಾಗದೇ ಇಲ್ಲ ಅದು. ಸೊ ದಟ್ಸ್ ಹೌ ಇಟ್ ಈಸ್. ಪ್ರೋಮೋ ಶೂಟ್ ಆದ್ರೂ ಲಾಂಚ್ ಆಗಲಿಲ್ಲ? ನೋ, ಇಟ್ ಡಿಡ್ಂಟ್ ಲಾಂಚ್ ಬಿಕಾಸ್ ಅದೇ ಸಮ್ ಬಿಸ್ನೆಸ್ ಡಿಡ್ಂಟ್ ವರ್ಕ್ ಆನ್ ಪೇಪರ್ ಅವ್ರಿಗೆ. ಬಿಕಾಸ್ ಎವ್ರಿಥಿಂಗ್ ಇಸ್ ಅ ಫಾರ್ಮ್ಯಾಟ್ ಅಲ್ವಾ. ಒಂದು ಫಾರ್ಮ್ಯಾಟಲ್ಲಿ ಅವರು ನೋಡಬೇಕು, ಒಂದು 100 ಅಥವಾ 150 ಎಪಿಸೋಡ್ಸ್ಗೆ ಬ್ರೇಕ್ ಈವನ್ ಆಗಬೇಕು. ಆ ಬ್ರೇಕ್ ಈವನ್ ಆಗೋಕ್ಕೆ ಇವ್ರದ್ದೆಲ್ಲ ವರ್ಕ್ ಆಗುತ್ತಾ, ಎಷ್ಟು ಜನ ಆರ್ಟಿಸ್ಟ್ ಇದ್ದಾರೆ, ಆ್ಯಂಡ್ ದೆನ್ ಮತ್ತೆ ಎಷ್ಟು ಎಪಿಸೋಡ್ಸ್ ಏನಂತಾರೆ ಅದನ್ನ ಸ್ಪೆಷಲ್ ಎಪಿಸೋಡ್ಸ್ಗಳು. ದೇ ಹ್ಯಾವ್ ಅ ಫಾರ್ಮ್ಯಾಟ್. ಆ ಫಾರ್ಮ್ಯಾಟಲ್ಲಿ ಇದು ಯಾಕೋ ವರ್ಕ್ ಆಗಲಿಲ್ಲ ಅಂತ ಅನಿಸ್ತು ಆ ಟೈಮಲ್ಲಿ. ಆ್ಯಂಡ್ ದೆನ್ ದೇ ಆಫರ್ಡ್ ಮೀ ಐ ಥಿಂಕ್ ಸೀತಾರಾಮ. ಬಟ್ ಅಷ್ಟೊತ್ತಿಗೆ ಐ ವಾಸ್ ಲೈಕ್ ದಟ್ ವುಡ್ ಹ್ಯಾವ್ ಬಿನ್ ದ ಹಿಟ್ ಕಾಂಬೋ. ಯಾ, ಬಟ್ ಐ ವಾಸ್ ಸ್ವಲ್ಪ ಐ ವೇಟೆಡ್ ಫಾರ್ ಸೋ ಲಾಂಗ್ ಅಲ್ವಾ. ಆ್ಯಂಡ್ ದೆನ್ ದಟ್ಸ್ ಅ ವೆರಿ ಗುಡ್ ಪಾಯಿಂಟ್ ಆ್ಯಕ್ಚುಲಿ. ಈ ಒಂದು ಎಲ್ಲೂ ಗ್ಯಾಪಲ್ಲೂ ನೀವಿಬ್ಬರು ವಾಪಸ್ ಬರಬೇಕು ಅಂತ ಏನೋ ಪ್ರೆಷರ್ ಇರ್ತಿರ್ಲಿಲ್ವಾ? ನೋ, ಐ ಮೀನ್ ನಾಟ್ ಫಾರ್ ಹರ್, ನಾಟ್ ಫಾರ್ ಮೀ, ನಾಟ್ ಅಟ್ ಆಲ್. ಐ ಮೀನ್ ಆದರೆ ಆಗಲಿ ಅದು. ದಟ್ಸ್ ಲೈಕ್ ಓಕೆ. ಯಾ, ಆದರೆ ಖುಷಿನೇ, ಇನ್ಫ್ಯಾಕ್ಟ್ ಫ್ಯಾಂಟಾಸ್ಟಿಕ್, ವೈ ನಾಟ್ ಅಂತ. ಅಷ್ಟೊತ್ತಿಗೆ ಏನಾಯಿತು, ಅವ್ರು ಸೀತಾರಾಮ ಆಫರ್ ಮಾಡೋಕ್ಕಿಂತ ಮುಂಚೆ ಜಯಮಾತಾ ಅವ್ರ ಕಡೆಯಿಂದ ನನಗೆ ಒಂದು ಒಳ್ಳೆ ಇದು ನಮ್ಮಲಚ್ಚಿ. ಐ ಹ್ಯಾಡ್ ಬಿಕಮ್ ಅ ಫಾದರ್ ಆ ಟೈಮಲ್ಲಿ. ಫಾದರ್ ಆಫ್ ಆಲ್ಮೋಸ್ಟ್ ಒಬ್ಬ ಆಗಿದ್ನಲ್ಲ 2000. ನಮ್ಮಲಚ್ಚಿ ವಾಸ್ 2023 or 22 ಇಫ್ ಐಮ್ ನಾಟ್ ರಾಂಗ್. 22 ಅಲ್ಲ, ಕೋವಿಡ್ ಯಾವಾಗ ಎಂಡ್ ಆಗಿದ್ದು? 2021. ಐ ಥಿಂಕ್ ದಿಸ್ ವಾಸ್ 22 ಎಂಡ್. ನಮ್ಮಲಚ್ಚಿ ನನಗೆ ಅದು ಏನು ಇಷ್ಟ ಆಯಿತು ಅಂದರೆ, ಹಿ ವಾಸ್ ಅ ಸಿಂಗರ್, ರಾಕ್ ಸ್ಟಾರ್ ಹೂ ವಾಸ್ ಅ ಡಿಪ್ರೆಸ್ಡ್ ಫೆಲೋ, ಆ್ಯಂಡ್ ಇಟ್ ವಾಸ್ ಅ ಸ್ಟೋರಿ ಅಬೌಟ್ ಫಾದರ್ ಆ್ಯಂಡ್ ಡಾಟರ್. ಇಟ್ಸ್ ಲೈಕ್ ನೀವು ಇಮ್ತಿಯಾಜಲ್ಲಿ ರಾಕ್ ಸ್ಟಾರ್ ಮೋಡ್ ಕೊಟ್ಟ ಫುಲ್ ಆನ್ ಮೆಂಟಲಿ ಅದೇನು ಬೇಕಾದ್ರೆ ಆಗಲಿ ಅಲ್ಲಿ ಇನ್ ಮೈ ಹೆಡ್. ಅಲ್ಟಿಮೇಟ್ಲಿ ವಿ ಆರ್ ಆಲ್ ಆರ್ಟಿಸ್ಟ್. ನಾವು ಇಲ್ಲೇನು ಜೀವಿಸ್ತೀವಿ ಅದು ಮುಖ್ಯ ನಮಗೆ. ಆ್ಯಂಡ್ ಯು ನೋ ವಾಟ್, ದೇ ಕೈಂಡ್ ಆಫ್ ಡಿಡ್ ಇಟ್ ಇನಿಷಿಯಲಿ ಆ ಥರ. ಪ್ರೊಡಕ್ಷನ್ ವಾಸ್ ಫ್ಯಾಂಟಾಸ್ಟಿಕ್. ಜಯಮಾತಾ ಅವರು ಮಾಡಿದ್ರು ಶುರುಲಿ ಆ ಥರ ಎಲ್ಲ. ಆ್ಯಂಡ್ ದೆನ್ ಇಟ್ ಬಿಕೇಮ್ ಅ ಫಾದರ್ ಡಾಟರ್ ಲವ್ ಸ್ಟೋರಿ. ಸುವರ್ಣಲ್ ದಟ್ ಪ್ರೇಮಲೋಕ ವಾಸ್ ಮೈ ಬಿಗ್ಗೆಸ್ಟ್ ಡಿಸಾಸ್ಟರ್ ಅಂದರೆ in terms of TRP. Somewhere with Agni went till 2021. Idu 3, 2. Yo. Yenido. It's like literally from here to here. Yeah. It's not even. I am also one of those actors who've seen the highest and the lowest. Wow. I've seen minus also. I don't know what is minus. 0 point something. I don't even know what that is. Yeah. ಅದು ನನಗೆ ಇದು 0 point ಎಲ್ಲ ಇರುತ್ತಾ ಅಂತ ಗೊತ್ತಿಲ್ಲ. 1 point something. I don't know. If you go deep into the numbers, like the lowest I've seen. And what was running in your mind ಅವಾಗ? ಅಂದರೆ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಅಂದರೆ ಇವಾಗ ಫ್ಯಾಂಟಾಸ್ಟಿಕ್ ಅಂತೀನಿ, ಅವಾಗ ಆಬ್ವಿಯಸ್ಲಿ ಬೇಜಾರಾಯಿತು. ಅಂದರೆ ದ ವೇ ಪೀಪಲ್ ಸೇ ನೋ ಒನ್ ಟೈಮ್ ವಂಡರ್ ಅದೆಲ್ಲ ಅವೆಲ್ಲ ಬಂತಾ? ಬರುತ್ತೆ ಅಲ್ಲ. ಇಟ್ಸ್ ಫೈನ್. ಇಟ್ ಕಮ್ಸ್ ಮ್ಯಾನ್. ಐ ಮೀನ್ ಐ ಡೋಂಟ್ ಲೈಕ್ ಟು ಫ್ಯಾಂಟಿಸೈಸ್ ಮೈ ಲೋ ಪಾಯಿಂಟ್ಸ್. ಇಟ್ ಹ್ಯಾಪನ್ಸ್ ವಿತ್ ಎವ್ರಿಬಡಿ. ಎಲ್ಲರ ಲೈಫಲ್ಲೂ ಆಗುತ್ತೆ. ಅಂದರೆ ಇನ್ಫ್ಯಾಕ್ಟ್ ಇಟ್ಸ್ ಗುಡ್ ಇಟ್ ಹ್ಯಾಪನ್ಡ್. ಅಂದರೆ ನಂಗೆ ತುಂಬ ರಿಯಾಲಿಟಿ ಚೆಕ್ ಗೊತ್ತಾಗುತ್ತಲ್ಲ. ರಿಯಾಲಿಟಿ ಚೆಕ್ ಇನ್ನೊಂದು ಎಲ್ಲೋ ಇನ್ಸೈಡಿಂದ ಒಂದು ಸಣ್ಣದಾಗಿ ಒಂದು ಫ್ಲೇಮ್, ಒಂದು ಕಿಚ್ ಥರ ಉಟ್ಕೊಳ್ಳುತ್ತೆ. ಏನೋ ಮಾಡೋಣ, ಸ್ವಲ್ಪ ಚಾಲೆಂಜಿಂಗ್ ಆಗಿ ಮಾಡೋಣ, ಸಾಕು ಈ ಲವ್ ಗಿವ್ ಎಲ್ಲ ಸಾಕು, ಸ್ವಲ್ಪ ಬೇರೆ ಏನೋ ಟ್ರೈ ಮಾಡೋಣ ಅಂತ. ಬಟ್ ಈ ಕಲರ್ಸಿಂದ ಈಗ ನೀವು ಅಗ್ನಿಸಾಕ್ಷಿ ಆದಮೇಲೆ ಬಿಟ್ಕೊಟ್ರೆ ಈಸಿಯಾಗೆ ಬೇರೆ ಚಾನೆಲ್ಗೆ ಹೋಗ್ಬೇಕು ಅಂದರೆ? ನೋಪ, ಅದಕ್ಕಿದಕ್ಕೆ ಸಂಬಂಧನೇ ಇಲ್ಲ. ಇನ್ಫ್ಯಾಕ್ಟ್ ಪಾಪ ಪರಮ್ ವಾಸ್ ವೆರಿ ಲೈಕ್ ಸರ್ ಸರ್ ದಿಸ್ ಕ್ಯಾರೆಕ್ಟರ್ ಐ ಥಿಂಕ್ ಇದರದ್ದು ಫ್ಲೇವರ್ ಆಲ್ಮೋಸ್ಟ್ ಖತಮ್ ಆಗಿದೆ, ಪ್ಲೀಸ್ ನೋಡಿ ಅಂತ. ಅವ್ರು ಹೇಳಿದ್ರು ಆಯ್ತಪ್ಪ ಇನ್ನೊಂದು 6 months ಮಾಡಿಕೊಡು ಆ್ಯಂಡ್ ದೆನ್
You We'll wind up. Yeah, we can take a call. You can take a call. Whether to wind up or not, I'll take a decision. And I did it, Papa. And I think 7 months ಮಾಡಿಕೊಟ್ಟೆ. And then it's like, fine, good. It was a very peaceful. Oh, this is very... See, ಅದೇ ಹೇಳಿದ್ನಲ್ಲ, if you're professional, everything around you will be professional. ನಾನು ಇದನ್ನು ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ 90%, ಅಗೇನ್ ಐ ಆಮ್ ಯೂಸಿಂಗ್ ದಿಸ್ ಪರ್ಸೆಂಟೇಜ್, 90% ಆಫ್ ದ ಪೀಪಲ್ ಈ ಒಂದು ಸೀರಿಯಲ್ ಇಂಡಸ್ಟ್ರಿಯಲ್ಲಿ ನಾನು ವೆನ್ ಐ ಹ್ಯಾವ್ ದಿಸ್ ಇಂಟ್ರಾಕ್ಷನ್ ಆರ್ ಕಾನ್ವರ್ಸೇಷನ್ ವಿತ್ ದೆಮ್, ಬಹುತೇಕ ಏನು ಹೇಳ್ತಾರೆ ಅಂದರೆ, ಒಂದು ಸೀರಿಯಲಿಂದ ಬಿಟ್ಟು ಇನ್ನೊಂದು ಚಾನೆಲ್ಗೆ ಹೋಗ್ತಾರೋ ಅಥವಾ ಇನ್ನೊಂದು ಸೀರಿಯಲ್ಗೆ ಜಂಪ್ ಆಗ್ತಾರೋ, ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಎ ಪ್ಲೀಸಿಂಗ್ ಎಕ್ಸಿಟ್. ಇಟ್ ಈಸ್, ಐ ಮೀನ್, ನಾನು ನೋಡಿದ್ದೀನಿ ಬೇರೆಯವರಲ್ಲಿ, ಬಟ್ ನನಗೆ ಆ ಥರ ಯಾವತ್ತೂ ಆಗಲಿಲ್ಲ. ಬಿಕಾಸ್ ಎಲ್ಲನೂ ನಾನು ಮುಂಚೆನೇ ಮಾತಾಡಿ ಅವ್ರ ಹತ್ರ ಐ ವುಡ್ ಬಿ ಲೈಕ್, ಆ್ಯಂಡ್ ನಾನು ಐ ವುಡ್ ಗಿವ್ ದೆಮ್ ದ ರೈಟ್ ರೀಸನ್ಸ್ ಅಲ್ವಾ. ಅಂದರೆ ಆಯಿತು, ನನ್ನ ಕನ್ವಿನ್ಸ್ ಮಾಡಿ, ನಾನು ತಪ್ಪು ಅಂತ ಕೇಳ್ತಿದ್ದೆ ನಾನು. ಓಕೆ, ನಾನು ತಪ್ಪಾಗಿದ್ದರೆ ಕನ್ವಿನ್ಸ್ ಮಾಡಿ. ಆ್ಯಂಡ್ ಯು ನೋ ಎವ್ರಿಥಿಂಗ್ ಈಸ್ ಕಮಿಂಗ್ ಟು ಎನ್ ಎಂಡ್ ಆ್ಯಂಡ್ ಎವ್ರಿಬಡಿ ನೋಸ್ ದ್ಯಾಟ್. ಆ್ಯಂಡ್ ಅಲ್ಟಿಮೇಟ್ಲಿ ಕೊನೆಯಲ್ಲಿ ಏನಾಗುತ್ತೆ ಅಂದರೆ, ಇಟ್ಸ್ ಆಲ್ ಅಬೌಟ್ ಇದು ಬಿಸ್ನೆಸ್. ಓಡೋಣ ಸ್ವಲ್ಪ ಓಡಲಿ. ಬಟ್ ಯಾಕೆ ಬಹುತೇಕ ಒಂದು ಹೇಳಿ, ಈಗ ಅಲ್ಲಿಂದ ಒಂದು ಚಾನಲಿಂದ ಇನ್ನೊಂದು ಚಾನಲ್ಗೆ ಹೋಗಬೇಕು ಅಂತಂದ್ರು ಇರೋದು 3 ಮತ್ತೊಂದು ಚಾನಲ್ ಇರೋದೇ 3-4. ಇವಾಗ 2 ಅಂದ್ಕೊಳ್ಳಿ, 2 ಅಥವಾ 3. ಓ, ಇವರಿಬ್ರು ಮರ್ಜ್ ಆಗ್ಬಿಟ್ಟಿದ್ದಾರೆ. ನನ್ನ ಪ್ರಕಾರ ಒಂದೇ ಅದು. ಸುವರ್ಣ ಅಂಡ್ ಕಲರ್ಸ್ ಒಂದೇ ನನ್ನ ಪ್ರಕಾರ. ಓಕೆ, ಡನ್. ಸೊ ಇವರಿಬ್ರು ಮರ್ಜ್ ಆಗ್ಬಿಟ್ಟಿದ್ದಾರೆ. ಇನ್ನು ಇರೋದು 3 ಟೆಕ್ನಿಕಲಿ, ಉದಯ ಮತ್ತೆ ಕಲರ್ಸ್ ಅಂಡ್ ಸುವರ್ಣ ಇರೋಂಥದ್ದು. ಸೊ ಅದರಲ್ಲೂ ಕೂಡ ಝೀ ಆ್ಯಂಡ್ ಕಲರ್ಸ್ 2ರಲ್ಲೂ ಒದ್ದಾಡ್ತಾ ಇರ್ತಾರೆ, ಈ ಕಡೆಯಿಂದ ಆ ಕಡೆ. ಸೊ ಆ ಕಡೆಯಿಂದ ಈ ಕಡೆ ಹೋಗ್ಬೇಕಾದ್ರೆ ಯಾಕೆ ಒಂಥರ ಈ ಪ್ಯಾಕ್ಟ್ ಹಾಕೊಂಡ್ಬಿಡ್ತಾರೆ ಅಂದರೆ, ಇವ್ರು ಇಲ್ಲಿಂದ ಇಲ್ಲಿಗೆ ಬರಬಾರ್ದು, ಅಲ್ಲಿಂದ ಇಲ್ಲಿಗೆ ಬರಬಾರ್ದು. ಸಿ, ಎಟ್ ದಿ ಎಂಡ್ ಆಫ್ ದಿ ಡೇ ಆರ್ಟಿಸ್ಟ್ ಅಲ್ವಾ ನಾನು ಹೇಳೋದು. ಸಿ, ಅಂದರೆ ಅವ್ರಿಗೆ ಐ ಥಿಂಕ್, ಅಂದರೆ ಅವ್ರ ಪಾಯಿಂಟ್ ಆಫ್ ವ್ಯೂ ನನಗೆ ಅರ್ಥ ಆಗುತ್ತೆ. ಯಾಕೆ ಅವ್ರು ಸ್ವಲ್ಪ ಇದಾಗ್ತಾರೆ ಪೊಸೆಸಿವ್ ಅಂದರೆ, ಇನ್ವೆಸ್ಟ್ ಮಾಡಿರ್ತಾರೆ ಒಂದು ಫೇಸ್, ಅದನ್ನು ಬೇರೆ ಯಾರೋ ಲಿವರೇಜ್ ಮಾಡ್ಕೊತಾರೆ. ಹಾಂ, ಈಗ ಒಂದು ಶೋಲಿ ಅಷ್ಟು ಇನ್ವೆಸ್ಟ್ ಮಾಡಿ ಅವ್ರನ್ನ ಪ್ರೊಜೆಕ್ಟ್ ಮಾಡಿರ್ತಾರೆ. ಎವ್ರಿಥಿಂಗ್ ಇಸ್ ಪ್ರೊಜೆಕ್ಷನ್ ಟುಡೇ. ಸೀರಿಯಲಲ್ಲಿ ಚಾನಲ್ ಪ್ರೊಜೆಕ್ಟ್ ಮಾಡ್ತಾರೆ, ಸಿನಿಮಾಲಿ ಅವರೇ ಪ್ರೊಜೆಕ್ಟ್ ಮಾಡ್ಕೋಬೇಕು. ರೈಟ್, ಎರಡಕ್ಕೂ ಕಾಸು ಬೇಕು. ಇಟ್ಸ್ ಪ್ರೊಜೆಕ್ಷನ್. ಅಂದರೆ ಇಷ್ಟು ಇನ್ವೆಸ್ಟ್ ಮಾಡಿದ್ದೀವಿ, ರಿಟರ್ನ್ಸ್ ತೊಗೋಬೇಕಲ್ಲ ನಾವು. ಅಷ್ಟೇ, ಇನ್ನೇನಿಲ್ಲ. ದರ್ ಇಸ್ ನೋ ಅದರ್ ಪರ್ಸನಲ್ ಗ್ರಾಜ್ ನನ್ನ ಪ್ರಕಾರ. ಬಿಸ್ನೆಸ್, ಲೈಕ್ ಐ ಸೆಡ್ ಫ್ರಮ್ ಡೇ ಒನ್, ಫ್ರಮ್ ದಟ್ ಪಾಯಿಂಟ್ ಆಫ್ ಕಾನ್ವರ್ಸೇಷನ್ ಇಸ್ ಬಿಸ್ನೆಸ್. ಸೊ ವೆನ್ ಯು ಆರ್ ಕ್ಲಿಯರ್ ವಿತ್ ದೆಮ್ ಆ್ಯಂಡ್ ಟೆಲ್ ದೆಮ್ ಈ ಥರ ನನ್ನ ಮೈಂಡ್ ಸೆಟ್. ಐ ಮೀನ್, ಫಾರ್ಚುನೇಟ್ಲಿ ಪರಮ್ ಸರ್, ನಂದು ರಿಲೇಷನ್ಶಿಪ್ ಇಸ್ ವೆರಿ there's a good dialogue between us. Very nice. And we could talk it out. So ಆ ಥರ ಏನಿಲ್ಲ. ಆ್ಯಂಡ್ ಐವ್ ಆಲ್ವೇಸ್ ಬಿನ್, ನಾನು ತುಂಬ ಕ್ಲಿಯರ್ ಆಗ್ತೀನಿ. ನಾನು ಪ್ರಾಜೆಕ್ಟ್ ಎಂಟರ್ ಹಾಕಿಂತ ಮುಂಚೆ 1000 ಕ್ವೆಶನ್ಸ್ನ ಹಾಕ್ತೀನಿ, 1000 ಆನ್ಸರ್ಸ್ಗಳು ಹುಡುಕ್ತೀನಿ ನಾನು. ಸೊ ದಟ್ ಬೋತ್ ದ ಪಾರ್ಟೀಸ್ ಆರ್ ಕ್ಲಿಯರ್. ಇಷ್ಟು ಮಾಡಿದ್ಮೇಲೆ ಕೂಡ ಬೈ ದ ಎಂಡ್ ಆಫ್ ದ ಪ್ರಾಜೆಕ್ಟ್ ಎಲ್ಲ ಒಂದು ಕಡೆ ಸಣ್ಣದಾಗೆ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳು ಬಂದೇ ಬರುತ್ತೆ. ಅದೇನು ಮಾಡೋಕ್ಕಲ್ಲ, ಇಟ್ಸ್ ಹ್ಯೂಮನ್ ಅದು. ಬಟ್ ಇಟ್ಸ್ ಹೌ ಯು ಹ್ಯಾಂಡಲ್ ಇಟ್ ಅಷ್ಟೇ. ಆ್ಯಂಡ್ ಆಲ್ಸೋ ಇಫ್ ಯು ಐ ಮೀನ್ ಸಿ, ಈಗ ನೀವು ಅಗ್ನಿಸಾಕ್ಷಿ ಮಾಡಾದ್ಮೇಲೆ ಒನ್ಸ್ ವೆನ್ ಯು ಮೂವ್ ಟು ಪ್ರೇಮಲೋಕ ಬಂದು ನೆಕ್ಸ್ಟ್ ಕರ್ಣ ಬಂದು, ಕರ್ಣ ಆದ್ಮೇಲೆ ಇನ್ಯಾವ್ದು ಮಾಡಿದ್ದು ನೀವು? ಕರ್ಣ ಮಾಡಿಲ್ಲ ನಾನು. ಸಾರಿ, ಕರ್ಣ ಲಾಂಚ್ ಆಗಲ್ಲ. ಕರ್ಣ ಆದ್ಮೇಲೆ ನಮ್ಮಲಚ್ಚಿ ಮಾಡಿದ್ದು. ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ರಾಜೆಕ್ಟ್ಸ್. ಅದೇ ಹೇಳಿದ್ನಲ್ಲ, ಐ ಪ್ಲೇಡ್ ಅ ಫಾದರ್. ಐ ಕಟ್ ದ ಹೋಲ್ ರೊಮ್ಯಾನ್ಸ್ ಆ್ಯಂಗಲ್ ಇನ್ ದ್ಯಾಟ್. ಐ ಡಿ ನಾಟ್ ವಾಂಟ್ ಟು ಬಿ ಅ ರೊಮ್ಯಾಂಟಿಕ್ ಪರ್ಸನ್ ಇನ್ ದ್ಯಾಟ್. ಬಿಕಾಸ್ ನಂಗೆ ಅಲ್ಲೇ ನನಗೆ ನನ್ನನ್ನು ನಾನು ಟೆಸ್ಟ್ ಮಾಡ್ಕೋಬೇಕಿತ್ತು. ಆಮ್ ಎ ಗುಡ್ ಆ್ಯಕ್ಟರ್ ಆರ್ ಜಸ್ಟ್ ಅ ಫೇಸ್ ಅಂತ. ಸೂಪರ್ ಬಂದೇ ಬರುತ್ತೆ ಪ್ರಶ್ನೆ. ನ್ಯಾಚುರಲಿ ಸಿ, ದಟ್ಸ್ ಅ ಡಿಸ್ಅಡ್ವಾಂಟೇಜ್ ಆಲ್ಸೋ, ಬೀಯಿಂಗ್ ಎ ವೆರಿ ಗುಡ್ ಲುಕಿಂಗ್ ಪರ್ಸನ್ ಆಲ್ಸೋ. ಥ್ಯಾಂಕ್ ಯು. ಆನೆಸ್ಟ್ಲಿ ಥ್ಯಾಂಕ್ ಯು. ಬಟ್ ನೋ, ಬಿಕಾಸ್ ಎವ್ರಿವನ್ ವಿಲ್ ಸೇ ಇವನೇನು ಗುರು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ, ಅದಕ್ಕೆ ಜನ ನೋಡ್ತಾರೆ. ಬಟ್ ನಮ್ಮಲಚ್ಚಿ ಯಾಕೆ, ಸಿ, ಸುವರ್ಣ ವಾಸ್ ದ ಥರ್ಡ್ ಇನ್ ದ ಚಾರ್ಟ್. ಫಸ್ಟ್ ಕಲರ್ಸ್ ಝೀ, ನಾನು ಆ ಟೈಮಲ್ಲಿ ನಾನು ಬಂದಾಗ ನಾನು ಯಾವತ್ತೂ ಅದು ನೋಡಲೇ ಇಲ್ಲ ಚಾನೆಲ್. ನಾನು ಆ ಥರ ಸ್ಮಾರ್ಟೇ ಇಲ್ಲ. ನಾನು ಐ ಓನ್ಲಿ ಬಿ ಇನ್ ದ ಟಾಪ್ ಚಾನೆಲ್. ಹಂಗೆಲ್ಲ ನಾನು ಯೋಚನೆ ಮಾಡಲಿಲ್ಲ. ದೇರ್ ಆರ್ ಆ್ಯಕ್ಟರ್ಸ್ ಹು ಥಿಂಕ್ ಈ ಚಾನಲ್ ನಂಗೆ ಒಳ್ಳೆ ಲೆವರೇಜ್ ಸಿಗುತ್ತೆ, ಇಲ್ಲೇ ಇದ್ಬಿಡ್ತೀನಿ, ಟಾಪ್ ಯಾವ್ದು ಟಾಪ್ ಇರುತ್ತೋ ಅಲ್ಲಿ. ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಆ್ಯಕ್ಚುಲಿ ಸುಮಾರು ಜನ ನಾವುಗಳು ಹಂಗೆ ಯೋಚನೆ ಮಾಡಿದ್ವಿ. ವೈ ಈಸ್ ಈ ಲಿವಿಂಗ್ ಟಾಪ್ ರೀಡಿಂಗ್ ಚಾನೆಲ್ ಬಿಟ್ಬಿಟ್ಟು ವಿ ವರ್ ಥಿಂಕಿಂಗ್ ಇಟ್ಸ್ ಓನ್ಲಿ ವಿತ್ ದ ಮನೀಸ್. ಇಟ್ಸ್ ಒಂದು ಮನಿ. ಆಫ್ಟರ್ ಅ ಪಾಯಿಂಟ್ ಯು ಹ್ಯಾವ್ ಸೀನ್ ದ ಮನಿ, ರೈಟ್? ಈಗ ಓಕೆ, ಫಸ್ಟ್ ಪ್ರಾಜೆಕ್ಟ್ ಸೆಕೆಂಡ್ ಪ್ರಾಜೆಕ್ಟ್ ಮನಿ ಅಂತ ಹೇಳ್ಬೋದು. ಸೆಕೆಂಡ್ ಪ್ರಾಜೆಕ್ಟಿಂದ ನಾನು ಝೀ ಬಂದರೂ ಕೂಡ ಐ ಡಿಡ್ ಸುವರ್ಣ. ಪಾಪ, ಐ ಮೀನ್ ಝೀ ಆಫರ್ಡ್ ಮಿ ದ ಸೇಮ್ ಅಮೌಂಟ್ ಆಫ್ ಮನಿ. ಇನ್ಫ್ಯಾಕ್ಟ್ ಒಂದು ಸ್ವಲ್ಪ ಜಾಸ್ತಿನೇ ಕೊಟ್ಟರು. ವಾವ್. ಬಟ್ ಅದೇ ಹೇಳ್ತಾ ಇರೋದಲ್ಲ, ಅಂದರೆ ನಾನು ನನ್ನನ್ನು ಚಾಲೆಂಜ್ ಮಾಡ್ಕೋಬೇಕು. ಬಟ್ ಆ ಟೈಮಲ್ಲಿ ನಮ್ಮಲ್ಲಿ ಡಿಡ್ ಸೋ ವೆಲ್. ಐ ವಾಸ್ ಲೈಕ್, ಹಾಂ ಸಾಕು, ಗುಡ್. ಫೀಲ್ ಲೈಕ್ ಐ ನೀಡ್ ಟು ಟೇಕ್ I'm happy. I was happy. He did well. He did very well.
ಬಿಕಾಸ್ ಅಲ್ಲಿ ಆ ಟೈಮಲ್ಲಿ ಸುವರ್ಣ ಡಿಡ್ ನಾಟ್ ಗೆಟ್ ದೋಸ್ ನಂಬರ್ಸ್, ಬಟ್ ಇದು ಬಂತಿದ್ದು. ಆ್ಯಂಡ್ ಜನಕ್ಕೂ ನಂಬರ್ಸ್ ಬರೋದು ಬೇರೆ ಬಿಡಿ, ಔಟ್ಸೈಡ್ ರಿಯಾಕ್ಷನ್ ಇಂಪಾರ್ಟೆಂಟ್. ವೆರಿ ಬ್ಯೂಟಿಫುಲ್ ರಿಯಾಕ್ಷನ್ ಇತ್ತು. ಆ್ಯಂಡ್ ನನಗೆ ಅವಾಗ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಜೇಬ್ಗಿಂತ ಹೆಚ್ಚಾಗಿ. ಜೇಬ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ನ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಓಕೆ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಸಾಕು ಅನ್ನೋಷ್ಟರಲ್ಲಿ ಇದು ದೃಷ್ಟಿ ಭಟ್ಟು. ಓ ಯಾ, ಯು ಕೇಮ್ ಬ್ಯಾಕ್ ಟು ದ ಡೆನ್. ಯಾ, ಅದೇ ಇನ್ ದ್ಯಾಟ್ ಹೋಲ್ ಸ್ಪ್ಯಾನ್ ಐ ಇವನ್ ಡಿಡ್ ಫಿಲ್ಮ್ಸ್ ಅಷ್ಟೇ, ಬಟ್ ಜಾಸ್ತಿ ಇಲ್ಲ. ದೃಷ್ಟಿ ಭಟ್ಟು ಎಷ್ಟು ದಿವಸ? ಅದು 1 year 2 months or 1 month if I'm not wrong. ನಿಮ್ಮ ಸ್ಟ್ಯಾಂಡರ್ಡ್ಸ್ಗೆ ಅಂದರೆ ನಿಮ್ಮ ಸ್ಟ್ಯಾಂಡರ್ಡ್ಸ್ ನಿಮ್ಮ ಯೂಶುವಲ್ ವೇ ಆಫ್ ವರ್ಕಿಂಗ್ ಸ್ಟ್ಯಾಂಡರ್ಡ್ಸ್ಗೆ ತುಂಬ ಕಮ್ಮಿನೇ ಆಯ್ತಲ್ಲ? ಇಲ್ಲ, ಅಂದರೆ ಇವಾಗ ಇಂಡಸ್ಟ್ರಿ ಹಂಗೆ ಆಗ್ಬಿಡುತ್ತೆ. ಅದಕ್ಕೆ ಹೇಳಿದ್ದು ನಿಮ್ಮ ವೇ ಅಂತ ಹೇಳಿದ್ದು ನಾನು. ಕಮಾನ್, 5 ವರ್ಷ ಗೋ ವಿತ್, ಐ ಮೀನ್ ಸಿ, ಎಲ್ಲ ಪ್ರಾಜೆಕ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಹಂಗೆ ಆಗಬೇಕು. ಸೊ 14 months ಇಸ್ ಕ್ವೈಟ್ ಲಾಂಗ್ ಅಂತ ಹೇಳ್ತೀವಿ. ಇಲ್ಲ 2 years ಇಸ್ ಡೀಸೆಂಟ್. ಇದು ಆಯಿತು ಬಿಕಾಸ್ ಅಲ್ಲಿ ಏನೋ ಟೈಮಿಂಗ್ ಏನೋ ಇದಾಯಿತು, ಸ್ಲಾಟ್ ಸಮಸ್ಯೆ ಬಿಡಿ, ಅದೆಲ್ಲ ಇಂಟರ್ನಲ್ ಇಶ್ಯೂಸ್ ಇಲ್ಲಿ ಡಿಸ್ಕಸ್ ಮಾಡಿ ಪ್ರಯೋಜನ ಇಲ್ಲ, ಬಿಕಾಸ್ ನನ್ನ ಕೈಲೂ ಇಲ್ಲ ಅದೆಲ್ಲ ಅದೇನು ಅಂತ. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್ಸ್ ಐ ಪ್ಲೇಡ್ ಅ ಡಾನ್ ಇನ್ ದ್ಯಾಟ್. ಸಿ ದ್ಯಾಟ್ ಇಸ್ ವೈ ಆಮೇಲೆ ಜನಕ್ಕೂ ಕೂಡ ನೀವು ವಾಪಸ್ ಮತ್ತೆ ಕಲರ್ಸಿಗೆ ಬಂದಿದ್ದೀರಾ ಅಂತಂದರೆ ಅದು ಕೂಡ ಕೆಲವ್ರಿಗೆ ಒಂದು ಕೈಂಡ್ ಆಫ್ ಏನಂತೀರ, ಒಂದು ಎಮೋಷ್ನಲ್ ಕನೆಕ್ಟ್ ಇರುತ್ತೆ. ಅಂದರೆ ಪ್ರಾಬಬಲಿ ಈಗ ವಿಜಯ್ ಸೂರ್ಯ ಅಂತಂದರೆ ಕಲರ್ಸಲ್ಲಿ ನೋಡೋ ಅಭ್ಯಾಸ, ETV. ಓಕೆ, ಯು ಆರ್ ಎನ್ ETV ಪ್ರಾಡಕ್ಟ್. ಐ ಆಮ್ ETV ಪ್ರಾಡಕ್ಟ್. P2 camera. ಯಾ, P2 camera. P2 camera. ಎಸ್. ಸೊ ಅಲ್ಲಿಂದ ಹಾಗಾಗಿ ನೀವು ವಾಪಸ್ ಮತ್ತೆ ಅದಕ್ಕೆ ಡೆನ್ನಿಗೆ ಬಂತು ಅಂದರೆ, ನಾನು ಆ್ಯಕ್ಚುಲಿ ಡೈಗ್ರೆಸ್ ಮಾಡ್ತಿದ್ದೀನಿ ಅಂತ ಅನುಪಮ ಗೌಡ ಜೊತೆ ಒಂದು ಪಾಡ್ಕಾಸ್ಟ್ ಮಾಡ್ತಿರ್ಬೇಕಾದ್ರೆ ದಟ್ಸ್ ವಾಟ್ ಶಿ ಸೆಡ್. ಅನುಬಂಧ ಅವಾರ್ಡ್ಸ್ ಬಗ್ಗೆ ಶಿ ಸೆಡ್, ಐ ವಾಸ್ ದ ಫಸ್ಟ್ ಪರ್ಸನ್ ಟು ಹೋಸ್ಟ್ ದ ರೆಡ್ ಕಾರ್ಪೆಟ್ ಫಾರ್ ಅನುಬಂಧ, ETV ಅನುಬಂಧ. ಇಟ್ಸ್ ಲೈಕ್ 2011 if I'm right, or 12 I think. 13. Oh sorry, first Anubandha. I was in the first Anubandha. Kind of ಇದು ಕೋರಮಂಗಲ 13. I was the red carpet host. 14, sorry. 13, 14, correct, 14. ಅಲ್ವಾ? So that is ETV ಅನುಬಂಧ. She's like, ಹೌದಾ ಅಂತಂತಿಲ್ಲ. I said, yeah, we come from that. ಹೌದು ಅಂತಂದ್ಬಿಟ್ಟು ಅಂತ. ಎನಿವೆ ಬ್ಯಾಕ್, ಅದಕ್ಕೆ ಕೆಲವ್ರಿಗೆ ಅದೊಂದು ಇದಿರುತ್ತೆ. ವಿಜಯ್ ಸೂರ್ಯ ಅಥವಾ ಈ ವೈಷ್ಣವಿ ಇವರೆಲ್ಲ ವಾಪಸ್ ಕಲರ್ಸ್ ಮುಖಗಳಿಗೆ ಬಂದರೆ ಅವ್ರಿಗೊಂದು ಪರ್ಸ್ನಲ್ ರೀತಿ ಕನೆಕ್ಷನ್ ಇರುತ್ತೆ, ಕ್ಲಿಯರ್ಲಿ ಫ್ರಮ್ ಎನ್ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಅಂತ. ಡೋಂಟ್ ಯು ಥಿಂಕ್ ಸೊ? ಖಂಡಿತ. ಅದೇ ದೃಷ್ಟಿ ಭಟ್ಟಲ್ಲಿ ಇತ್ತು ಆಡಿಯನ್ಸ್ಗೆ, ಬಟ್ ಏನಾಯಿತು ಅಂದರೆ ಅದೇ ಪ್ಲೇಸ್ಮೆಂಟ್ ಆಫ್ ದ ಪ್ರಾಡಕ್ಟ್ನಲ್ಲಿ ಪ್ಲೇಸ್ ಮಾಡಿದ್ರು, 6:30 ಪ್ಲೇಸ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ಈಗ ಟಿವಿ ಇದ್ದಿದ್ರೆ ಎಕ್ಸಾಕ್ಟ್ಲಿ 8 is your time. ಸೊ ಅಂದರೆ ಅದೇ ಹೇಳಿದ್ನಲ್ಲ, ಇಟ್ಸ್ ಆಲ್ ಅಬೌಟ್ ಹೌ ಯು ಪ್ಲೇಸ್ ದ ಪ್ರಾಡಕ್ಟ್. ಆಮೇಲೆ ಆ ಪ್ರಾಡಕ್ಟ್ನ ನೀವು ಯಾವ ಥರ ಪ್ರೊಜೆಕ್ಟ್ ಮಾಡ್ತೀರ ಆಡಿಯನ್ಸ್ಗೆ. ಆ್ಯಂಡ್ ಆ ಟೈಮಲ್ಲಿ ನಮ್ಮ ಹಿಂದೆ ಮುಂದೆ ಯಾರಿದ್ದಾರೆ ಅದೆಲ್ಲ ಯೋಚನೆ ಮಾಡಬೇಕು. ಆ್ಯಂಡ್ ನಮ್ಮದು ಆಪೋಸಿಟ್ ಚಾನಲ್ ಯಾರಿದ್ದಾರೆ. ಈಗ ಇಷ್ಟು ಒಳ್ಳೆ ಪ್ರಾಡಕ್ಟ್ನ 6:30 ಹಾಕಿದಾಗ ಏನಾಗುತ್ತೆ ಅಂದರೆ, ಅಂದರೆ ಕ್ಯಾಲ್ಕುಲೇಷನ್ ಇರುತ್ತೆ ಚಾನಲ್ ಅವ್ರದ್ದು. ಅಂದರೆ ಲೆಟ್ ಅಸ್ ಗೆಟ್ ಓಪನಿಂಗ್ ಬ್ಯಾಟ್ಸ್ಮನ್ನ ಸ್ಟ್ರಾಂಗಾಗಿ ಕಳ್ಸೋಣ, ಅಲ್ಲಿಂದ ಎಳ್ಕೊಂಬರೋಣ ಅಂತ. ಇಟ್ ಡಸಂಟ್ ವರ್ಕ್ ಆಲ್ ದ ಟೈಮ್. ಮಿಡ್ ಆರ್ಡ್ರೇ ಸೀರಿಯಲಲ್ಲಿ ಮಿಡ್ ಆರ್ಡ್ರೇ ಬೆಸ್ಟು. ಮಿಡ್ ಆರ್ಡರಿಂದ ಹಿಂಗೆ ಸ್ಪ್ರೆಡ್ ಆಗಬೇಕು, ಲೈಕ್ ಅಂದರೆ 2 ಕಡೆನೂ ಆಡಿಯನ್ಸ್ನ ಪುಷ್ ಮಾಡ್ತೀವಿ. ಅದು ವರ್ಕ್ ಆಗಿದೆ ಅವಾಗ. ಇವಾಗ ದೇ ಥಾಟ್ ಇದು ಬೇರೆ ಫಾರ್ಮುಲಾ ಅಂತ 6:30 ಹಾಕಿದ್ರು, ಬಟ್ ಎಲ್ಲಿ ಆಡಿಯನ್ಸ್ ಕಷ್ಟ. ಬಟ್ ಆದರೂ ವಿ ಫಾಟ್, ಅಂದರೆ ಫಾರ್ ದ್ಯಾಟ್ ಇದು ವಿ ಡಿಡ್ ವೆಲ್ ಓನ್ಲಿ ಅಂತ ನನ್ನ ಅನಿಸಿಕೆ, ಆ್ಯಂಡ್ ಅ ಲಾಟ್ ಆಫ್ ಸೀನಿಯರ್ ಪೀಪಲ್ದು ಅನಿಸಿಕೆ. ಬಟ್ ಯಾ, ಇಟ್ ಡಿಡ್ಂಟ್ ವರ್ಕ್ ಫಾರ್ ದೆಮ್. So 1 year, 1.5. They said 6 o'clock we'll push it for some more time. I said no use. You either place it and I will promise you we'll get a certain number. But yeah, they had other plans. Like I said, placement is very, very important. You can nimdu ಇದು ಬರೀ ಟಿವಿಲಿ ಅಂತಲ್ಲ, ಸಿನಿಮಾನು ಅಷ್ಟೇ. That I keep saying. ತುಂಬ ಒಳ್ಳೆ ಸಿನಿಮಾ ಇರ್ಬೋದು ನಿಮ್ಮದು, ನೀವು ರಾಂಗ್ ಟೈಮಲ್ಲಿ ರಿಲೀಸ್ ಮಾಡಿದ್ರೆ ಏನು ಪ್ರಯೋಜನ? I always say in every show, positioning of yourself, positioning of your film, ಎವ್ರಿಥಿಂಗ್ ರಿಯಲಿ ರಿಯಲಿ ಮ್ಯಾಟರ್ಸ್, ಹೌ ಯು ಪೊಸಿಷನ್. ಯಾ, ನನಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು, ಯಾಕಂದರೆ ರಕ್ಷ್ ದ ಪ್ರೊಡ್ಯೂಸರ್ ಆಫ್ ದ ಶೋ ವಾಸ್ ವೆರಿ ಪ್ಯಾಷನೇಟ್, ಆ್ಯಂಡ್ ಯಾರೂ ನಂಬಿರಲಿಲ್ಲ ನಾನು ಆ ಪಾತ್ರ ಮಾಡ್ಬೋದು ಅಂತ. ಬಿಕಾಸ್ ಯು ವಾಚ್ ದ ಫಸ್ಟ್ ವೀಕ್ ಆಫ್ ದಟ್ ಶೋ, ಬಿಡಿ ಟೈಮ್ ಸಿಗಲ್ಲ ಬಿಡಿ, ಯು ವಾಚ್ ಇಟ್, ಸಿ ಎಷ್ಟು ಬ್ಯೂಟಿಫುಲ್ ಆಗಿ ಹಿ ಈಸ್ ಸ್ಪೆಂಟ್ ಆನ್ ದಟ್ ಪ್ರಾಜೆಕ್ಟ್. ಒಬ್ಬ
ಮಾಸ್ ಒಂದು ಮಾಸ್ ಸಿನಿಮಾ ಹೀರೋ ಥರನೇ ನೋ ನಾನು Projection ನೋಡಿದ್ದೀನಿ ಆಗಿತ್ತು. ಸಾಕಷ್ಟು ಎಪಿಸೋಡ್ಸ್ಗಳನ್ನ ಅದೇ ಹೇಳಿದೆ ಸಿ ಯುವರ್ ಚಾಕ್ಲೇಟ್ ಬಾಯ್ ಹಾ. ಇಮೇಜ್ ಇರೋಂಥವ್ರು ಯು ಆರ್ ಪ್ಲೇಯಿಂಗ್ ಕಂಪ್ಲೀಟ್ಲಿ ಒಂಥರ ವೆರಿ ಡಾನ್ ಆ್ಯಂಡ್ ಆ ಥರ ಇಟ್ಸ್ ಟೋಟಲ್ ಕಾಂಟ್ರಾಸ್ಟ್ ಟು ಯುವರ್ ಕಾಂಟ್ರಾಸ್ಟ್ ಅಂದರೆ ಕಲರ್ಸ್ ಆಡಿಯನ್ಸ್ಗೂ ಅದು ಹೊಸದು ಅದು. ಸೊ ಅಷ್ಟೊಂದು ಇರಬೇಕಾದ್ರೆ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸ್ವಲ್ಪ ಮೇಲೆ 7:30 ಅಬವ್ ಇಟ್ಟಿದ್ರೆ ಚೆನ್ನಾಗಿರೋದು. ಬಟ್ ವೆಲ್ ದೆರ್ ಅದರ್ ಫ್ಯಾಕ್ಟರ್ಸ್ ಆಲ್ಸೋ. ಅದು ಆ ಫ್ಯಾಕ್ಟರ್ಸು ಹೇಳಿದ್ನಲ್ಲ ಐ ಆಮ್ ಟೂ ಸ್ಮಾಲ್.